व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयनमानाविर्भूयादनगमहिमा मानसे वागधीशः नमस्ते प्राणेश प्रणतविभवाय निमगाः नमः स्वामिन् रामप्रियतमः नमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः जन्माद्यस्य यतोऽन्वयादितरतश्चार्थेषु तेने ब्रह्महृदायादिकवये मुह्यन्ति यं सूरयः तेजो वारिमृदामिथा विनिमयो यत्र त्रिसर्गो मृषा धाम्ना स्वेन सदा निरस्तगोकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. ಭಾಗವತದ ಚಿಂತಯರ್ಕಿನಿ ವಂದನೆಗಳು. ಎರಡನೇ ಬಾರಿ ಹುಟ್ಟಿ ಬಂದ ದಕ್ಷ ಗಂಡು ಮಕ್ಕಳನ್ನು ಪಡೆದು ಸಂತಾನ ಮುಂದುವರಿಸಲಾಗದೆ 60 ಹೆಣ್ಣುಮಕ್ಕಳನ್ನು ಪಡೆದಿದ್ದಾನೆ. ದದೌಚ ದಶಧರ್ಮಾಯ ಕಾಶ್ಯಪಾಯ 13 ಕಾಲಸ್ಯ ನಯನೇಯುಕ್ತಾಃ 27 ಮಿಂದವೇ ಭೂತಾಂಗಿರ ಕೃಶಾಶ್ವೇಭ್ಯ 2 ತಾರ್ಕ್ಷ್ಯಾಯ ಚಾಪರಾಹ ಅಂತ. ಧರ್ಮ ಪ್ರಜಾಪತಿಗೆ ಕಳೆದ ಬಾರಿ 13 ಹುಡುಗಿಯರನ್ನು ಕೊಟ್ಟಿದ್ದ. ಈ ಬಾರಿ 10 ಹುಡುಗಿಯರನ್ನು ಮದುವೆ ಮಾಡಿಕೊಡುತ್ತಾನೆ ಯಮನಿಗೆ. ದದೌಚ ದಶಧರ್ಮಾಯ ಕಾಶ್ಯಪಾಯ 13 ಕಾಶ್ಯಪ ಪ್ರಜಾಪತಿಗೆ ಮರೀಚಿಯ ಮಗನಿಗೆ 13 ಹುಡುಗಿಯರನ್ನು ಕೊಡುತ್ತಾನೆ. ಭೂತ ಅಂಗಿರಸ್ಸು ಕೃಶಾಶ್ವ ಇವರಿಗೆಲ್ಲ 2 ಮಡದಿಯರನ್ನು ಮದುವೆಯಾಗಿಸ್ತಾನೆ ಮಗಳನ್ನು. ತಾರಕ್ಷ್ಯನಿಗೆ 4 ಹುಡುಗಿಯರನ್ನು ಕೊಡುತ್ತಾನೆ. 27 ಹುಡುಗಿಯರನ್ನು ಚಂದ್ರನಿಗೆ ಕೊಡುತ್ತಾನೆ. ಹೀಗೆ ಮದುವೆ ಮುಗಿಸ್ತಾನೆ. ತಾರಕ್ಷ್ಯನಿಗೆ ಬಂದಿರತಕ್ಕ ಹುಡುಗಿಯರು ವಿನತ, ಕದ್ರು, ಪತಂಗಿ, ಯಾಮಿನಿ ಅಂತ. ವಿನತೆಯಲ್ಲಿ ವೈನತೆಯ ಗರುಡ ಹುಟ್ಟಿದ್ದಾನೆ. ಮತ್ತೆ ಅನೂರ ತೊಡೆ ಇಲ್ಲದ ಅರುಣ ಸೂರ್ಯರಥನ ಸಾರಥಿ ಹುಟ್ಟಿದ್ದಾನೆ ಮೊದಲಿಗೆ. ಕದ್ರುವಿನಲ್ಲಿ ನಾಗಗಳು, ಕದ್ರೂರ್ ನಾಗಾನ್ ಅನೇಕಶಃ ಅಂತ ಹಾವುಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅಂದರೆ ಇವರೆಲ್ಲ ದೇವತೆಗಳು ಬಗೆ ಬಗೆಯ ಯೋನಿಗಳಲ್ಲಿ ನಿಂತು ಆಯಾ ಸೃಷ್ಟಿಯ ಬೆಳವಣಿಗೆಯನ್ನು ಮುಂದುವರಿಸಿದ್ದಾರೆ. ಆದ್ದರಿಂದ ಹಾವುಗಳು ದೇವತೆಗಳ ಯೋನಿಗಳಲ್ಲಿ ಬರುವವರಿಗೆ ದೇವತಾಕಾರವೂ ಇದೆ, ಹಾವಿನಾಕಾರವೂ ಇದೆ. 2 ಮಾಡಿಕೊಳ್ಳುವ ಯೋಗ್ಯತೆ ಇದೆ, ಹಾಗೆಯೂ ಇರಲಿಕ್ಕೆ ಇದೆ. ಹೀಗೆ ಇವರೆಲ್ಲ ಬಗೆ ಬಗೆಯ ರೂಪಗಳಲ್ಲಿ ಬಂದವರು. ಮತ್ತು ಯಾಮಿನಿಯಲ್ಲಿ ಶಲಭಗಳು ಅಂದರೆ ಗ್ರಾಸಾಪರ್ಸ್, ಮಿಡತೆಗಳು ಮುಂತಾದವುಗಳು ಬರ್ತವೆ. ಪತಂಗಿಯಲ್ಲಿ ಹಾತೆಗಳು, ಫ್ಲೈಓವರ್ಸ್, ಫ್ಲೈಸ್ಗಳು ಉಂಟಾಗ್ತವೆ. ಹೀಗೆ ಅವರ ಪ್ರಪಂಚ. ಭೂತ ಋಷಿಗೆ 11 ಭೂತ ಮತ್ತು ಸ್ವರೂಪ ಅಂತ 2 ಮಡದಿಯರು. 11 ರುದ್ರರು ಹುಡ್ತಾರೆ ಮೊದಲಿಗೆ. ರೈವತ, ಓಜ, ಭವ, ಭೀಮ, ವಾಮ, ಉಗ್ರ, ವೃಷಾಕಪಿ, ಅಜೈಕಬಾದ್, ಅಹಿರ್ಬುಜ್ಞ, ಬಹುರೂಪ, ಮಹಾದೇವ ಅಂತ. ಅದರಲ್ಲಿ ಮಹಾದೇವ ಪ್ರಧಾನನಾದ ರುದ್ರ. ಉಳಿದ 10 ರುದ್ರರು ಅವಾಂತರ ರುದ್ರರು. 11 ರುದ್ರರದ್ದೇ ರೂಪ ಬೇರೆ ಇದೆ. ಮನ್ಯು, ಮನು, ಮಹಾನಾಸ, ಮಹಾನ್ ಶಿವ, ರಥಧ್ವಜ, ಮರುರೇತ, ಭವಕಾಲ, ವಾಮ, ಉಗ್ರ, ವೃಷಾಕಪಿ ಅಂತ. ಅದು 11 ರುದ್ರರು ಬೇರೆ. ಅದು ಚತುರ್ಮುಖನಿಂದ ಹುಟ್ಟಿದವರು. ಇಲ್ಲಿ ಮತ್ತೆ 11 ರುದ್ರರಲ್ಲಿ 10 ಅವಾಂತರ ರುದ್ರರು, ಗಣಗಳು, ಒಬ್ಬ ಪ್ರಧಾನ ರುದ್ರನು ಸೇರಿ ಹುಟ್ಟಿದ್ದಾನೆ. ಸುರುಬಾಳಲ್ಲಿ ಕೋಟಿಗಟ್ಟಲೆ ಭೂತಗಣಗಳು ಹುಟ್ಟಿದ್ದೇವೆ. ಹಾಗೆ ಅಂಗಿರಸ್ಸಿಗೆ 2 ಮಡದಿಯರಲ್ಲಿ ದೇವಲ ಮುಂತಾದ ಋಷಿಗಳು ಹುಟ್ಟಿ ಬರ್ತಾರೆ. ಧೂಮ್ರಕೇಶ ಮುಂತಾದವರು ಸಿಗ್ತಾರೆ. ಅದರಂತೆ ನಕ್ಷತ್ರದ ಅಭಿಮಾನಿ ದೇವತೆಗಳು ಅಶ್ವಿನಿ, ಭರಣಿ, ಕೃತ್ತಿಕ, ರೋಹಿಣಿ ಇವರೆಲ್ಲ 27 ನಕ್ಷತ್ರಗಳು. ಅವರೆಲ್ಲ ಚಂದ್ರನ ಮಡದಿಯರು. ಆರಂಭ ಆಗುವುದು ಕೃತ್ತಿಕಾ ನಕ್ಷತ್ರದಿಂದ. ಕೃತ್ತಿಕಾ ನಕ್ಷತ್ರ ಅಗ್ನಿರು ದೇವತಾ ಅಂತ ಒಂದೊಂದು ನಕ್ಷತ್ರಕ್ಕೆ ಒಬ್ಬೊಬ್ಬರು ದೇವತೆಗಳಿದ್ದಾರೆ, ಅಭಿಮಾನಿ ದೇವತೆಗಳಿದ್ದಾರೆ. ಅದಕ್ಕನುಗುಣವಾಗಿ ಮನುಷ್ಯನ ಪ್ರವೃತ್ತಿ ಇರುತ್ತದೆ. ಯಾರ ನಕ್ಷತ್ರ ಹೇಗಿರ್ತದೋ
ಆ ನಕ್ಷತ್ರಕ್ಕೆ ದೇವತೆಗಳಿದ್ದಾರೆ, ಅವರಂತೆ ಅವರದ್ದು ಪ್ರವೃತ್ತಿಗಳು ಲಕ್ಷಣಗಳು ಇರ್ತಾವೆ ಹೆಚ್ಚಾಗಿ. ಕೃತ್ತಿಗೆಯಿಂದ ಹಿಡಿದು ಭರಣಿಯವರೆಗೆ ನಕ್ಷತ್ರಗಳ ಸಾಲು. ಆರಂಭ ಮತ್ತು ಕಡೆಯನ್ನು ಬಿಡುವುದು ಅಂತ ಕ್ರಮ ಯಾವಾಗ. ಅದಕ್ಕೋಸ್ಕರ ಕೃತ್ತಿಗೆ ವರ್ಜ್ಯ, ಭರಣಿ ವರ್ಜ್ಯ ಅಂತ. ಕೃತ್ತಿಗೆ ನಕ್ಷತ್ರಕ್ಕೆ ಅಗ್ನಿದೇವತೆ ಆದ್ರಿಂದ ಆವತ್ತು ಮಾಡುವ ಕರ್ಮಾಂಗಗಳಲ್ಲಿ ಬೆಂಕಿ ಅನಾಹುತ ಆಗುವ ಸಾಧ್ಯತೆ ಇದೆ ಅಂತ, ಬಿಸಿ ಬಿಸಿ ಆಗ್ತದೆ ಅಂತ ಕೆಲಸ. ಭರಣಿ ನಕ್ಷತ್ರಕ್ಕೆ ಯಮದೇವತೆ, ಭರಣೀರ್ ನಕ್ಷತ್ರಂ ಯಮೋ ದೇವತಾ ಅಂತ ವೇದ ಹೇಳುತ್ತದೆ. ಆದ್ರಿಂದ ಭರಣಿ ನಕ್ಷತ್ರದಲ್ಲಿ ಕೆಲಸ ಮಾಡಿದ್ರೆ ಸಾವು ನೋವು ಕಷ್ಟ ಅನುಭವಿಸ್ತಾರೆ ಅಂತ. ಅದಕ್ಕೆ ಎರಡು ಬಿಡುವುದು, ತುದಿ ಮತ್ತು ಕಡೆಯನ್ನು ಬಿಡುವ ಕ್ರಮ. ನಕ್ಷತ್ರಗಳದ್ದು ಯಾಕೆ ಆಗುವುದಿಲ್ಲ ಅಂದರೆ ಅದರ ವ್ಯವಸ್ಥೆ ಹಾಗೆ. ಆದರೆ ನಾವು ಹೇಳುವಾಗ ಅಶ್ವಿನಿಯಿಂದ ಶುರು ಮಾಡಿಕೊಂಡು ಅವುಗಳ ಮಧ್ಯೆಯಲ್ಲಿ ಹಾಕೊಂಡು ಹೋಗ್ತೇವೆ ಅಷ್ಟೇ. ಕ್ರಮ ಹಾಗೆ. ಜ್ಯೋತಿಷ್ಯ ಪ್ರಕಾರದಲ್ಲಿ ಅಶ್ವಿನಿಯೇ ಆರಂಭ ಆಗ್ತದೆ. ರಾಶಿ ಚಕ್ರದಲ್ಲಿ ಮೇಷರಾಶಿಗೆ ಅಶ್ವಿನಿಯೇ ಶುರು ವಾಸ್ತವ. ಅಂದರೆ ಆ ಕ್ರಮ ವೇದದ ಕ್ರಮ ಅಲ್ಲದು, ವೇದದಲ್ಲಿ ಕೃತ್ತಿಕಾದಿಂದ ಆರಂಭ ಎನ್ನುವುದು ಅದಕ್ಕೆ ಹೇಳಿದೆ. ಅಂದರೆ ಬಿಡಲಿಕ್ಕಿರುವಂಥದ್ದು. ಇಲ್ಲಾಂದ್ರೆ ಅಶ್ವಿನಿ ಯಾಕೆ ಬಿಡಬೇಕು, ಅಶ್ವಿನಿ ಯಾಕೆ ಬಿಡಬಾರದು? ಭರಣಿ ಕೃತಿಗೆ ಬಿಡಬೇಕಾದ್ರೆ ಅಶ್ವಿನಿ ಯಾಕೆ ಬಿಡಬಾರದು? ಅಶ್ವಿನಿಯು ಕುಜಾಭಿಮನ್ಯಮಾನವಾದಿದೆ. ಜ್ಯೋತಿಷ್ಯ ಪ್ರಕಾರ ಮೇಷರಾಶಿ ಅಶ್ವಿನಿ ಅಂದರೆ ಕುಜ ಅಂದರೆ ಬಿಸಿಯೇ. ಭರಣಿ ಬಿಸಿ ಆಗಿದ್ದರೆ ಕೃತಿಗೆ ಬಿಸಿ ಆದರೆ ಅಶ್ವಿನಿ ಬಿಸಿ ಆ ಲೆಕ್ಕದಲ್ಲಿ. ಅದನ್ನು ಲೆಕ್ಕ ಹಾಕುವುದಿಲ್ಲ. ಅದನ್ನು ವಾಸ್ತವವಾಗಿ ವೇದ ಹೇಳಿದಂತೆ ಶುರು ಮತ್ತು ಕಡೆ ನಕ್ಷತ್ರಗಳದ್ದು. ಇದು ನಕ್ಷತ್ರ ದೇವತೆಗಳಲ್ಲಿ ಚಂದ್ರನಿಗೆ ಮಕ್ಕಳಾಗಲಿಲ್ಲ ದಕ್ಷನ ಶಾಪದಿಂದಾಗಿ. ಧರ್ಮ ಪ್ರಜಾಪತಿಗೆ 10 ಹುಡುಗಿಯರು, ಬಾನು, ಲಂಬ, ಕಕುಪು, ಜಾಮಿ, ವಿಶ್ವ, ಸಾಧ್ಯ, ಮರುತ್ವತಿ, ವಸು, ಮುಹೂರ್ತ, ಸಂಕಲ್ಪ ಅಂತ. ಯಮನ ಮನೆಯಲ್ಲಿನ ಮಕ್ಕಳು ಒಳ್ಳೆಯ ಗುಣವಂತರೇ ಹುಟ್ಟಿದ್ದಾರೆ. ಅದರಲ್ಲಿ ವಿಶ್ವ ಎನ್ನುವ ಹುಡುಗಿಯಲ್ಲಿ ವಿಶ್ವೇ ದೇವತೆಗಳು ಬಂದಿದ್ದಾರೆ. 10 ಜನ ಶ್ರಾದ್ದದ ಸಂದರ್ಭದಲ್ಲಿ ಪಿತೃಗಳ ಜೊತೆಯಲ್ಲಿ ಪೂಜನೀಯರಾಗುವವರು ಜೋಡಿ ದೇವತೆಗಳು. 10 ಜನರು ಬರುವುದಿಲ್ಲ ವಿಶ್ವೇ ದೇವತೆಗಳು. ಸಪಿಂಡಿ ಶ್ರಾದ್ದಕ್ಕಾಗುವಾಗ ಕಾಮಕಾಲರು ಅಂತ ಕರಿತೇವೆ ನಾವು ಅವರನ್ನು. ಕಾಮ್ಯ ಶ್ರಾದ್ದ ಮಾಡಿದರೆ ಗುರಿಲೋಚನರನ್ನು ಕರೀಲಿಕ್ಕೆ. ಇಷ್ಟಶ್ರಾದ್ದದಲ್ಲಿ ಕ್ರತುದಕ್ಷರು ಬರ್ತಾರೆ. ಹಾಗೆ ಸಾಂವತ್ಸರಿಕ ಶ್ರಾದ್ದದಲ್ಲಿ ಪುರೂರವಾರ್ದ್ರವರು ಬರ್ತಾರೆ. ನಾಂದಿ ಶ್ರಾದ್ದದಲ್ಲಿ ವಸು ಸತ್ಯಕರು ಸಿಗ್ತಾರೆ. ಹೀಗೆ ಶ್ರಾದ್ದ ಭೇದದಿಂದ ವಿಶ್ವೇ ದೇವತೆಗಳ ಆರಾಧನೆಯಲ್ಲಿ ಜೋಡಿ ಜೋಡಿ ದೇವತೆಗಳ ಉಪಾಸನೆಯ ಮುಖಗಳು. ಇವರಷ್ಟು ಹುಟ್ಟಿದ್ದು ಯಮನ ಮಡದಿ ವಿಶ್ವ ಎನ್ನತಕ್ಕಂಥ ಹುಡುಗಿಯಲ್ಲಿ. ವಸು ಎನ್ನುವವಳಲ್ಲಿ ಅಷ್ಟವಸುಗಳು ಹುಡ್ತಾರೆ. ಏಕಾದಶ ರುದ್ರರು ಇದ್ದಾಗೆ ಅಷ್ಟವಸುಗಳು ಒಂದು ಗುಂಪು. ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು, ವಿಭಾವಸು ಅಂತ. ಆ ವಸ್ತುವಿನಲ್ಲಿಯೇ ಹುಟ್ಟಿ ಬಂದವನು ವಾಸ್ತು ದೇವತೆ. ಮನೆಯಲ್ಲಿ ವಿಶೇಷವಾಗಿ ಪೂಜನೀಯನಾಗಿ ನಿಂತವನು. ಅವನ ಮೇಲೆ ಇರತಕ್ಕಂಥ ವಿಶೇಷವಾದ ದೇವತೆಗಳ ಅನುಗ್ರಹಗಳು. ಇದು ಒಂದು ಮುಖ. ಇನ್ನೊಬ್ಬ ಕೊನೆಯವ ವಿಭಾವಸು ಅಂತ. ಅವನೇ ದಿವಸು. ಅವನೇ ಶಾಪಗ್ರಸ್ತನಾದ ಭೀಷ್ಮ, ಮಹಾಭಾರತದ ಕಾಲದಲ್ಲಿ ಬಂದವ. ದ್ರೋಣ ಅವನೇ ಮಹಾಭಾರತ ಕಾಲದಲ್ಲಿ ನಂದಗೋಪನಾದವ, ಕೃಷ್ಣನ ಸಾಕು ತಂದೆ. ಹೀಗೆ ವಸುಗಣಗಳ ವಿಶೇಷವಾದಂಥ ಆರಾಧನೆ. ಇದು ಧರ್ಮನ ಮನೆಯಲ್ಲಿ. ಇನ್ನು ಸಂಕಲ್ಪದ ದೇವತೆ, ಉಳಿದ ಒಳ್ಳೆಯ ಗುಣಲಕ್ಷಣಗಳ ದೇವತೆಗಳೆಲ್ಲ ಅಲ್ಲಿ ಬಂದಿರ್ತಾರೆ. ಹೆಚ್ಚು ನೋಡಬೇಕಾದ 13 ಹುಡುಗಿಯರನ್ನು ಪಡೆದ ಕಶ್ಯಪನ ಸಂತಾನ. ಇಡೀ ಜಗತ್ತು ಅವನ ಸಂತಾನ. ಅದಿತಿ, ದಿತಿ, ಧನು, ಕಾಷ್ಟ, ಅರಿಷ್ಟ, ಸುರಸ, ಇಳ, ಮುನಿ, ಕ್ರೋಧವಶ, ತಾಮ್ರ, ಸುರಭಿ, ಸರಮ, ತಿಮಿ. 13 ಹುಡುಗಿಯರ ಹೆಸರು. ಅದರದ್ದೇ ಜಾತಿಗಳು ಸೃಷ್ಟಿಯಾಗಿದ್ದಾನೆ. ತಿಮಿ ಅಂದರೆ ಯಾದೋಚರ, ತಿಮಿಂಗಿಲ ಅಂತ ಮುಂತಾದ್ದೆಲ್ಲ ಮತ್ಸ್ಯ ಭೇದಗಳು. ತಿಮಿ ಎನ್ನುವಳಿಂದ ಜಲಚರ ಜಂತುಗಳು ಸೃಷ್ಟಿಯಾಗಿವೆ. ಧನು ಎನ್ನುವರಿಂದ ದಾನವರು 61 ಜನ ಬಂದಿದ್ದಾರೆ. ಪ್ರಧಾನರು ಹುಟ್ಟಿ ಬಂದವರು ಮತ್ತು ಅವರಿಂದ ದಾನವ ವಂಶ ಬೆಳೆದಿದೆ. ಕಾಷ್ಟಾಳಿಂದ ಕಾಷ್ಟಾಯಾಮ್ ದ್ವಿಷಪೇತರಾಹ ಅಂತ ಒಂದು ಗೊರಸಿನ ಪ್ರಾಣಿಗಳು, ಕುದುರೆ, ಕತ್ತೆ ಮುಂತಾದ್ದೆಲ್ಲ ಹುಟ್ಟಿದೆ. ನಾವು ಎಲ್ಲಿ ನೋಡ್ತೇವೆ ಪ್ರಾಣಿಗಳು ಹೇಗಿರ್ತಾವೆ ಅಂತ. ದನಕ್ಕೆ 2 ಗೊರಸು, 2 ಉಗುರು. ಗೊರಸು ಅಂದರೆ ಗುಗುರು. ಕುದುರೆಗೆ ಒಂದೇ ಗುಗುರು. ಅಷ್ಟು ದೊಡ್ಡ ಪ್ರಾಣಿ ಆದರೂ, ಒಂದೇ ನಮೂನೆ ಜಾತಿ ಆದರೂ ಅದಕ್ಕೊಂದು ಉಗುರು ಇರುವುದು.
ಹೀಗೆ ಇದನ್ನೆಲ್ಲ ಗುರುತಿಸ್ತಾರೆ. ಇದು ಪ್ರತ್ಯೇಕ ವಂಶದಲ್ಲಿ ಬಂದಿರತಕ್ಕ ತಾಯಿಯರು, ಆದ್ದರಿಂದ ಹಾಗೆ ಸುರಸೆಯಿಂದ ಯಾತುದಾನ ಎನ್ನತಕ್ಕಂಥ ರಕ್ಕಸರ ಪಡೆ ಹುಡುತ್ತದೆ. ಇಳಾದಿಂದ ಮರಗಿಡಗಳೆಲ್ಲ ಸೃಷ್ಟಿಯಾಗ್ತವೆ. ಕಶ್ಯಪರಿಂದಲೇ ಕಶ್ಯಪರು ಮರ ಆಗುವುದು, ಇಳೆ ಮರ ಆಗಿರ್ತಾಳೆ, ಅಲ್ಲಿಂದ ಮರಮಟ್ಟುಗಳ ಸಂತಾನ ಆಗುವುದು ಅಂತ ಕ್ರಮ, ದೇವತೆಗಳ ಕ್ರಮ. ಹಾಗೆ ಮೊದಲೇ ಚತುರ್ಮುಖ ಹಾಗೇ ಮಾಡಿದ್ದಾನೆ. ಅವನು ಕುದುರೆಯಾಗಿದ್ದಾನೆ, ಸರಸ್ವತಿ ಕುದುರೆ ಆಗ್ತಾಳೆ, ಅಲ್ಲಿಂದ ಕುದುರೆ ಬರ್ತದೆ. ಅವನು ದನ ಆಗ್ತಾನೆ, ವೃಷಭ ಆಗ್ತಾನೆ, ಇವಳು ದನ ಆಗ್ತಾಳೆ, ಅಲ್ಲಿಂದ ಸಂತಾನ ಆಗ್ತದೆ. ಇದೆಲ್ಲ ಶ್ರುತಿ ಹೇಳಿರ್ತದೆ ಹೇಗೆ ಸಂತಾನ ಆಗೋ ಕ್ರಮ ಅಂತ. ದೇವತೆಗಳು ಆಯಾ ರೂಪಗಳಿಂದ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ. ಮುನಿಯಿಂದ ಅಪ್ಸರೆಯರು ಬರ್ತಾರೆ. ಕ್ರೋಧವಶಾಳಿಂದ ವಿಚಿತ್ರವಾದಂತಹ ಸರೀಸೃಪಗಳು, ಹಾವಿನಂಥವುಗಳು ಹುಡ್ತಾವೆ. ಈಗ ಇಡೀ ಪ್ರಪಂಚ ಅಪ್ಸರೆಯರ ದಂಡು ಬರುವ ಹಾಗೆ, ತಾಮ್ರಾಳಿಂದ ಗಿಡುಗಗಳು, ಸುರಭಿಯಿಂದ ದನ ಮುಂತಾದ ಪ್ರಾಣಿಗಳು, ಸರ್ಮಾದಿಂದ 5 ಉಗುರಿನ ನಾಯಿ ಮುಂತಾದ ಪ್ರಾಣಿಗಳು, ಹೀಗೆ ಒಟ್ಟು ಧನು, ಕಾಷ್ಟ, ಅರಿಷ್ಟ, ಸುರಸ, ಇಳ, ಮುನಿ, ಕ್ರೋಧವಶ, ತಾಮ್ರ, ಸುರಭಿ, ಸರಮ, ತಿಮಿ 11 ಹುಡುಗಿಯರ ವಂಶ ಚರಿತೆ ಮುಗಿಸಿದ್ದೇನೆ. ಇನ್ನಿಬ್ಬರು ಪ್ರಧಾನವಾಗಿ ಅದಿತಿ ಮತ್ತು ದಿತಿ. ದಿತಿಯ ಸಣ್ಣ ಕಥೆ ನೋಡಿದ್ದೇವೆ ನಾವು, ಸಂಜೆ ಹೊತ್ತಿನಲ್ಲಿ ಗರ್ಭ ಪಡೆದದ್ದು ಅಂತ. ಅಲ್ಲಿ ಬಂದದ್ದು ಹಿರಣ್ಯಾಕ್ಷ, ಹಿರಣ್ಯಕಶಿಪುಗಳು. ಹಿರಣ್ಯಾಕ್ಷನ ಕಥೆ ಕೇಳಿದ್ದೇವೆ, ವರಾಹ ಅವತಾರ ಆಗಿದೆ. ಹಿರಣ್ಯಕಶಿಪು ಅಂದರೆ ಅವರಿಬ್ಬರು ಹೆಸರು ಭಾಳ ಚೆನ್ನಾಗಿದೆ. ಹಿರಣ್ಯಾಕ್ಷ ಅಂದರೆ ದುಡ್ಡಿನ ಮೇಲೆ ಕಣ್ಣಿಡುವವ ಅಂತ. ನಾವು ಕತೆ ಕೇಳುತ್ತಾ ಹಿರಣ್ಯಾಕ್ಷ ಈಗ ಎಲ್ಲಿದ್ದಾನೆ ಕೇಳಬೇಡಿ, ಈಗ ಸುಮಾರು ಜನ ಇದ್ದಾರೆ ಹಿರಣ್ಯಾಕ್ಷ. ಹಿರಣ್ಯಕಶಿಪು ಅಂದರೆ ದುಡ್ಡು ಮಾಡಿ, ಕಶಿಪು ಅಂದರೆ ತಲೆಗಿಂಬು ಅಂತ ಅರ್ಥ, ಹಾಸಿಗೆ ಅಂತ, ಅದರಲ್ಲಿ ಇಟ್ಟವ ಅಂತ ಅರ್ಥ. ದುಡ್ಡಿನ ನೋಟಿನ ಕಟ್ಟುಗಳನ್ನು ಹಾಸಿಗೆಯಲ್ಲಿ ಬಚ್ಚಿಟ್ಟವ ಹಿರಣ್ಯಕಶಿಪು. ದುಡ್ಡಾಗ್ತದ ಅಂತ ನೋಡಿಕೊಂಡು ದುಡ್ಡಿನ ಮೇಲೆ ಕಣ್ಣಿಟ್ಟು ದುಡ್ಡು ಮಾಡುವವ ಅವ ಹಿರಣ್ಯಾಕ್ಷ. ಸುಮಾರು ಜನ ಸಿಗ್ತಾರೆ ಈಗ. ಆದ್ದರಿಂದ ಸುಮಾರು ಸರ್ತಿ ನರಸಿಂಹದೇವರು ಬರಬೇಕಾಗ್ತದೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪುಗಳು. ಹಿರಣ್ಯಕಶಿಪುವಿನ ಕತೆ ಗೊತ್ತುಂಟು ನಿಮಗೆ ಅಂತ ಹೇಳುತ್ತೇನೆ ನಾನು. ಗೊತ್ತಿಲ್ಲ ಆದರೆ ನಾನು ಪ್ರಹ್ಲಾದ ವರದ ಅಂತ ಒಂದು 7-8 ದಿನದ 12 ಗಂಟೆ ಪ್ರವಚನ ಮಾಡಿದ್ದೇನೆ, ಸ್ವಲ್ಪ ಕೇಳಿಕೊಳ್ಳಿ. ಅಂದರೆ ಹೇಳಲಿಕ್ಕೆ ಹೋದ್ರೆ ಅಷ್ಟು ದಿನ ಬೇಕಾಗುತ್ತೆ. ಮತ್ತೆ ಇರಲಿ, ನರಸಿಂಹ ಚರಿತ್ರೆ ಹೆಚ್ಚಿನವರಿಗೆ ಗೊತ್ತಿದೆ, ಮತ್ತು ಸಮಯ ಇದ್ದರೆ ನೋಡುವ. ಹಿರಣ್ಯಾಕ್ಷನಿಗೆ ವೃಷದ್ಭಾನು ಹೆಂಡತಿ, ಶಂಬರ ಮುಂತಾದ 9 ಜನ ಗಂಡು ಮಕ್ಕಳು. ಹಿರಣ್ಯಾಕ್ಷ ಸತ್ತಾಗ ತಾಯಿಯು ದಿತಿಯು ಹತ್ತಿದ್ದಾಳೆ, ಹೆಂಡತಿಯು ಹತ್ತಿದ್ದಾಳೆ, ಮಕ್ಕಳು ಕೂಗಿದ್ದಾರೆ. ಅಣ್ಣ ಬಂದು ಸಮಾಧಾನ ಮಾಡ್ತಾನೆ. ಅಳುದು ಯಾಕೆ? ಸಾವು ಎನ್ನುವುದು ಅದು ದೊಡ್ಡ ಸಂಗತಿಯಲ್ಲ, ಬರ್ತಾ ಇರ್ತದೆ. ಹತ್ರ ಏನು ಹುಟ್ಟಿ ಬರ್ತಾರ? ಒಂದು ಕಥೆ ಹೇಳ್ತೇನೆ ಅಂತಾನವ. ಹಿಂದೊಮ್ಮೆ ಉಶೀನರ ರಾಜ ಸತ್ತಾಗ ಅವನನ್ನು ಸುಡ್ಲಿಕ್ಕೆ ಬಿಡಲಿಲ್ಲ ಜನ, ಅರಮನೆಯವರೆಲ್ಲ. ಆಗ ಯಮನೇ ಹುಡುಗನಾಗಿ ಬಂದು ಮಾತಾಡಿಸ್ತಾನೆ ಅವರಿಗೆ. ಎಂಥದ್ದು, ನೀವು ಹತ್ರ ಅವನು ಹುಟ್ಟಿ ಬರ್ತಾನ? ಇಲ್ಲಲ್ಲ, ಯಾಕೆ ಸುಮ್ಮನೆ ಕಾಯ್ತೀರಿ, ಅವನ ಕರ್ಮಾಂಗಗಳನ್ನು ಮುಗಿಸಿ ಅಂತ ಹೇಳಿಕೊಂಡು ಕಳಿಸಿಕೊಟ್ಟಿದ್ದಾನೆ. ಆದ್ದರಿಂದ ನಾವು ಹಾಗೆ ಶಾಶ್ವತ ಅಲ್ಲ, ಎಲ್ಲವೂ ಕಾಲದ ಅಧೀನ ಅಂತ ಹೇಳಿಕೊಂಡು ಸಮಾಧಾನ ಮಾಡಿ ಹೋಗ್ತಾನೆ. ಹೋಗಿ ಮತ್ತೆ ನನ್ನ ಸೋದರನನ್ನು ಕೊಂದವನನ್ನು ನಾನು ಮುಗಿಸಿಯೇ ಸಿದ್ಧ ಅಂತೇಳಿ ತಪಸ್ಸು ಮಾಡ್ತಾನೆ. ಮತ್ತೆ ಹಾಗೆ ಇನ್ನೊಬ್ಬರು ಉಪದೇಶ ಮಾಡುವಾಗ ನಮಗೆ ಎಚ್ಚರ ಆಗ್ತದೆ. ನಮ್ಮ ಹತ್ತಿರಕ್ಕೆ ಬರುವಾಗ ನಾವು ಮತ್ತೆ ಕೋಪಕ್ಕೆ ಬಲಿ ಆಗ್ತೇವೆ, ತಾಮಸರಾಗಿ ಬಿಡುತ್ತೇವೆ. ಹೀಗೆ ಹಿರಣ್ಯಕಶಿಪುವಿನ ದರ್ಬಾರ. ಹಿರಣ್ಯಕಶಿಪುವಿಗೆ 4 ಮಕ್ಕಳು. ಕಯಾದು ಎನ್ನುವ ಹೆಂಡತಿಯಲ್ಲಿ ಕ್ಲಾದ, ಸಂಹ್ಲಾದ, ಅನುಕ್ಲಾದ, ಪ್ರಹ್ಲಾದ ಅಂತ. ಕ್ಲಾದನಿಗೆ 2 ಮಕ್ಕಳು, ಮಾತಾಪಿ ಮತ್ತು ಇಲ್ವಲರು ಅಂತ. ವಿಚಿತ್ರವಾದಂಥ ಕಾಯಿಲೆ ಅವರಿಗೆ. ಏನು ಕೇಳಿದರೆ, ಇಲ್ವಲ ವಾತಾಪಿಯನ್ನು ಕೊಚ್ಚುವುದು, ಅಡುಗೆ ಮಾಡುವುದು, ಋಷಿಗಳ ವೇಷ ಹಾಕಿಕೊಂಡೋಗಿ ಋಷಿಗಳನ್ನು ಕರೆಯುವುದು, ಊಟಕ್ಕೆ ಬನ್ನಿ ಅಂತ. ಅವ್ರಿಗೆ ಊಟ ಆಗುವುದು, ಮಾಂಸದ ಅಡುಗೆ. ಅವರು ತಿನ್ನಂತರ ಇವ ವಾತಾಪಿ ಅಂತ ಕರೆಯುವುದು. ಅವನಿಗೆ ತುಂಡಾದವನಿಗೆ ಇಡಿಯಾಗುವ ವರ ಇದೆ. ಅವ ಎಲ್ಲರೂ ಹೊಟ್ಟೆ ಹೊಡೆದುಕೊಂಡು ಬರ್ತಾನೆ ಒಳಗೆ. ಬೇಯಿಸಲ್ಪಟ್ಟಿದ್ದಾನವ, ಆದರೂ ಬದುಕಿ ಬರ್ತಾನೆ. ಹೀಗೆ ಎಲ್ಲ ಋಷಿಗಳನ್ನು ಕೊಲ್ಲುವ ತಂತ್ರ ಇವರದ್ದು. ಕೊನೆಗೊಮ್ಮೆ ಅಗಸ್ತ್ಯರು ಋಷಿಗಳೆಲ್ಲ ದುಂಬಾಲು ಬಿದ್ದಾಗ ನಾನು ಊಟಕ್ಕೆ ಹೋಗ್ತೇನೆ ಅಂತ ಬಂದರು. ಮತ್ತೆ ಯಾರು ಬರಬೇಡಿ ಹೇಳಿದ್ದಾರೆ ಅವರು. ನೀವೊಬ್ಬರೇ ಋಷಿಗಳಂದರು. ಪರವಾಗಿಲ್ಲ, ನಾನೊಬ್ಬರೇ ಅಡುಗೆ ಹಾಕುವಂತಾನೆ. ಪೂರ ನುಂಗಿ ಹಾಕಿದ್ರು ಊಟ. ಮತ್ತು ಈ ವಾತಾಪಿ ಕರೆದ, ಅವ್ರು ಹೊಟ್ಟೆ ತಿಕ್ಕಿ ವಾತಾಪಿ ಜೀರ್ಣೋಭವ ಅಂದರು. ಅದರಿಂದ ಇವತ್ತು ಸಹ ಯಾರಿಗಾದ್ರೂ ಅಜೀರ್ಣ ಆದರೆ ಅಗಸ್ತ್ಯಾಯ ನಮಃ ಅಂತ ಹೊಟ್ಟೆ ಮುಟ್ಟಿಕೊಂಡು ಜಪ ಮಾಡಬೇಕಂತೆ. ಎಂತ ಇದ್ರು ಜೀರ್ಣ ತಿನ್ನಬೇಡಿ, ಮತ್ತೆ ತಿಂದು ಜೀರ್ಣ ಆಗಲಿಕ್ಕೆ ಕೇಳಬೇಡಿ.
ಅಗಸ್ತ್ಯಂ ಕುಂಭಕರ್ಣಂಚ ಶಮೀಂಚ ವಡವಾನಲಂ ಆಹಾರ ಪರಿಣಾಮಾರ್ಥಂ ಸ್ಮರಾಮಿ ಚ ವೃಕೋದರಂ. ವಿಷವನ್ನು ನೇರ ತಿಂದಿರತಕ್ಕ ಅದನ್ನು ಇವ ರಕ್ಕಸರನ್ನು ತಿಂದದ್ದಷ್ಟೇ ಅಲ್ವಾ, ವಿಷ ತಿಂದಿರತಕ್ಕ ಭೀಮಸೇನನ್ನು ನೆನೆದುಕೊಂಡ್ರೆ ಏನು ಬಾಧೆಯೂ ಆಗುವುದಿಲ್ಲ. ವೃಕೋದರ ನೆನಪು ಮಾಡಿಕೊಳ್ಳಿ ಅಂತಾರೆ ಮುಖ್ಯವಾಗಿ. ಹೀಗೆ ಅಗಸ್ತ್ಯ ವಾತಾಪಿಯನ್ನು ಕೊಂದವ. ವಾತಾಪಿ ಇಲ್ಲವರರ ಮಗನೇ ಬಲ್ವಲ ಅಂತ. ಯುದ್ಧ ಆಗ್ತದೆ ಅಂದಾಗ, ಮಹಾಭಾರತ ಯುದ್ಧ ಆಗ್ತದೆ ಅಂದಾಗ ದುರ್ಯೋಧನ ಸಹಾಯ ಕೇಳಿಕೊಂಡ, ಕೃಷ್ಣ ಸಹಾಯ ಮಾಡಿದ, ಅರ್ಜುನನಿಗೂ ಮಾಡಿದ. ಬಲರಾಮನ ಹತ್ರ ಹೋಗ್ತಾನೆ ದುರ್ಯೋಧನ, ಅಣ್ಣ ಗುರುಗಳೇ ಅಂತ ಹೇಳಿಕೊಂಡು. ಗುರು ಅವನು, ಕೃಷ್ಣ ನನ್ನ. ಬಲರಾಮ ಹೇಳ್ತಾನೆ, ನಾನು ಯಾರಿಗೂ ಸಹಾಯ ಮಾಡುವುದಿಲ್ಲ, ನಾನು ಯಾರ ಪಕ್ಷದಲ್ಲಿ ಇಲ್ಲ, ನಾನು ಹೋಗ್ತೇನೆ ಅಂತ ಹೊರಟವ. ತೀರ್ಥಯಾತ್ರೆಗೆ ಹೋಗ್ತೇನೆ ಅಂತ ಹೋದವ. ನಿಜವಾಗಿ ಬಲರಾಮ ತಂಗಿ ಸುಭದ್ರೆ ಇದ್ದಾಳೆ, ಪಾಂಡವರಿದ್ದಾರೆ, ಅನ್ಯಾಯ ಆದದ್ದು ಪಾಂಡವರಿಗೆ. ದುರ್ಯೋಧನ ಶಿಷ್ಯ ಹೌದು. ಯಾಕೆ ಅಂದರೆ ದುರ್ಯೋಧನ ಕಲಿತು ಬಲರಾಮನಿಂದ, ಗದೆಯಿಂದ ಭೀಮನನ್ನು ಹುಡಿ ಮಾಡಬೇಕು ಅಂತ ಅವನ ತಂತ್ರ. ಅದಕ್ಕೋಸ್ಕರ ಬಲರಾಮನಲ್ಲಿ ಕಲ್ತದ್ದವ. ಮತ್ತು ಇನ್ನೊಂದು ಪಿತೂರಿ ಅವನಿಗೆ, ಸುಭದ್ರೆಯನ್ನು ಕೇಳುವುದು ಅಂತ. ಸುಭದ್ರೆಯನ್ನು ಕೇಳಿದರೆ ತಂಗಿ ಗಂಡ ಆಗ್ತಾನಲ್ಲವ, ಆಗ ಕೃಷ್ಣ ವಿರೋಧಿಸುವುದಿಲ್ಲ ಅಂತ. ಹೀಗೆ ಕೃಷ್ಣನನ್ನು ಬುಟ್ಟಿ ಹಾಕಲಿಕ್ಕೆ ಬಲರಾಮನ ಹತ್ತಿರ ದುರ್ಯೋಧನ ಕಲೀಲಿಕ್ಕೆ ಹೋಗಿ ಕೇಳಿಯೇ ಬಿಟ್ಟ, ಕೈ ಕೊಡು ಅಂತ ಹೇಳಿಕೊಂಡು, ನೀನು ತಂಗಿಯನ್ನು ನಂಗೆ ಕೊಡು ಅಂತ ಭಾಷೆ ಮಾಡು ಅಂತ. ಆಯಿತು ಅಂತ ಹೇಳಿದ್ದಾನೆ ಬಲರಾಮ. ಅದಕ್ಕೆ ಸುಭದ್ರೆಯನ್ನು ರಾತ್ರೋರಾತ್ರಿ ಕೃಷ್ಣ ಅರ್ಜುನ್ ಜೊತೆಯಲ್ಲಿ ಸಾಗಿಸುವ ವ್ಯವಸ್ಥೆ ಮಾಡಿತ್ತು. ಬಲರಾಮನಿಗೆ ಗೊತ್ತಿಲ್ಲ, ಮೋಸವನ್ನು ನಡೆಸಿದ್ದ ದುರ್ಯೋಧನ. ಹಾಗಾಗಿ ಬಲರಾಮ ಹೋಗಿ ಹೇಳ್ತಾನೆ, ನನಗೆ ಸಹಾಯ ಮಾಡಬೇಕು ಅಂತ. ಬಲರಾಮನ ಹತ್ರ ಕೇಳಿದರೆ ಬಲರಾಮ ಹೇಳಿದ, ದುರ್ಯೋಧನ ಹೇಳಿದ್ದಕ್ಕೆ ನಾನು ಮಾಡುವುದಿಲ್ಲ ಅಂದ. ಪಾಂಡವರ ಪಕ್ಷಕ್ಕೂ ನಿಲ್ಲದೆ ಹೊರಟ, ಧರ್ಮ ಪಕ್ಷಕ್ಕೆ ಸೇರದೆ ಕೈಬಿಟ್ಟ. ಹೇಳುವ ನಾಟಕ ಮಾಡಿದ ತೀರ್ಥಯಾತ್ರೆ ಅಂತ ಅನ್ಯಾಯ. ಯಾವ ದೇವತೆಗಳಿರಲಿ, ದೇವರ ವಿರುದ್ಧ ನಡೆದರೆ ಅವರಿಗೆ ಆಗಲೇ ಶಾಸ್ತಿ ಕ್ರಮ ಆಗಿ. ಹೋದವನು ನೈಮಿಷಾರಣ್ಯಕ್ಕೆ ಬಂದಿದ್ದಾನೆ. ನೈಮಿಷಾರಣ್ಯದಲ್ಲಿ ಶೌನಕರು ಕೂತಿದ್ದಾರೆ. 10-25 ವಿದ್ಯಾರ್ಥಿಗಳಿಗೆ ಪಾಠದ ವ್ಯವಸ್ಥೆ ಮಾಡುವವರವರು. ಹಗಲಿಗೆ ಯಜ್ಞ, ಸಂಜೆಗೆ ಪ್ರವಚನ ಚಿಂತನೆ, ಕ್ರಮವೇ ಹಾಗೆ. ಅವ್ರು ಹೇಳ್ತಾರೆ, ನಾವು ಯಜ್ಞ ಎನ್ನುವ ಕಟ್ಟುಪಾಡುಗಳಿಂದ ಇಟ್ಟುಕೊಂಡು ವೇದವನ್ನು ಸಂರಕ್ಷಣೆ ಮಾಡಲಿಕ್ಕೆ ಮಾಡಿಕೊಂಡು ಪ್ರಧಾನವಾಗಿ ಚಿಂತನೆಗೋಸ್ಕರ ಮಾಡ್ತಾ ಇದ್ದೇವೆ ಅಂತ. ನೈಮಿಷೇ ನಿಮಿಷಶ್ಚೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ಸಾವಿರಾರು ತಿಂಗಳ ಕಾಲದ ಯಜ್ಞದ ಕಮಿಟ್ಮೆಂಟ್. ಸಂಜೆ ನಂತರದಲ್ಲಿ ಪಾಠ, ಪ್ರವಚನ, ಡಿಸ್ಕೋರ್ಸು, ಚಿಂತನೆ, ಮನನ ಇದೆಲ್ಲ ನಡೆಸು. ಅವರನ್ನು ಕಟ್ಟಿ ಹಾಕಲಿಕ್ಕೆ ಇದೊಂದು ಕರ್ಮತಂತ್ರ ಅಂತ ಹೇಳ್ತಾನ. ಹಾಗೆ ಅಲ್ಲಿಗೆ ಬಂದಿದ್ದಾರೆ. ಬರುವಾಗ ಸೂತರು ಪ್ರವಚನ ಮಾಡ್ತಾ ಇದ್ದಾರೆ. ಬಲರಾಮಂದಾಗ ಸಿಟ್ಟು ಬಂತು ಬಲರಾಮನಿಗೆ. ಬಂದವನೇ ಕೈಯಲ್ಲಿದ್ದ ದರ್ಬೆಯಿಂದ ಪ್ರವಚನ ಮಾಡುತ್ತಿರುವ ಸೂತನ ತಲೆಯನ್ನೇ ಕಡಿದುಬಿಟ್ಟು, ಉಗ್ರಶ್ರವಸ್ಸಿದ್ದಾಗ ಪ್ರವಚನ ಮಾಡ್ತಾ ಋಷಿಗಳು ಬೊಬ್ಬೆ ಹಾಕಿದ್ರು. ಶೌನಕರೆಲ್ಲ ಸೇರಿ ಅನ್ಯಾಯ ಅಂತ ಘೋಷಣೆ ಮಾಡಿದ್ರು. ಬಲರಾಮ ಚರ್ಚೆ ಮಾಡಲಿಲ್ಲ. ನಾನು ಯಾರು ಗೊತ್ತುಂಟ, ಬಲ್ಲಿರೇನಯ್ಯ, ಚಂಡೆ ಹೊಡೀರೆಲ್ಲ ಹೇಳಲಿಕ್ಕೆ ಹೋಗ್ಲಿಲ್ಲವ. ನೇರ ಹೇಳಿದ, ತಪ್ಪಾಯಿತು, ಒಪ್ಪಿದ್ದೇನೆ, ಪ್ರಾಯಶ್ಚಿತ್ತ ಏನು ಹೇಳಿ ಅಂತ ಮುಗಿ. ಎದ್ದು ನಿಲ್ಲಬೇಕು ಅಂತ ಲೆಕ್ಕ ಇಲ್ಲ. ನೀನು ಬಂದಿರಬಹುದು ಕೃಷ್ಣನ ಅಣ್ಣ, ಹೇಳುವುದು ಯಾವಾಗ, ಯಾರು ಯಾರಿಗೆ? ಸೂತ ಪ್ರವಚನ ಮಾಡ್ತಾ ಇದ್ದಾನೆ, ಭಗವಂತನ ಚಿಂತನೆ ಆಗ್ತಾ ಇದೆ, ವ್ಯಾಸಪೀಠದಲ್ಲಿ ಕೂತಿದ್ದಾನೆ. ಅವನು ಯಾರಿಗೂ ಗೌರವ ಕೊಡಬೇಕಾಗಿಲ್ಲ. ಈಗ ದೇವರ ಚಿಂತನೆ ಆಗ್ತಾ ಇರೋದು. ಇಲ್ಲಿ ಪಟ್ಟಾಂಗ ಮಾಡ್ತಾ ಇಲ್ಲ ಯಾರು ಸಹ. ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಇದು ಅತ್ಯಂತ ಮಹತ್ತರವಾದ ಎಚ್ಚರವನ್ನುಗೊಳಿಸುವ ಸಂಗತಿ. ಇದು ಪ್ರತಿ ವ್ಯಕ್ತಿ ತನ್ನ ಜೀವನದಲ್ಲಿ ಅಧ್ಯಾತ್ಮದ ಮಾರ್ಗದಲ್ಲಿ ನಡೆದುಕೊಂಡೋಗಿ ಮೋಕ್ಷದ್ವಾರದಡಿಗೆ ಸಾಗುವ ಕ್ರಮ ಇದು. ಇದು ತಮಾಷೆ ಅಲ್ಲ, ಆಟ ಅಲ್ಲ, ಇದು ಜನರಂಜನೆ ಅಲ್ಲ. ಇದು ಮನಸ್ಸಿಗೆ ಬೇಸರ ಆಗಿದೆ, ಸಂಜೆ ಹೊತ್ತು ಏನಾದರೂ ಕೂತ್ಕೊಂಡು ಸಮಯ ಟೈಮ್ ಪಾಸ್ ಮಾಡುವ ಅಲ್ಲ ಇದು ಕ್ರಮ. ಇದು ಯಾವುದೋ ಒಂದು ಪಾರ್ಕಿನಲ್ಲಿ ಕೂತು ಯಾವುದೋ ಪುಟಾಣಿ ಕಡಲೆ ತಿಂದುಕೊಂಡಿರತಕ್ಕಂಥ ಯಾವುದೋ ಒಂದು ಕೆಟ್ಟ ಸಮಾಚಾರ ಅಲ್ಲ. ಬದುಕಿನ ಒಂದು ಬಣ್ಣಣೆ ಅಲ್ಲ ಇದು. ಇದು ಜನ್ಮಾಂತರಗಳಲ್ಲಿ ಕೊಂಡು ಹೋಗತಕ್ಕಂಥ ದೊಡ್ಡ ಕೊಡುಗೆ. ಉದ್ಧವ ಕೇಳ್ತಾನೆ ಕೃಷ್ಣನ ಹತ್ರ ಹೋಗುವಾಗ ಕೊನೆಗೆ, ಕೃಷ್ಣ ದಕ್ಷಿಣೆ ಅಂದ್ರೆ ಎಂಥದ್ದು ಅಂತ. ಇವತ್ತು ನಮಗೆ ಅದೇ ಲೆಕ್ಕಾಚಾರ ಸರಿ ಗೊತ್ತಿಲ್ಲ. ದಕ್ಷಿಣೆ ಅಂದ್ರೆ ಎಂಥದ್ದು? ಪವನ್ ದಕ್ಷಿಣೆ ಅಂತ ಕೆಲವರು ಹೇಳುದು, ಬಂಗಾರ ಕೊಡಬೇಕು 8 ಗ್ರಾಮ್ ಅಂತ. ಇನ್ನು ಕೆಲವರು ಚಿನ್ನದ ಉಂಗುರ ಹಾಕಬೇಕು ಅಂತ. ಸಾಕ? ಛತ್ರ ಚಾಮರ ಎಲ್ಲ ಬೇಡ ಮತ್ತೆ. ಅದು ಕೊಟ್ಟರೆ ಒಳ್ಳೇದು. ಕಿರೀಟ ಇಟ್ಟರೆ ಭಾರಿ ಖುಷಿ ಆಗ್ತದೆ. ಮಾಡುದೆಂತ, ರಸ್ತೆಯಲ್ಲಿ ಕಿರೀಟ ಹಾಕೊಂಡು ಹೋಗ್ಲಿಕ್ಕೆ ಆಗ್ತದ? ಕಲ್ಬಿಸಾಡ್ತಾರೆ. ಒಂದಿನ ಹೋಗುವಾಗ
ನೋಡ್ತಾರೆ ಕೆಲವಿ ಸಾಡಿ, ಇಲ್ಲ ಮರುದಿನ ಅದು ಸೀಕುಂಟು ಆದರೆ 4 ಜನ ಬಂದು ಎಗರಿಸಿಕೊಂಡು ಹೋಗ್ತಾರೆ, ಅದನ್ನು ಪ್ರಯೋಜನ ಇಲ್ಲ. ಕೃಷ್ಣ ಹೇಳ್ತಾನೆ ದಕ್ಷಿಣ ಜ್ಞಾನ ಸಂದೇಶ ಅಂದ. ದಕ್ಷಿಣ ಏನು ಗೊತ್ತುಂಟು, ಜನರಿಗೆ ತಿಳುವಳಿಕೆಯನ್ನು ಕೊಡುವಂತೆ ಮಾಡುವುದು. ಗಡದ್ದು ಊಟ ಹಾಕಿ ಎಷ್ಟು ಬೇಕಾದರೂ ದುಡ್ಡು ಕೈಯಲ್ಲಿ ಕೊಡಿ. ಅದು ಹೋಗುವಾಗ ಒಂದು ಕಾಫಿ ಕುಡಿಲಿಕ್ಕೆ ಹೋಗ್ತದೆ, ಖರ್ಚಾಗ್ತದೆ, ಇಲ್ಲ ರಿಕ್ಷಾದವನಿಗೆ ಹೋಗ್ತದೆ ಪೆಟ್ರೋಲಿಗೆ, ಇಲ್ಲ ಐಸ್ ಕ್ರೀಮ್ ತಿಂತಾರೆ, ಇಲ್ಲ ಕೊನೆಗೆ ತಿಂದದ್ದು ಹೆಚ್ಚಾಗಿ ಆಸ್ಪತ್ರೆ ಆಗ್ತಾನೆ. ಏನಾದ್ರು ಒಂದಕ್ಕೆ ಆಗ್ತದೆ, ಅದು ಎಷ್ಟು ದಿನಕ್ಕೆ ಬರ್ತದೆ ಅಂತಾರೆ. ಅದಲ್ಲ, ಜನ್ಮಾಂತರಕ್ಕೆ ಒಯ್ಯತಕ್ಕಂಥ, ಮನಸ್ಸಿಗೆ ಉಪಯೋಗಿಸಿಕರತಕ್ಕಂಥ, ನಮ್ಮ ಕರ್ಮಾಂಗಳಿಗೆ ಮುದಗೊಡತಕ್ಕಂಥ ಸಂಗತಿಗಳನ್ನು ತಲೆಗೆ ಹಾಕಿ, ಅದೇ ದಕ್ಷಿಣೆ ಅಂದು. ದಕ್ಷಿಣ ಜ್ಞಾನ ಸಂದೇಶ ಅಂತ. ಇದು ಕೃಷ್ಣ ಹೇಳಿದ ಗೆರೆ ಉದ್ಧವನಿಗೆ ಏನು ಕೊಡಬೇಕು ಅಂದ. ಅದರಿಂದ ಬಲರಾಮನ ತಪ್ಪು ನೋಡಿ ಒಪ್ಪಿಕೊಂಡ. ಏನು ಮಾಡಬೇಕು ಅಂದ, ನಮಗೆ ಪ್ರವಚನ ಮುಂದುವರಿಬೇಕಲ್ಲ ಅಂತ. ಏನು ಬದುಕಿಸ್ಬೇಕಾ ಅಂತ ಕೇಳ್ತಾನವ, ಅದು ನಿನಗೆ ಬಿಟ್ಟ ವಿಷಯ. ನನಗೆ ಅಂದರೆ ಅದು ಒಪ್ಪಿಕೊಡ್ತಾನೆ ಬಲರಾಮ, ನಾನು ಬದುಕಿಸ್ತೇನೆ ಅಂತ. ಶೇಷ ಅಲ್ವವ, ಬಹಳ ದೊಡ್ಡ ವ್ಯಕ್ತಿ ಅವನು. ಆಗ ನಿನ್ನಿಷ್ಟ, ನಮಗೊಟ್ಟು ಪ್ರವಚನ ಮುಂದುವರಿಬೇಕು. ನಿನ್ನ ಕೊಲೆಯನ್ನು ನೀನು ಎಕ್ಸೆಪ್ಟ್ ಮಾಡಿಕೊ, ನಮ್ಮ ಕೆಲಸವನ್ನು ಮುಂದುವರಿಸಿ, ಹೇಗೆ ಬೇಕೋ ಹಾಗೆ. ಹಾಗಾದ್ರೆ ಇವನ ಮಗನಿಗೆ ಉಗ್ರಶ್ರವಸ್ಸಿಗೆ, ಅವು ಸತ್ತವ ರೋಮಹರ್ಷಣ, ಉಗ್ರಶ್ರವಸ್ಸಿಗೆ ಪ್ರವಚನ ಮಾಡುವ ಸಾಮರ್ಥ್ಯವನ್ನು ಅನುಗ್ರಹಿಸ್ತೇನೆ ಅಂತ ಹೇಳಿಬಿಟ್ಟ. ಮಗನನ್ನು ಕುಳ್ಳಿರಿಸಿದ ಪೀಠದಲ್ಲಿ ಮುಂದೆ. ಅವನಿಗೆ ಎಲ್ಲ ಚಿಂತನೆ ಬರುವಂತೆ ಮಾಡ್ತೇನೆ ಅಂದ. ಅದು ಒಂದಾಯಿತು. ಮತ್ತೆ ಅದು ನಮ್ಮ ವ್ಯವಸ್ಥೆ ಆಯಿತು. ನೀನು ಕೊಂದದ್ದು ತಪ್ಪಲ್ವಾ, ಇದು ಮುಂದುವರಿಸಿದ್ದು, ನಿಂತು ಹೋಗುವ ಕೆಲಸವನ್ನು ಮುಂದುವರಿಸಿದ್ದು ಅಂತ. ನೀನು ಕೊಂದದ್ದಕ್ಕೇನು, ಹತ್ಯೆ ಮಾಡಿದ್ದಕ್ಕೇನು ಪರಿಹಾರ? ಕೊಲೆಯೇ ಪರಿಹಾರ ಅಂದ್ರೆ ಎಂಥದ್ದು? ಇಲ್ಲಿ ಅವರು ಇದೇ ಹೇಳ್ತಾರೆ, ಶೌನಕರು ಹೇಳ್ತಾರೆ, ನಮಗಿಲ್ಲಿ ಪ್ರವಚನ ಆಗುವಾಗ, ಯಜ್ಞ ಆಗುವಾಗ ಎಲ್ಲ ಅನ್ಯಾಯ ಮಾಡುವ ಇದ್ದಾನೆ ಒಬ್ಬ, ವಾತಾಪಿ ಇಲ್ಲವಲ್ಲ ಮಗ ಬಲ್ವಲ, ಅವನನ್ನು ಕೊಲ್ಲಬೇಕು ಅಂತ ಆಯ್ತು. ಅದನ್ನ ಬಲ್ವಲ ಬಂದಾಗ ಕಾದು ಕುಳಿತು ಮುಸಲಾಯುಧ ಹಿಡಿದು ವನಕ್ಕೆ ಹಿಡ್ಕೊಂಡು ಅವನನ್ನು ಸಂಹಾರ ಮಾಡುತ್ತಾನೆ. ಅಲ್ಲಿಗೆ ಆಯಿತು, ಇಷ್ಟ ಆಯ್ತು. ಇನ್ನೇನು, ಇನ್ನಾಗಲಿಲ್ಲ ಅಂತಾರೆ. ಇನ್ನೊಂದುಂಟು, ಏನು, ಇನ್ನು ಸಾಮಾನ್ಯ ಕ್ರಮ ಏನು ಕೇಳಿದರೆ, ಅನ್ಯಾಯ ಮಾಡಿದರೆ, ಕೊಲೆ ಇತ್ಯಾದಿಗಳನ್ನು ನಡೆಸಿಕೊಟ್ರೆ, ತೀರ್ಥಕ್ಷೇತ್ರಗಳಿಗೆ ಹೋಗಿ ಉಪವಾಸಾದಿ ವ್ರತಗಳನ್ನು ನಡೆಸಿ ತೀರ್ಥಕ್ಷೇತ್ರ ಸಂದರ್ಶನ ಮಾಡಿ ಮುಳುಗಿಯದ್ದು ದೇಹ ಪವಿತ್ರ ಆಗುವುದು. ಕೊಂದ ಕೈಯಲ್ಲಿ ಒಂದುಂಟಲ್ಲ, ಆಕ್ಷನ್ ನಡೆದಿದೆಲ್ಲ, ದೇಹದಲ್ಲಿ ರಕ್ತ ಸಂಚಾರಗಳು ಆಚೀಚೆ ಆಗಿವೆ ಅಲ್ಲ, ಅದಕ್ಕೊಂದು ಪರಿಮಾರ್ಜನೆ ಆಗುವಲ್ಲ ದೈಹಿಕವಾಗಿ. ಆಯ್ತು ಅಂತ. ನಾಳೆ ಬಲವಲನಂತವರು ಜನರಿಗೆ ಸಿಗುವುದಿಲ್ಲ ಕೊಲೆ ಮಾಡಿದ್ದರೆ ಕೊಲೆ ಮಾಡಲಿಕ್ಕೆ, ಸಾಯಿಸಿ ನಿರ್ವಿಘ್ನಗೊಳಿಸಲಿಕ್ಕೆ, ಇದನ್ನು ಮಾಡಲಿಕ್ಕೆ ಬರ್ತದೆ. ಜನಸಾಮಾನ್ಯನೂ ಮಾಡಬೇಕಾದ ಪ್ರಾಯಶ್ಚಿತ್ತ ಏನು ಕೇಳಿದರೆ, ತೀರ್ಥಕ್ಷೇತ್ರ ಸಂಚಾರ ಮಾಡಿ. ತೀರ್ಥಕ್ಷೇತ್ರ ಸಂಚಾರ ಅಂದರೆ ಗಮ್ಮತ್ತಲ್ಲಿ ಹೋಗುವುದಲ್ಲ, ಲಾಡ್ಜಲ್ಲಿ ಕೂತ್ಕೊಂಡು 3 ಹೊತ್ತು ತಿಂದುಕೊಂಡು ಪ್ಯಾಕೇಜ್ ಎಲ್ಲ ಕರ್ಕೊಂಡೆಲ್ಲ ಇಲ್ಲ, ನಡ್ಕೊಂಡು ಹೋಗಬೇಕು, ಪಾದರಕ್ಷೆ ಇಲ್ಲ, ಮುಳುಗಿ ಸ್ನಾನ ಮಾಡಬೇಕು 3 ಹೊತ್ತು, ಒಂದೇ ಹೊತ್ತು ಊಟ ಮಾಡಬೇಕು. ಅದು ಕ್ಷೇತ್ರದವರು ಕೊಟ್ಟದ್ದು, ನಾವು ತಗೊಂಡೋದನ್ನು ನಾವು ತಯಾರು ಮಾಡಿದ್ದಲ್ಲ. ಅಲ್ಲಿ ಮತ್ತೆ 3 ದಿನ ಮಿನಿಮಮ್ ಇರಬೇಕು ಒಂದೊಂದು ಕಡೆ ಹೋಗಿ, ಕ್ಷೇತ್ರವಾಸಿಗಳಿಗೆ ಕ್ರಮ. ಇವತ್ತು ಒಂದೇ ದಿನ 10 ಕಡೆ ಹೋಗಿ ಬಿಡುತ್ತೇವೆ, ಅದಲ್ಲ ಅಂತಾರೆ. ಒಂದೊಂದು ದೇವಸ್ಥಾನಗಳಲ್ಲಿಯೂ 3 ಹೊತ್ತಿನ ಕರ್ಮಾಂಗಗಳನ್ನು ವೀಕ್ಷಣೆ ಮಾಡಿಕೊಂಡು, ನೆಲದಲ್ಲಿ ಮಲಗಿಕೊಂಡು, ಏಕಭುಕ್ತನಾಗಿದ್ದುಕೊಂಡು, ಹೆಚ್ಚು ಮಾತಾಡದೆ ದೇವರ ಮಹಿಮೆಯನ್ನು ಕೊಂಡಾಡುತ್ತಾ ಸ್ತೋತ್ರ ಜಪ ಮಾಡುತ್ತಾ ಮುಂದುವರಿಯುವ ಕ್ರಮ. ಹೀಗೆ ಪ್ರದಕ್ಷಿಣಾಕಾರವಾಗಿ ನಿಯಮಿತವಾಗಿ ಅಷ್ಟಕ್ಕೆ ಕ್ಷೇತ್ರ ಸಂಚಾರ ಮಾಡಿ ಬರುವ ವ್ಯವಸ್ಥೆ. ಹಾಗೆ ಕ್ಷೇತ್ರ ಸಂಚಾರಕ್ಕೆ ಹೋದ. ಮೊದಲು ಹೇಳಿ ಹೋಗಿದ್ದಾನೆ, ನಾನು ತೀರ್ಥಕ್ಷೇತ್ರಕ್ಕೆ ಹೋಗ್ತೇನೆ ಅಂತ ಸುಳ್ಳು ಹೇಳಿದ್ದಾನೆ. ದೇವರು ಸರಿ ಮಾಡಿದ್ದಾನೆ, ಸರಿ ಆಯ್ತು ಹೋಗು ಅಂತ. ಯಾವ ಧರ್ಮ ಪಕ್ಷಕ್ಕೆ, ಪಾಂಡವರ ಪಕ್ಷಕ್ಕೆ ಬೆಂಬಲಾಗಿ ನಿಲ್ಲಬೇಕಿತ್ತೋ ತಪ್ಪಿಸಿಕೊಂಡನೋ, ದೇವರು ತಪ್ಪಿಸಿಕೊಂಡದ್ದಕ್ಕೆ ಹೋಗಂದ, ಕೆಲಸ ಮಾಡಿಕೊಡ್ತೇನೆ ಅಂತ. ಹೀಗೆ ಇದು ಹ್ಲಾದನ ವಂಶದ ಕಥೆ. ಅಂದರೆ ಸಂಹ್ಲಾದನ ಮತ್ತೆ ಪ್ರಹ್ಲಾದ, ಅನುಹ್ಲಾದ ಅಂತ. ಸಂಹ್ಲಾದನಲ್ಲಿ ಪಂಚಜನ ಅಂತ ಹೆಸರು ಹುಟ್ಟಿದ್ದಾನೆ. ಪಂಚಜನ ಕೃಷ್ಣನ ಕಥೆಯಲ್ಲಿ ಬರ್ತಾನವ. ಕೃಷ್ಣ ಕಂಸನನ್ನು ಕೊಂದ ಬಳಿಕ ಕಾಶಿಗೆ ತೆರಳಿ ಸಂದೀಪಿನಿ ಆಚಾರ್ಯರಲ್ಲಿ 64 ದಿನ 64 ವಿದ್ಯೆ ಕಲಿತು ಗುರುದಕ್ಷಿಣೆ ಏನು ಬೇಕು ಕೇಳಿದಾಗ, ಪ್ರವಾಸದಲ್ಲಿ ಮುಳುಗಿ ಹೋಗ ಮತ ನನಗೆ ಬರಲಿ ಅಂತ ಕೇಳಿಕೊಂಡದ್ದಕ್ಕೆ ತರಲಿಕ್ಕೆ ಹೋದವಾಗ ಸಮುದ್ರದಲ್ಲಿ ಸಮುದ್ರ ರಾಜ ವರುಣ ಹೇಳುತ್ತಾನೆ, ಇಲ್ಲಿ ಮುಳುಗಿದ್ದು ಸರಿ, ನನ್ನಲ್ಲಿ ಬರಲಿಲ್ಲ, ಯಮಪಟ್ಟಣ ಹೋಗಿರ್ಬೇಕು, ಆದ್ರೆ ಇಲ್ಲಿ ಒಬ್ಬ ಪಂಚಜನ ಇದ್ದಾನೆ, ಅಸುರ ನುಂಗಿದಾನೇನೋ ಕೇಳಿಕೊಳ್ಳುವ ಅಂತ. ಅಂದ್ರೆ ಅದು ಶಂಖಹುಳದ ಅಸುರ ಕೊಂದು ಅವನ ಎಲುಬಿನಲ್ಲಿ ಶಂಖ ಮಾಡಿಕೊಳ್ತಾನೆ. ಶಂಖವೇ, ಎಲುಬೇ ಶಂಖ. ಅದನ್ನ ಇಟ್ಕೊಂಡೋಗಿ ಸಂಯಮನಿ ಪಟ್ಟಣಕ್ಕೆ ಹೋಗಿ ಯಮನಲ್ಲಿ ಹೋಗ್ತಾನೆ, ಶಂಖನಾದ ಮಾಡಿದ. ಅದೇ ಪಾಂಚಜನ್ಯ ಅಂತ. ಪಂಚಜನ ಅಸುರನ ಎಲುಬು ಗೂಡು ಕೃಷ್ಣನ ಕೈಯ ಶಂಖ, ಪಾಂಚಜನ್ಯ ಅಂತ. ಇವತ್ತು ಅಭಿಷೇಕ ಮಾಡುವ ಎಲ್ಲಾ ಶಂಖಗಳಲ್ಲಿಯೂ ಆ ಪಾಂಚಜನ್ಯದ ನೆನಪು ಬರಲಿಕ್ಕೋಸ್ಕರ ಪಾಂಚಜನ್ಯಾಯ ವಿದ್ಮಹೇ ಅಂತ ಹೇಳಿಕೊಂಡು ಶಂಖ ಗಾಯತ್ರಿಯಲ್ಲಿ ಚಿಂತನೆ ಮಾಡುವ ಕ್ರಮ.
ಅಭಿಷೇಕಕ್ಕೋಸ್ಕರ. ಮತ್ತು ಪ್ರತಿನಿತ್ಯ ಊದುವ ಶಂಖವೂ ಹಾಗೆ, ಕೃಷ್ಣನು ಊದಿದ ಶಂಖ ಅದು. ನಾವು ಊದಬೇಕು ದಿನ, ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲು, ಸಂಜೆ ಸೂರ್ಯಾಸ್ತಗದ ಮೊದಲು. ಹೆಚ್ಚಿನವರಿಗೆ ಶಂಖ ಊದಲಿಕ್ಕೆ ಬರುವುದಿಲ್ಲ, ಕಿವಿ ಊದ್ತಾವೆ ಕೂತ್ಕೊಂಡು ಇನ್ನೊಬ್ಬರದ್ದು. ಪ್ರತಿ ಮನೆಯಲ್ಲೂ ಮುತ್ಸಂಜೆ ಮತ್ತೆ ನಾನು ಇವತ್ತು ಹೇಳಿ ಹೋಗ್ಬೇಕು, ಯಾಕೆಂದ್ರೆ ಮತ್ತೆ ಬಾಕಿ ಇಟ್ಟರೆ ಮತ್ತೆ ನನ್ನನ್ನು ನಾಳೆ ಕಿವಿ ಇಡ್ತಾರೆ. ಅದರಿಂದ ನೀವು ಹೇಳಲೇ ಇಲ್ಲ ಶಂಖ ಊದುವುದು ಅಂತ. ಮತ್ತೆ ಪ್ರತಿನಿತ್ಯ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಒಂದು ಕಾಲು ಗಂಟೆ ಆದರೂ ಮೊದಲು ಪಕ್ಕದವ್ರು ಹೇಳ್ತಾರೆ ಹೆದರಬೇಡಿ, ಹೇಳಲಿಕ್ಕೆ ಊದು ಮತ್ತೆ ಸಣ್ಣ ಪರ್ಕಟ್ ಶಂಖ ತಂದು ಊದಬೇಡಿ. ಈಗ ಶಂಖಕ್ಕೆ ತುಂಬ ರೇಟ್ ಆಗಿದೆ, ರಾಮೇಶ್ವರದಲ್ಲಿ ಚೆನ್ನಾಗಿ ಸಿಗುತ್ತೆ, ಅದೇ ಇಲ್ಲಿ ಬರ್ತದೆ ಹೇಳಿಕೊಂಡು ಕೊಡ್ತಾರೆ. ಭಾರ ಇರಬೇಕು, ತುಂಬ ಗರ್ಭ ದೊಡ್ಡದಿರಬೇಕು, ಹೊಟ್ಟೆ ಅದರದ್ದು ಚೂಪು ಇರಬೇಕು ಎರಡೂ ಕಡೆ ಸಹ. ಇದರ ಲಕ್ಷಣ ಹೇಳ್ತೇನೆ, ಮತ್ತೆ ಬೈಬೇಡಿ ನಾನು ಕರ್ಕೊಂಡು ಬಂದು ಇದಾಗ್ಬೋದ ಕೇಳಬೇಡಿ. ನಾನು ಮೊದಲೇ ಹೇಳ್ತೇನೆ, ಹಿಂದಕ್ಕೆ ಮುಂದಕ್ಕೆ ಒಳ್ಳೆಯದಾಗಿರತಕ್ಕಂಥ ಎಕ್ಸ್ಪ್ಯಾನ್ಷನ್ ಇದ್ದದ್ದು, ಚಂದವಾಗಿದ್ದದ್ದು, ಗಟ್ಟಿಯಲ್ಲಿ ಮೇಲ್ಮುಖವಾಗಿ ಹಿಡಿದುಕೊಂಡು ಊದಬೇಕು. ಓಂಕಾರದ ನಾದ ಬರುವಂತಿರಬೇಕು, ಅದು ನಾಯಿ ಕೂಗಿದಾಗಿರಬಾರ್ದು ಶಬ್ದ. ಅಂಥದ್ದು ಭಾರವಾದ ಚಂದವಾದ ಶಂಖವನ್ನು 4 ಮೂಲೆಗೆ ಮನೆಯಲ್ಲಿ ಊದಲಿಕ್ಕೆ, ಪ್ರಾದಕ್ಷಿಣ್ಯೇನ ಆಗ್ನೇಯದಿಂದ ಹಿಡಿದು ಕೊನೆಗೆ ಹೊರಗೆ ಬಂದು, ಹೊಸ್ತಿಲ ಹೊರಗೆ ಬಂದು ಒಂದು ಊದಲಿಕ್ಕೆ, ಅಲ್ಲಿಗೆ ಆಯ್ತು. 5 ಬಾರಿ ಓದಲಿಕ್ಕೆ. ಅಕ್ಕಪಕ್ಕದ ಮನೆಯವ್ರಿಗೆ ಎದ್ರೆ ಭಾಳ ಚಂದವೇ, ಖುಷಿ ಆಗ್ತದೆ. ಯಾರ್ಯಾರೋ ಬೊಬ್ಬೆ ಹೊಡೆಯುವಾಗಲೇ ಹೇಳ್ತಾರಂತೆ, ಇದೇನಂತೆ ಕಷ್ಟ, ಮನೆಯಲ್ಲಿ ಮೈಕ್ ಇಟ್ಟು ಕೂಗುದಲ್ಲ. ಹೀಗೆ ಪ್ರತಿ ಮನೆಯವರು 2 ಹೊತ್ತು ಸಂಜೆ ಮತ್ತೆ ಬೆಳಿಗ್ಗೆ ಶಂಖವನ್ನು ನಾದಗೈದರೆ ಸುತ್ತಮುತ್ತಲಿನ ದುಷ್ಟಶಕ್ತಿಗಳು ದೂರ ಓಡ್ತವೆ. ವಿಷಯ ಅಷ್ಟೇ. ವಾಸ್ತವವಾದ ತವ ನಾದೇನ ಪಾತಾಳೆ ಪಂಚಜನ್ಯ ನಮೋಸ್ ಹೇಳಿಕೊಂಡು ಗರ್ಭ ದೇವಾರಿ ನಾರೀಣ ವಿಧೀರ್ಯಂತೆ ಸಹಸ್ರದ ಡೆವಿಲ್ ಫೋರ್ಸು ಹೊಡೆದೋಗ್ತದೆ ಅಂತಾರೆ. ಗರ್ಭದಲ್ಲಿದ್ದರೂ ಮರಿಯಾದದ್ದು ಸಾಯ್ತದೆ ದುಷ್ಟಶಕ್ತಿಗಳು, ಅದಕ್ಕೋಸ್ಕರ ಶಂಖದ ನಾದ ಸುತ್ತಮುತ್ತಲು ಕೇಳಬೇಕು ಅಂತ. ಹೀಗೆ ಪಾಂಚಜನ್ಯವನ್ನು ಹಿಡಿದುಕೊಂಡು ಯಮಪಟ್ಟಣದಲ್ಲಿ ಕೇಳಿ ಕೃಷ್ಣ ಮಗುವನ್ನು ಮತ್ತೆ ತಂದು ಗುರುಗಳಿಗೆ ಒಪ್ಪಿಸಿದ್ದಾನೆ. ಆಗ ಎಷ್ಟು ದೊಡ್ಡವನಾಗಬೇಕೋ ಆ ನಮೂನೆಗೆ ವ್ಯವಸ್ಥೆ ಮಾಡಿಕೊಟ್ಟು ಯಮ ರೂಪ ಕೊಟ್ಟು ಕಳಿಸಿದ್ದಾನೆ ಅವನನ್ನು. ಸತ್ತದ್ದು ಹೌದು, ಅವನು ಅದೇ ದೇಹದ ಅದೇ ಫಾರ್ಮಲ್ಲಿ ಮತ್ತೊಮ್ಮೆ ಅದೇ ಅಂದರೆ ಇವತ್ತಾಗುವಷ್ಟು ಎಷ್ಟು ದೊಡ್ಡದವನಾಗಿದೆ ಅಷ್ಟು ದೊಡ್ಡದಲ್ಲಿ ಗುರುಗಳ ಮಗ ಮತ್ತೆ ಸಿಕ್ಕಿದ್ದಾನೆ. ಹೀಗೆ ಗುರುದಕ್ಷಿಣೆ ಬಹಳ ದೂರಿಯಾಗಿ ಕೃಷ್ಣ ಕೊಟ್ಟಿದ್ದಾನೆ. ಯಾರಿಗೂ ಆಗುವುದಿಲ್ಲ, ಅದನ್ನು ಮಾಡಲಿಕ್ಕೆ ಬರುವುದಿಲ್ಲ. ಇನ್ನೊಬ್ಬ ಅನುಹ್ಲಾದ, ಅವನ ಮಗ ಮಹಿಷಾಸುರ, ಅವನೊಂದು ದುರ್ಗೆಗೊಳ್ತಾಳೆ. ಮತ್ತೊಬ್ಬ ಪ್ರಹ್ಲಾದನ ಕತೆ ಗೊತ್ತಿದೆ. ಪ್ರಹ್ಲಾದನ ಮಗ ಮತ್ತೆ ವಿರೋಚನ, ಅಲ್ಲಿನ ಮಗ ಮತ್ತೆ ಬಲಿಯ ಮಗ ಬಾಣ. ಬಲಿಗೆ ವಾಮನ ಅನುಗ್ರಹ ಮಾಡಿದ್ದಾನೆ. ಅವನ ಮನೆಯಲ್ಲಿ ಕಾವಲುಗಾರನಾಗಿ ನಿಂತಿದ್ದಾನೆ, ದಂಡಪಾಣಿಯಾಗಿ ಇಟ್ಕೊಂಡಿದ್ದಾನೆ. ಹೇಳ್ತಾನವನು ಬಲಿ ಹತ್ರ, ನಿನಗೆ ಎಲ್ಲಿಯಾದರೂ ಅಸುರ ಆವೇಶ ಜೋರಾದರೆ ಹೊರಗೆ ಬಂದು ನನ್ನನ್ನು ನೋಡಿದರೆ ಸಮ ಆಗ್ತದೆ ಅಂತ. ಹಾಗೆ ಅಲ್ಲಿಗೊಮ್ಮೆ ರಾವಣ ದಿಗ್ವಿಜಯಕ್ಕೆ ಬಂದಿದ್ದ. ಬಲಿಯಲ್ಲಿಗೆ ಹೊರಗೆ ವಾಮನ ನಿಂತಿದ್ದಾನೆ, ಬರಬೇಡ ಅಂದ, ಇಲ್ಲಿ ದಿಗ್ವಿಜಯ ಮಾಡೋ ಕ್ರಮ ಇಲ್ಲ ಅಂತ. ಆದರೂ ಮುನ್ನುಗ್ಗಿದ. ಇವ ಹೆಬ್ಬೆರಳಲ್ಲಿ ಕಿಕ್ಕು ಕೊಟ್ಟ, ಎಲ್ಲಿಯೋ ಹೋಗಿ ಬಿದ್ದಿದ್ದಾನೆ. ಮತ್ತೆ ಎಚ್ಚರ ಕೊನೆಗೆ ಮಾಡಿಕೊಂಡು ಹತ್ತುತ್ತಲೇ ಎಚ್ಚರ ಮಾಡಿಕೊಂಡು ಹೋಗುವಾಗ ಇನ್ನಲ್ಲಿ ಹತ್ತಬಾರ್ದು ಅಂತ ಗೊತ್ತಾಯ್ತು ಅವನಿಗೆ, ವಾಪಸ್ ಹೋಗಿದ್ದಾನೆ. ಹಾಗೆ ಬಲಿಯ ಕಾವಲುಗಾರನಾಗಿ ನಿಂತ ವಾಮನ ಭಗವಂತ ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಕೊಡ್ತಾನೆ. ಈಗಲ್ಲ ಅಂತ ಹೇಳಿಕೊಂಡು ಕಸಿದಿದ್ದಾನೆ. ಮುಂದಿನ 8ನೇ ಮನ್ವಂತರ, ಸಾವರ್ಣಿ ಮನ್ವಂತರದಲ್ಲಿ ಬಲಿರಿಂದ್ರೋ ಭವಿಷ್ಯತಿ, ಇಂದ್ರನಾಗ್ತಾನೆ. ಬಲಿಯ ಮಗ ಬಾಣಾಸುರ, ಅವನು ಶಿವ ಮಹಾಭಕ್ತ, ಸಾವಿರ ತೋಳಿನವ. ಅವನ ಮಗಳು ಉಷೆ, ಅವಳು ಪಾರ್ವತಿ ಮತ್ತೆ ಶಿವ ಒಟ್ಟಿಗಿರುವುದು ನೋಡಿ ಖುಷಿಪಟ್ಲು. ಆಗ ಪಾರ್ವತಿ ಹೇಳ್ತಾಳೆ, ನಿನಗೂ ಸ್ವಪ್ನದಲ್ಲಿ ಬರ್ತಾನೆ ಅಂತ. ಸ್ವಪ್ನದಲ್ಲಿ ಕಂಡ. ಉಷೆ ಎದ್ದು ಹೇಳ್ತಾಳೆ, ಅವನ ಮಂತ್ರಿಯ ಕುಂಬಾಣ್ಣ ಮಂತ್ರಿಯ ಮಗಳ ಹತ್ರ ಹೇಳ್ತಾಳೆ, ಅವಳು ಫ್ರೆಂಡ್, ಅವಳು, ನನಗೆ ನಿನ್ನೆ ರಾತ್ರಿ ಸ್ವಪ್ನದಲ್ಲಿ ಒಬ್ಬ ಸಿಕ್ಕಿದ್ದಾನೆ ಅಂತ. ಯಾರಿಗೆ ಗೊತ್ತಾಗುದು. ಅವಳ ಹೆಸರು ಚಿತ್ರಲೇಖೆ ಅಂತ. ಅವಳಿಗೆ ಪೈಂಟಿಂಗ್ ಚೆನ್ನಾಗಿ ಗೊತ್ತು, ಚಿತ್ರ ಮಾಡ್ಲಿಕ್ಕೆ ಗೊತ್ತು. ಅವಳು ಚಿತ್ರ ಮಾಡ್ತೇನೆ ಅಂದ್ಲು. ಒಬ್ಬೊಬ್ಬರದ್ದೇ ಊರಿನ ದೊಡ್ಡ ದೊಡ್ಡ ಜನರದ್ದೆಲ್ಲ ಚಿತ್ರ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ. ಇವನಲ್ಲ ಅವನಲ್ಲ ಇದಲ್ಲ ಅದೆಲ್ಲ ಹೇಳ್ತಾ ಇದ್ದಾಳೆ. ಕೊನೆಗೆ ಕೃಷ್ಣನ ಚಿತ್ರ ಮಾಡುವಾಗ ಏನೋ ಒಂದು ವಿಕಾರ ಆಯ್ತಂತೆ ಇವಳಿಗೆ. ಎಂಥದೋ ಇವರಲ್ಲಿ ನನಗೇನೋ ಗೌರವ ಮೂಡ್ತದಲ್ಲ ಅಂತ. ಪ್ರದ್ಯುಮ್ನ ಚಿತ್ರ ಮಾಡುವಾಗ ಎಲ್ಲ ಎಂಥದೋ ಇರಬೇಕು ಅಂದಂದು. ಮತ್ತೆ ಅನಿರುದ್ಧನ ಚಿತ್ರ ಮಾಡ ಇವನೇ ಕಳ್ಳ ಸಿಕ್ಕಿದ ಅಂತ ಗೊತ್ತಾಯ್ತು. ಅಂದ್ರೆ ಕೃಷ್ಣನ ಮಗ ಪ್ರದ್ಯುಮ್ನ ಮಗ ಅನಿರುದ್ಧನೇ ಉಷೆಗೆ ಸ್ವಪ್ನದಲ್ಲಿ ಬಂದು ಕಾಡಿದವ ಅಂತ ಹೇಳಿ ತರಿಸ್ಬೇಕಲ್ಲ. ಈಗ ನೋಡಿ ಯಾವತ್ತಿನ ಕತೆ ಹೇಗಿತ್ತು, ಕಿಡ್ನ್ಯಾಪ್ ಇದ್ದಾಗೆ ಇದು ದೊಡ್ಡ ನ್ಯಾಪ್, ಇದು ಕಿಡ್ನ್ಯಾಪ್ ಅಲ್ಲ. ಇದು ಅನಿರುದ್ಧನನ್ನು ಕರೆಸ್ಕೊಂಡು ಬರಬೇಕು. ಯಾದವರ ನಾಡು,
ಒಳಗೋಗುವ ವ್ಯವಸ್ಥೆಯೇ ಇಲ್ಲ ಅಂತಾಳೆ ಚಿತ್ರಲೇಖೆ. ಸಾಧ್ಯವಿಲ್ಲದಷ್ಟು ಬಂದೋಬಸ್ತ್ ಇದೆ ಕೃಷ್ಣನ ನಾಡಿನಲ್ಲಿ. ನೋಡು, ನಮಗೆಲ್ಲ ಮಾಯೆ ವಿದ್ಯೆ ಗೊತ್ತಿರೋದ್ರಿಂದ ಏನಾದರೂ ಮಾಡ್ತೇವೆ ಅಂತೇಳಿ ಚಿತ್ರಲೇಖೆ ಮಾಯಾತನದಲ್ಲಿ ಹೋಗಿ ಅನಿರುದ್ಧನನ್ನು ಮಂಚ ಸಮೇತ ಹೊತ್ಕೊಂಡು ಬಂದಿದ್ದಾಳೆ. ಉಷಯ ಅಂತಃಪುರಕ್ಕೆ ತಂದಿಟ್ಟಿದ್ದಾಳೆ. ಉಷಾನಿರುದ್ಧರು ಗಮ್ಮತ್ ಮಾಡಿದ್ದಾರೆ. ಬಾಣನಿಗೆ ಸುದ್ದಿ ಗೊತ್ತಾಗಿದೆ, ಯುದ್ಧಕ್ಕೆ ಬಂದು ಕಟಿಯಾಗಿದ್ದಾನೆ. ನಾರದರು ಬಂದು ಹೇಳ್ತಾರೆ ಕೃಷ್ಣನಿಗೆ, ನಿನ್ನ ಮಗನನ್ನು ಬಾಣಾಸುರ ಹಿಡಿದು ಬಿಟ್ಟಿದ್ದಾನೆ ಅಂತ. ಇವರು ಹೊರಟರು ಮತ್ತೆ ಯುದ್ಧಕ್ಕೆ. ಗರುಡನ ಮೇಲೆ ಕೃಷ್ಣ ಕೂತಿದ್ದಾನೆ, ಬಲರಾಮನನ್ನು ಕರ್ಕೊಂಡು ಹೋಗಿದ್ದಾನೆ, ಪ್ರದ್ಯುಮ್ನನ್ನು ಬಂದಿದ್ದಾನೆ, ಅನಿರುದ್ಧ ಅಲ್ಲೇ ಇದ್ದಾನೆ. ಹೋಗುವಾಗ ಯುದ್ಧಕ್ಕೆ ರುದ್ರದೇವನೇ ಸಿಗ್ತಾನೆ ಎದುರಿಗೆ, ರಕ್ಷಣೆಯನ್ನು ಅವನೇ ನಿಂತಿದ್ದಾನೆ. ಅವನನ್ನು ಸೋಲಿಸಿದ್ರು ಇವರೆಲ್ಲ. ಮತ್ತೆ ರುದ್ರದೇವರು ಸೋಲು ಮುಂಚೆ ಒಂದು ಗಲಾಟೆ ಮಾಡಿದ್ದಾರೆ. ಜ್ವರನನ್ನು ಅವರ ಭೃತ್ಯ, ರುದ್ರದೇವರ ಹತ್ತಿರದಲ್ಲಿ ದೊಡ್ಡ ವ್ಯಕ್ತಿ ಯಾರು ಕೇಳಿದ್ರೆ ಒಬ್ಬ ಜ್ವರ ಕೆಲಸ ಮಾಡುವ ನಂದಿಯೆಲ್ಲ ಇದ್ದಾಗೆ, ಅವನನ್ನು ಬಿಟ್ಟಿದ್ದಾನೆ. ಯಾದವ ಸೈನ್ಯಕ್ಕೆ ಬಿಟ್ಟಾಗೆ ಅದು. ಬಲರಾಮನಿಗೆ ಜ್ವರ ಹಿಡಿದಿದೆ. ಅದು ರುದ್ರ ಮತ್ತೆ ಬಲರಾಮ ಸಮ ಶೇಷ ಮತ್ತೆ ರುದ್ರ ಸಮ ಆದ್ರಿಂದ ಆ ಜ್ವರ ಅವನನ್ನು ಇಟ್ಕೊಂಡಿದೆ. ಕೃಷ್ಣ ಆಲಿಂಗನೆ ಮಾಡ್ತಾನೆ ಬಲರಾಮನನ್ನು, ಜ್ವರ ಬಿಟ್ಟು ಹೋಗ್ತದೆ. ಕೃಷ್ಣ ಒಂದು ತಮಾಷೆ ಮಾಡಿದ, ಅದು ಜ್ವರ ಲಾಯ್ಕಿದೆ. ಜ್ವರದ ಪಿಕ್ಚರ್ ನಾನು ಹೇಳಬೇಕು, ಯಾರ ಮನೆಯಲ್ಲಿ ಇಲ್ಲ ಫೋಟೋ ಅಂತದ್ದು. ಹೆದರಿಕೊಳ್ತಾರೆ ಅವರು, ಫೋಟೋ ನೋಡಿದ್ರೆ ಜ್ವರ ಬರ್ತದೆ. ಮತ್ತೆ ಬಹಳ ಚೆನ್ನಾಗಿರ್ತದೆ. ತ್ರಿಪಾತ್ಸ್, 3 ಕಾಲ ಅವನಿಗೆ, ಅಗ್ನಿಯಾಗಿ ಮಾತ್ರ 3 ಕಾಲ. ಭಸ್ಮ ಪ್ರಹರಣ, ಕೈಯಲ್ಲಿ ಪೂರ್ತಿ ಭಸ್ಮವೇ, ಬೂದಿ. ಅವನು ಬೂದಿ ಊದಿ ಬಿಡುವುದು, ಜ್ವರ ಹಿಡಿತದೆ ಮನುಷ್ಯರಿಗೆ. ಹಾಗೆ ಅವನ ಆಯುಧ ಏನು ಕೇಳಿದ್ರೆ ಆಯುಧಲ್ಲೇ ಸೇನಿಲ್ಲ, ಬೂದಿ ಮಾತ್ರ ಆಯುಧ ಅವನು. ತ್ರಿಶಿರಾಹ, 3 ತಲೆ ಅವನಿಗೆ, 3 ಕಾಲ 3 ತಲೆ. ನವಲೋಚನ, 9 ಕಣ್ಣು, ಒಂದೊಂದು ತಲೆಗೆ 3 ಕಣ್ಣಿವೆ. ಇಂಥವ ಜ್ವರ. ಇಂತಹ ಜ್ವರ ಹಿಡಿದದ್ದು ನೋಡಿ ಕೃಷ್ಣ ಬಿಡಿಸಿದ್ರೆ, ಕೃಷ್ಣ ಒಂದು ಕೆಲಸ ಮಾಡಿದ. ತಮಾಷೆ ಮಾಡ್ತೀರ ಹೇಳಿ, ಬಾಯಾ ಮಾಡಿದ. ಮಾಡಿದ್ರಿಂದ ಒಂದು ಜ್ವರ ಹೊರಗೆ ಬಂತು. ಕೃಷ್ಣನ ದೇಹದೊಳಗಿಂದ ಒಬ್ಬ ಜ್ವರ ಬಂದ, ಅವನವನು ಹಿಡ್ಕೊಂಡ. ಜ್ವರನಿಗೂ ಜ್ವರ ಹಿಡಿಯಿತು. ಇದಕ್ಕೆ ವೈಷ್ಣವ ಜ್ವರ ಅಂತಾರೆ, ಅವನಿಗೆ ಶೈವ ಜ್ವರ ಅಂತಾರೆ. ಅಂದ್ರೆ ಶಿವನ ಅಭಿಮನ್ಯಮಾನವಾದ ಜ್ವರ ಶೈವ ಜ್ವರ, ವಿಷ್ಣುವಿನ ಅಧಿಕೃತವಾದ ಜ್ವರ ವೈಷ್ಣವ ಜ್ವರ. ವೈಷ್ಣವ ಜ್ವರ ಶಿವಜ್ವರವನ್ನು ಇಟ್ಕೊಂಡು ಅಲ್ಲಾಡಿಸಿದು, ಗೋಳಾಡಿಸಿದು. ರುದ್ರದೇವರೆಲ್ಲ ಸೇರಿ ಮತ್ತೆ ಬೊಬ್ಬೆ ಹಾಕ್ತಾರೆ. ಕೊನೆಗೆ ವೈಷ್ಣವ ಜ್ವರ ಬಿಟ್ಟರೂ ಆಗ್ತದೆ. ಲೋಕದಲ್ಲಿ ಆ ಜ್ವರ ಮಾತಾಡ್ತಾನೆ, ನಾನು ಮೊದಲು ಹುಟ್ಟಿದವ, ಲೋಕದಲ್ಲಿ ಜನರಿಗೆ ಯಾವ ಜ್ವರ ಬಂದದ್ದು ಮತ್ತೆ ನಾಳೆ ಗೊತ್ತಾಗುವುದಿಲ್ಲ, ಅದನ್ನ ನಿನ್ನ ಜ್ವರ ಹಿಂದೆ ಹೋಗಲಿ ಅಂತ ಆಯ್ತು ಅಂತ ಕೃಷ್ಣ ತನ್ನ ಜ್ವರವನ್ನು ಹಿಂದೆ ತಗೊಳ್ತಾನೆ, ಶೈವ ಜ್ವರವನ್ನು ಮಾತ್ರ ಲೋಕದಲ್ಲಿ ಬಿಡ್ತಾನೆ. ಆದ್ರಿಂದ ಈಗ ಇರುವ ಎಲ್ಲಾ ಜಾತಿಯ ಜ್ವರಗಳಿಗೂ ಮೂಲ ವ್ಯಕ್ತಿ ಯಾರು ಕೇಳಿದ್ರೆ ಅವನು ಶೈವ ಜ್ವರ ಪ್ರಧಾನವಾಗಿ, ಈಶ್ವರನ ಭೃತ್ಯ. ಹೀಗೆ ಸೋಲು ಆಯಿತು. ಕೊನೆಗೆ ಬಾಣಾಸುರನನ್ನು ಕೃಷ್ಣ ಯುದ್ಧದಲ್ಲಿ ಎಲ್ಲ ತೋಳು ಕಡಿತಾನೆ. ಅಷ್ಟೊತ್ತಿಗೆ ರುದ್ರನೇ ಅಡ್ಡ ಬರ್ತಾನೆ. ಬಾಣ 2 ಕೈ ಉಳಿದಾಗ ಕೈ ಮುಗಿತಾನೆ. ಮತ್ತೆಲ್ಲ ಕಳ್ಕೊಂಡನಂದ್ರ 998 ಮುಗಿದಾಗ 2 ಕೈ ಜೋಡಿಸ್ತಾನೆ, ರಕ್ಷಣೆ ಮಾಡ್ತಾನೆ. ಅವಳ ತಾಯಿಯು ಅಡ್ಡ ಬಂದು ಕೂತ್ಕೊಳ್ತಾಳೆ ಮತ್ತೆ ಬದುಕಿಸಬೇಕು ಅಂತ. ಕೃಷ್ಣ ಹೇಳ್ತಾನೆ, ವಂಶಕ್ಕೆ ನಾನು ಬದುಕಿಸ್ತೇನೆಂದು ವರ ಕೊಟ್ಟಿದ್ದೇನೆ ಪ್ರಹ್ಲಾದನಿಗೆ, ಅಲ್ಲಿಂದ ಬಲಿ ಬಂದಿದ್ದಾನೆ, ಈಗ ನಾನು ಬಂದಿದ್ದೆ. ಅಂದ್ರೆ ವಂಶ ಇಡೀ 3 ಭಗವಂತ ನೋಡಿದೆ, ನರಸಿಂಹ, ವಾಮನ, ಕೃಷ್ಣ. 3 ರೂಪದ ಉಪಾಸನೆ ಮಾಡಿದ ಪೆರಿವಂಶ ಇದು. ಬಹಳ ದೊಡ್ಡದಾಗಿರತಕ್ಕ ವಂಶ, ಬಹಳ ಖುಷಿ ಪಟ್ಟಿದೆ, ತುಂಬಾ ಸಂಭ್ರಮಿಸಿಕೊಂಡಿದೆ. ಆದ್ರಿಂದ ಬಾಣನ ಅನುಗ್ರಹ ಮಾಡಿ ಅವನಿಂದ ಅನಿರುದ್ಧನನ್ನು ಕರ್ಕೊಂಡು 4 ಜನ, ಯಾರು ಚರಿತೆ ಕೇಳ್ತಾರೆ ಅವರಿಗೆ ಜ್ವರ ಬರೋದಿಲ್ಲ ಅಂತ. ಆದ್ಯಂತವಂತ ಕವಯ ಪುರಾಣ ಅಂತ ಹೇಳಿಕೊಂಡು ಮತ್ತೊಂದು ಪುರಾಣ ಭಾಗವತ ಹೇಳುವುದಿಲ್ಲ. ಸರ್ವಾನ್ ಜ್ವರಾನ್ ಗ್ರಂಥು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಹ ಅಂತ. ನನ್ನ ಎಲ್ಲ ಬಗೆಯ ಜ್ವರಗಳನ್ನು ಸಹ ನಿರ್ಮೂಲನಗೊಳಿಸ್ಲಿಕ್ಕೆ 4 ಜನರು ಉಪಾಸನೆ ಸಿಗಲಿ ಅಂತ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಹ ಅಂತ 4 ರೂಪದ ಭಗವಂತ ಇಲ್ಲಿದ್ದಾನೆ, ಗರುಡನ ಮೇಲೆ ಬಂದಿದ್ದಾನೆ. ಈಗ ಬರುವಾಗ ಅನಿರುದ್ಧನ ಜೊತೆಯಲ್ಲಿ ಉಷಯು ಬಂದಿದ್ದಾಳೆ. ಹೀಗೆ ಈ ಪ್ರಹ್ಲಾದನ ವಂಶದ ಚರಿತ್ರೆ ಕೃಷ್ಣ ಚರಿತೆಯವರೆಗೆ ಸಂಬಂಧಿಸಿದಂತೆ. ನೋಡಬೇಕಾದ್ದು ಅದಿತಿಯ ಚರಿತೆ. ವಿಶೇಷವಾಗಿ 12 ಮಕ್ಕಳ ತಾಯಿ ಆಕೆ. ಒಮ್ಮೆಲೆ 12 ಆಗಲಿಲ್ಲ, ಪ್ರತ್ಯೇಕವಾಗಿ ಅದನ್ನು ಆದಿತ್ಯ ಮಕ್ಕಳು ಆದಿತ್ಯರು ಅಂತ ಕರೆಯುವುದು. 12 ಸೂರ್ಯರು ಇಲ್ಲ, ಆದಿತ್ಯರು 12 ಇದ್ದಾರೆ. ಆದಿತ್ಯ ಅಂದ್ರೆ ಅದಿತಿ ಮಗ ಅಂತ ಅರ್ಥ. ಮೊದಲನವ ಸೂರ್ಯ, ವಿವಸ್ವಾನ್, ಅರ್ಯಮ, ಪೂಷ, ತ್ವಷ್ಟ, ಸವಿತ, ಭಗ, ಧಾತ, ವಿಧಾತ, ವರುಣ, ಮಿತ್ರ, ಶಕ್ರ, ಉರುಕ್ರಮ ಅಂತ 12 ಜನ. ಕೊನೆಯವನೇ ಉರುಕ್ರಮ ಅಂದ್ರೆ ತ್ರಿವಿಕ್ರಮ, ಅವನೇ ವಾಮನ. 12ನೇ ಆದಿತ್ಯ ಮಗನೇ ವಾಮನನಾಗಿ ಬಂದನ. ವಾಮನನ್ನು ನೋಡಿ ಬಿಟ್ಟಾಯ್ತು, ನಿಜವಾಗಿ ಹುಟ್ಟಿದ್ದಿಲ್ಲಿ ಆದಿತ್ಯ ಮಗನಾಗಿ. ಮೊದಲು ಹುಟ್ಟಿದವ ವಿವಸ್ವಾನ್ ಅಂತ ಸೂರ್ಯ. ಇವತ್ತು ಅಂಬರದಲ್ಲಿ ತಿರುಗುತ್ತಿರುವವನು ಯಾರಿದ್ದಾನೆ, ದಿಶೋದೇತಿ ಸೂರ್ಯ ಅಂತ ದೇವರ ನಿಯಮಕ್ಕನುಗುಣವಾಗಿ ಜಗತ್ತಿನ ಹಗಲು ರಾತ್ರಿಗಳನ್ನು ನಡೆಸಿಕೊಡುವ ಪ್ರತ್ಯಕ್ಷ ದೇವರು, ನಮ್ಮ ಉಪಾಸನೆಯ ಪ್ರತೀಕ.
ಗಾಯತ್ರಿ ಆರಾಧ್ಯ ನಾರಾಯಣನ ಮಂಡಲ. ಜಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣಮಯ ವಪು ಧೃತಶಂಖಚಕ್ರ. ಇದನ್ನು ನಮ್ಮ ಹತ್ತಿರಕ್ಕೆ ಎತ್ತಿ ತೋರಿಸಿದವರು ಮಧ್ವಾಚಾರ್ಯರು. ಈ ಗೆರೆ ಇದು 10-12 ಕಡೆಯಲ್ಲಿದೆ, ಶೇಷ ಸಂಹಿತೆಯಲ್ಲಿ ಇದೆ, ಇನ್ನೆಲ್ಲೆಲ್ಲಿದೆ ಅಂತ ನಾನೆಲ್ಲ ಬರೆದಿಟ್ಟಿದ್ದೇನೆ, ಕೊಟ್ಟಿದ್ದೇನೆ ಅದನ್ನು ಸಂಧ್ಯಾ ಸಮೀಕ್ಷೆಯಲ್ಲಿ. ಈಗ ಇನ್ನೊಂದು ಕಡೆಯಲ್ಲಿ ಇದ್ದದ್ದು ಹೇಳಿದ್ದೀಗ ನಾನು. ಹೀಗೆ ಅನೇಕ ಕಡೆಗಳಲ್ಲಿ ಶಾಸ್ತ್ರಗಳಲ್ಲಿ ಸೂರ್ಯನ ಒಳಗಿರತಕ್ಕ ನಾರಾಯಣನ ಉಪಾಸನೆಯ ಬಗ್ಗೆ ಹೇಳಿಕೊಟ್ಟದ್ದು. ಆದರೆ ನಾವಿವತ್ತು ತಪ್ಪೇ ಮಾಡುವುದು. ಗಾಯತ್ರಿಯ ಫೋಟೋ ಅಂತ ಹಾಕಿಕೊಂಡು ಕೆಲವರು 5 ಮೋರೆದ್ದು ಹೆಣ್ಣಿನ ಚಿತ್ರ ಹಾಕಿ ಅದರ ಜೊತೆಯಲ್ಲಿ ಕೈ ಹತ್ತು ಹಾಕಿ, ಪುಣ್ಯಕ್ಕೆ ಕಾಲು 3 ಮಾಡ್ತಾರೆ ಕೆಲವರು, ಕಾಲು 3 ಇದೆ, ಅಲ್ಲಿ 2 ಮಡಿಸಿದೆ, 1 ಕೆಳಗೆ ಬಿಟ್ಟಿದೆ, ಅದು 1 ಮೇಲೆ ಕಟ್ಟಿದೆ, 2 ಕೆಳಗೆ ಬಿಟ್ಟಿದೆಯೋ. ಆದ್ರೆ ಇಷ್ಟು ಮಾಡುವವರು ಅಂದ್ರೆ ಅವರಿಗೊಂದು ವಾಕ್ಯ ಇದೆ, ಉಪನಯನ ಆಗುವಾಗ ಒಂದು ವಾಕ್ಯ ಬರ್ತದೆ ಬ್ರಾಹ್ಮಣದಲ್ಲಿ ಬರುವಾಗ, ಪಂಚಶಿರಾ ದಶಭುಜಾ ತ್ರಿಪದಿ ಷಟ್ಕುಕ್ಷಿ ಉಪನಯನೇ ವಿನಿಯೋಗ ಅಂತೆಲ್ಲ ಹೇಳಿಕೊಂಡು, ಉಪದೇಶ ವಿನಿಯೋಗ ಅಂತ. ಪಂಚಶಿರ ಉಂಟು, 5 ತಲೆ, 5 ತಲೆ ಮಾಡಿ, ದಶಭುಜ 10 ತೋಳು, 3 ಪಾದ, 3 ಕಾಲು, ಮತ್ತೆ 6 ಕುಕ್ಷಿ ಅಂತ ಉಂಟಲ್ಲಿ, 6 ಹೊಟ್ಟೆ ಉಂಟು, ಮಾಡಲಿ ಈ ಥರ ಮಾಡಲಿ 6 ಹೊಟ್ಟೆ. ಕೈ ಅದು ನಾನು ನಿನ್ನೆ ಹೇಳಿದೆ, ಕೈ ಹೇಗೆ ಸಿಕ್ಕಿಸುವುದು ಗೊತ್ತುಂಟು ಕೆಲವರಿಗೆ, ತಲೆ ಸಿಕ್ಕಿಸುವುದು ಗೊತ್ತುಂಟು. ಈಗ ಹೊಟ್ಟೆ ಸಿಕ್ಕಿಸುವುದು ಹೇಗೆ ಅಂತ 6 ಎಂತ ಮಾಡುವ, 6 ಹೊಟ್ಟೆ ಮಾಡುದು ಹೇಗೆ? ಒಂದು ಹೊಟ್ಟೆಯ ಮೇಲೆ ಇನ್ನೊಂದು ಹೊಟ್ಟೆ ಇಡುದು, ಅದರ ಮೇಲೆ ಇನ್ನೊಂದು ಇಡುದು, ಹಾಗೆಯಾ ಗೊತ್ತಿಲ್ಲ. ಚಿತ್ರಕಾರರಿಗೆ ಹೊಟ್ಟೆ ಚಿತ್ರ ಹೇಗೆ ಮಾಡುದು ಗೊತ್ತಿಲ್ಲ. ಅಥವಾ 6 ಸರ್ತಕ್ಕೆ ಇಡುದು ಹೊಟ್ಟೆ, ಅದು ಎಂಥದ್ದು ಮಾರಿ, ಹೇಗೆ ಅದು? ಕಂಬ ಇದ್ದಾಗ ಇಡುದ 6 ಹೊಟ್ಟೆಗಳು? ನೇರ ಇಟ್ಟರೆ ಸರಿಯಾಗುವುದಿಲ್ಲ. ಯಾಕೆ? ಸೊಂಟದ ಮೇಲೆ ಹೊಟ್ಟೆ ಇರಬೇಕು, ಹೊಟ್ಟೆಯ ಮೇಲೆ ಎದೆ ಬರಬೇಕು, ಇದು ಲಕ್ಷಣ ಕ್ರಮ. ಆದ್ರಿಂದ ಸರ್ತ ಇಟ್ಟರೆ ಯಾವ ಹೊಟ್ಟೆ ಹತ್ತಿರ ಯಾವುದು ಬರುವುದು ಅರ್ಥ ಆಗೋದಿಲ್ಲ. ಆದ್ರಿಂದ ಹರಿದ ಹಾಗೆ ಕಂಬದ ಹಾಗೆ 6 ಹೊಟ್ಟೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಸರಿ, ಒಂದು ಹೊಟ್ಟೆ ಮೇಲೆ ಇನ್ನೊಂದು ಹೊಟ್ಟೆ, ಇನ್ನೊಂದು ಹೊಟ್ಟೆ ಮೇಲೆ ಮತ್ತೊಂದು ಹೊಟ್ಟೆ, ಅದು ಚಂದ ಕಾಣ್ತದೆ ಮಾತ್ರ. 6 ಹೊಟ್ಟೆ ಸಾಲು ನೋಡುವಾಗ ಖುಷಿ ಇರ್ತದೆ. ಆದ್ರೆ ಒಂದು ಮಾತ್ರ ಸೊಂಟದ ಮೇಲೆ ಇರ್ತದೆ, ಇನ್ನೊಂದು ಮಾತ್ರ ಎದೆಯ ಕೆಳಗಿರ್ತದೆ, ಮತ್ತೆ ಉಳಿದದ್ದೆಲ್ಲ ಹೊಟ್ಟೆ ಮೇಲೆ ಹೊಟ್ಟೆ ಮೇಲೆ ಹೊಟ್ಟೆ ಮೇಲೆ ಹೊಟ್ಟೆ ಇರ್ತದೆ. ಆದ್ರೆ ಯಾರು ಆರ್ಟಿಸ್ಟ್ ಆಗಿ ಮಾಡಲಿಲ್ಲ ಪುಣ್ಯಕ್ಕೆ, ಅದೊಂದು ಲ್ಯಾಬ್ಸ್, ಮತ್ತೆಲ್ಲ ಆಯ್ತು. ಅಂದ್ರೆ ಹೇಳಿದ್ದರಲ್ಲಿ ಒಂದು ಬಿಟ್ರು, ಉಳಿದದ್ದನ್ನೇ ಮಾಡಿದ್ರು. ಆದ್ರಿಂದ ಉಳಿದದ್ದು ಸರಿ ಇಲ್ಲ ಅಂತ ಗ್ಯಾರಂಟಿ ಆಯ್ತು. ಈಗ ಯಾಕೆ ಒಂದು ಮಾಡ್ಲಿ ಬರುದಿಲ್ಲ, ಅದ್ರದ್ದು ಅಲ್ಲ ಅರ್ಥ ಅಂತ. 5 ತಲೆ ಅಂದ್ರೆ 5 ಕಡೆ ನಿಲ್ಲಿಸುವುದು ಮಂತ್ರವನ್ನು ಅಂತ ಅರ್ಥ. 5 ತಲೆ, ಬ್ರೇಕ್, ಎಂಡ್. ತಲೆ ಎನ್ನುವುದು ಎಂಡ್ ಪೋರ್ಷನ್ ಇದ್ದಾಗೆ 5 ಸರ್ತಿ ನಿಲ್ಲಿಸಲಿಕ್ಕೆ, ಪ್ರಣವ ಆದ ನಂತರ ನಿಲ್ಲಿಸುವುದು ಓಂ ಆಯ್ತು. ಮತ್ತೆ ವ್ಯಾಹೃತಿ ಆದ ನಿಲ್ಲಿಸುವುದು ಭೂರ್ಭುವಸ್ವಃ, ಮತ್ತೆ ತತ್ಸವಿತರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಈ 3 ಕಡೆ, ಒಟ್ಟು 5 ಕಡೆ ನಿಲ್ಲಿಸ್ಲಿಕ್ಕೆ. 5 ಕಡೆ ನಿಲ್ಲಿಸದೆ ಸೂಪರ್ ಎಕ್ಸ್ಪ್ರೆಸ್ ಒಂದೊಮ್ಮೆ ನೀವು ಜಪ ಮಾಡಿದರೆ 5 ಪಾಪ ಬರ್ತದೆ. ಬ್ರಹ್ಮಹತ್ಯೆ, ಸುರಾಪಾನ, ಸ್ವರ್ಣಸ್ಥೆ, ಇವೆಲ್ಲ ಮಹಾಪಾಪಗಳು 5 ಬರ್ತದೆ. 5 ಕಡೆ ನಿಲ್ಲಿಸಿ ಹೇಳಿದ್ರೆ 5 ಪಾಪ ಹೋಗ್ತದೆ. ಇಷ್ಟೇ ವಿಷಯ. ಉಚ್ಚಾರಣೆಯಲ್ಲಿರತಕ್ಕಂಥ ಒಂದು ಲಾಭ ಇದು, ಪ್ರೊನೌನ್ಸಿಯೇಷನ್ ಅಂತೇವೆ ನಾವು. ಮಂತ್ರವನ್ನು ಸರಾಗ ಹೇಳಿದ್ರೆ ಮಿಸ್ಟೇಕ್, ಇಲ್ಲಿ ತಪ್ಪು. ನಿಲ್ಲಿಸದೆ ಹೇಳಿದ್ರಿಂದ ತಪ್ಪಾಯ್ತು. ನಿಲ್ಲಿಸಿ ಹೇಳಿದ್ರೆ ಎಷ್ಟು ಕಡೆ ನಿಲ್ಲಿಸುವುದು? 5 ಕಡೆ. ಪಂಚಾವಸಾನ ಸಹಿತ ಪಂಚಪಾತಕ ನಾಶಿನಿ, ಪಂಚಾವಸಾನ ರಹಿತ ಪಂಚಪಾತಕ ದಾಯಿನಿ. ಜಪ ಮಾಡಿಯೇ ಕೆಲವರ ಮನೆಯಲ್ಲಿ ಹಾಳಾಗ್ತದೆ. ಯಾಕೆಂದ್ರೆ ಸ್ಪೀಡ್ ಮಾಡೋದ್ರಿಂದ. ಕೆಲವರು ಪ್ರದಕ್ಷಿಣೆ ಬಂದೇ ತಲೆ ಸುತ್ತು ಬರ್ತದಲ್ಲ, ಹಾಗೆ ಪ್ರದಕ್ಷಿಣೆ ಬರಬೇಕು. ಹೇಗೆ ಅಂದ್ರೆ 9 ತಿಂಗಳು ತುಂಬಿದವಳು ಕೈಯಲ್ಲಿ ಕೊಡಪಾನ ಇಟ್ಕೊಂಡು ಬಾವಿಕಟ್ಟೆಯಿಂದ ತುಂಬಿದ ನೀರು ಮನೆಯೊಳಗೆ ತಂದ್ರೆ ಹೇಗೋ ಹಾಗೆ. ಹೇಗೆ ಬರ್ತಾಳೆ ಅವಳು? ಮೆಲ್ಲ ಬರ್ತಾಳೆ. ಎಲ್ಲಿಯಾದ್ರೂ ತುಂಬಿದ್ದು ಬಸುರಿ ಆದ್ದರಿಂದ ನೋವಾಗಿ ಬಿಟ್ರೆ ಗರ್ಭಕ್ಕೆ ಅಂತೇಳಿ ಗರ್ಭದ ಮೇಲೆ ಎಚ್ಚರ, ಕೊಡಪಾನದ ಮೇಲೆ ಎಚ್ಚರ. ಇವತ್ತಿನ ಹಾಗೆ ಕೊಡಪಾನ ಪ್ಲಾಸ್ಟಿಕ್ ಇದ್ದು ಗಟ್ಟಿ ಮುಟ್ಟಿದ್ದೆಲ್ಲ ಅಲ್ಲ, ಮಣ್ಣಿನ ಕೊಡಪಾನದು. ಕರ ಕೆಳಗೆ ಬಿದ್ದರೆ ಹೊಡಿತದೆ, ನೀರು ತೊಳಕಿದ್ರೆ ಮೈಗೆ ಒದ್ದೆ ಆಗ್ತದೆ, ಶೀತ ಆಗ್ತದೆ. ಹೀಗೆ ನಿಧಾನ ಹೆಜ್ಜೆ ಇಡುವಾಗೆ ಪ್ರದಕ್ಷಿಣೆ ಮಾಡಲಿಕ್ಕೆ ಕ್ರಮ. ನಾವು ಅದನ್ನೆಲ್ಲ ಗಮನಿಸಿಕೊಳ್ಳಬಹುದು. ಧರ್ಮ ಕರ್ಮದಲ್ಲಿ ಹೇಗಿರ್ತದೆ, ಏನಾಗ್ತದೆ. ಹಾಗೆ ನಿಜವಾಗಿ 5 ಕಡೆ ನಿಲ್ಲಿಸುವ ಜಪ ಗಾಯತ್ರಿಯಲ್ಲಿ, ಅದನ್ನು ತೋರಿಸಿದ್ದವರು. ಮತ್ತೆ ತ್ರಿಪಾದ ಅಂದ್ರೆ 3 ಪಾದದ ಗಾಯತ್ರಿ. ಅದು ಗಾಯತ್ರಿ 3 ವೇದದ ಪ್ರತಿನಿಧಿ. ಪ್ರಣವವು ಸಾಮವೇದದ್ದು, ವ್ಯಾಹೃತಿಯು ಯಜುರ್ವೇದದ್ದು, ಗಾಯತ್ರಿಯು ಋಗ್ವೇದದ್ದು. ಹೀಗೆ 3 ವೇದಗಳ ಪ್ರತಿನಿಧಿಯಾಗಿ ಬಂದಿದೆ. ಅದು ತೋರಿಸಿಕೊಟ್ರು. 10 ಭುಜ ಅಂದ್ರೆ 10 ಅದರಲ್ಲಿ ಅವತಾರಗಳು, 10 ಪದಗಳು. ತತ್ ಸವಿತು ವರೇಣ್ಯಂ ಭರ್ಗ ದೇವಸ್ಯ ಧೀಮಹಿ ಧಿಯಃ ಯಹ ನಃ ಪ್ರಚೋದಯಾತ್ ಅಂತ 10 ಪದ, 10 ಭುಜ. ಅದು 10 ಪದ, 10 ರೂಪಗಳದು. ಭಗವಂತನ 10 ಅವತಾರವನ್ನೇ ಹೇಳ್ತದೆ ಅದು. 6 ಕುಕ್ಷಿ ಅಂದ್ರೆ 6 ಅಭಿಪ್ರಾಯ, ಅದಕ್ಕೆ 6 ಅರ್ಥ. ಗಾಯತ್ರಿಗೆ ಮಿನಿಮಮ್
6 ಮಜಲಿನಲ್ಲಿ ತೆರೆದುಕೊಳ್ಳುವ ಯೋಗ್ಯತೆ ಇದೆ ಅಂತ ಛಂದೋಗೋಪನಿಷತ್ತು ಹೇಳ್ತದೆ. ಹೀಗೆ ಅರ್ಥ ಆಗದೆ ಜನರಿಗೆ ಅದನ್ನು ಡ್ರಾಯಿಂಗ್ ಅಲ್ಲಿ ತಂದು ತಪ್ಪು ಮಾಡಿಬಿಟ್ರು. ಕೆಲವೆಲ್ಲ ಸಾಂಕೇತಿಕವಾಗಿ ನಾನು ಮೊದಲೇ ಹೇಳಿದ್ದೆ, ಗುಹ್ಯ ಭಾಷೆಯನ್ನು ಅವಲಂಬಿಸ್ತಾರೆ ಅಂತ. ಗುಟ್ಟಾಗಿ ಹೇಳಿದ್ದನ್ನು ಡಿಕೋಡ್ ಮಾಡಬೇಕಾದ್ರೆ ಪಾಠ ಕೇಳಬೇಕು. ನಾವನಾಗ ಅರ್ಥ ಮಾಡಿಕೊಂಡ್ರೆ ತಪ್ಪಾಗತ್ತೆ. ಹೀಗಾಗಿ ಇವತ್ತು ಗಾಯತ್ರಿ ಅನ್ನುವುದನ್ನು ಗಾಯತ್ರಿ ಅಂದಾಗ ಅದು ಹೆಣ್ಣಿನ ಹೆಸರಲ್ವಾ ಅಂತ ಜನರಿಗೆ ಭ್ರಮೆ. ಗಾಯತ್ರಿ ಅದು ಛಂದಸ್ಸಿನ ಹೆಸರು, ಮೀಟರ್ ಹೆಸರು. 24 ಅಕ್ಷರದ್ದಕ್ಕೆ ಎಲ್ಲದಕ್ಕೂ ಗಾಯತ್ರಿ. ನಾವೀಗ ಗ್ರಹ ಗಾಯತ್ರಿ ಹೇಳೋದಿಲ್ವಾ? ನವಗ್ರಹಗಳಿಗೆಲ್ಲದಕ್ಕೂ ಗಾಯತ್ರಿ ಉಂಟು, ಎಲ್ಲರಿಗೂ ಗಾಯತ್ರಿ ಉಂಟು. ಗಾಯತ್ರಿ ಅಂದ್ರೆ 24 ಅಕ್ಷರದ ಮೀಟರ್ ಛಂದಸ್. ಪ್ರಧಾನವಾದ ವಿಶ್ವಾಮಿತ್ರ ಕಂಪೈಲ್ ಮಾಡಿದ ಸವಿತ್ರ ಮಂಡಲ ಮಧ್ಯವರ್ತಿಯಾದ ನಾರಾಯಣನನ್ನು ಹೇಳುವ ಗಾಯತ್ರಿಯು ಅದು ಪುಲ್ಲಿಂಗ. ಗಾಯಂತಂ ತ್ರಾಯತೆ ಅಂತ. ಯಾರು ಜಪ ಮಾಡ್ತಾರೆ ಅವರನ್ನು ರಕ್ಷಣೆ ಮಾಡುವಂಥದ್ದು ದೇವರು ಅಂದ್ರೆ ದೇವರ ಹೆಸರು ವಾಸ್ತವವಾಗಿ. ಅಲ್ಲಿ ಮಂತ್ರದಲ್ಲಿ ಹಾಗೆ ಇರುವುದು, ಸವಿತು ದೇವಸ್ಯ ವರೇಣ್ಯಂ ಭರ್ಗಾಧಿಮಹಿನ್. ಸೂರ್ಯನಿಗೆ ದೇವನಾದ ನಾರಾಯಣನ, ಸೂರ್ಯನಿಗೂ ಅಧಿಪತಿಯಾಗಿ ನಿಂತ ಭಗವಂತನ ವಿಚಿತ್ರವಾದ ಬೆಳಕನ್ನು ಧ್ಯಾನ ಮಾಡುತ್ತೇನೆ. ಸೌರ ಮಂಡಲದಲ್ಲಿ ನಿಂತ ಸೋಲಾರ್ ಎನರ್ಜಿಯನ್ನು ಕಂಟ್ರೋಲ್ ಮಾಡುತ್ತಿರುವ ಭಗವಂತನನ್ನು. ನೈವರಾಜನ್ ರವೇಶ್ ಶಕ್ತಿ ಅಂತಾರೆ. ಯದಾದಿತ್ಯ ಗದಂತೇಜ ಜಗದ್ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಕೃಷ್ಣ ಹೇಳಿದ, ಸೂರ್ಯನಲ್ಲಿರುವ ಬೆಳಕು ಅದು ಸೂರ್ಯನದಲ್ಲ, ನನ್ನದು. ಚಂದ್ರನಲ್ಲಿದ್ದ ಬೆಳಕು ಅದು ನನ್ನದು, ಬೆಂಕಿಯ ಬೆಳಕು ನನ್ನದೇ ಅಂತ. ಎಲ್ಲದರ ತೇಜಶಕ್ತಿ ನಾನೇ ಅಂತ ಭಗವಂತ. ಆದ್ರಿಂದ ಅಲ್ಲಿರತಕ್ಕಂಥ ಕಾಣುವ ಬೆಳಕನ್ನು ನಾವು ಹೀರ್ತಾ ಇದ್ದೇವೆ, ಅದು ಭಗವಂತ ಇದ್ದಾನೆ. ಅಂತಹ ಭಗವಂತನನ್ನು ಧ್ಯಾನ ಮಾಡುತ್ತೇನೆ. ಧ್ಯಾನ ಮಾಡುವ ಮೂಲಕ ನನ್ನ ತಲೆ, ಆನಂದ, ನನ್ನ ಇಂದ್ರಿಯಗಳು, ನನ್ನ ಎಲ್ಲ ವ್ಯಾಪಾರಗಳು ಚೆನ್ನಾಗಿ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡುವುದನ್ನೇ ತಪ್ಪಾಗಿ ಮಾಡಿದರೆ ಹೆಚ್ಚು ಕಡಿಮೆ ಆಗ್ತದೆ, ಸುತ್ತು ಕಡಿಮೆ ಆಗ್ತದೆ. ಮತ್ತೆ ಅಷ್ಟು ಮಾಡಿದ ಜಪದಿಂದ, ನಿರಂತರವಾದ ಚಿಂತನೆಯಿಂದಲೇ ತಲೆ ಹಾಳಾಗುವುದುಂಟು. ಅದರಿಂದ 5 ಕಡೆ ನಿಲ್ಲಿಸುವಂತೆ ಹೀಗೆ ಬಹಳ ಸುಂದರವಾಗಿ, ಅರ್ಥ ಆಗದಿದ್ರೂ ಗಾಯತ್ರಿಯ ಬಗ್ಗೆ ಬಹಳ ಅದ್ದೂರಿಯಾಗಿ ಹೇಳಿದ ವ್ಯವಸ್ಥೆ ಅದು. ಸೂರ್ಯ ಪ್ರತೀಕ. ಅವನು ಮೊದಲು ಹುಟ್ಟಿ ಬಂದಿದ್ದಾನೆ ಅದಿತಿಯ ಮಗನಾಗಿ ವಿವಸ್ವಾನ್. ಅರ್ಯಮಾನಿಂದ ಮನುಷ್ಯರ ಸಂತಾನ. ಪೂಷ ಅವನಿಗೆ ಮಕ್ಕಳಾಗಲಿಲ್ಲ, ಪೆಟ್ಟು ತಿಂದಿದ್ದಾನೆ ಅಂತ ಹೇಳಿ ಪೂಷಾಚ ಅನಭತ್ಯ ಅಂತ ಹೇಳ್ತಾನೆ. ಪೂಷನ ದಕ್ಷ ಯಜ್ಞದಲ್ಲಿ ಪೆಟ್ಟು ತಿಂದಿದ್ದಾನೆ, ಹಲ್ಲು ಹೋಗಿದೆ ಅವನಿಗೆ. ನೋಡಿ, ಹಲ್ಲು ಹೋದರೆ ಮಕ್ಕಳಾಗುವುದಿಲ್ಲ ಅನ್ನೋದು ವಿಚಿತ್ರ ವಿಜ್ಞಾನ, ವೈದ್ಯ ವಿಜ್ಞಾನ. ಇವತ್ತಿನ ವೈದ್ಯರು ಯಾರು ಹೇಳಲಿಕ್ಕೆ ಹೋಗುದಿಲ್ಲ, ಗೊತ್ತಿಲ್ಲ ಏನು. ಅಲ್ಲಿ ಆಗಿದೆ, ಇನ್ಸಿಡೆಂಟ್ ನಡೆದಿದೆ, ದಾಖಲೆ ಮಾಡಿದ್ದ. ತ್ವಷ್ಟ ಸವಿತ ಅವನಿಂದ ಯಜ್ಞ ದೇವತೆಗಳು, ಭಗನಿಂದ ಆಶೀರ್ವಾದ ದೇವತೆಗಳು, ದಾತ್ರವಿನಿಂದ ಸಿನಿಮಾಲಿ ಕುಹುರ ಎಲ್ಲ ತಿಥಿ ದೇವತೆಗಳು, ವಿಧಾತ್ರವಿನಿಂದಲೂ ಅಗ್ನಿ ಮುಂತಾದವರು ಬಂದಿದ್ದಾರೆ. ಮಿತ್ರ ಮತ್ತು ವರುಣರಿಂದ ಅಗಸ್ತ್ಯ ಹುಟ್ಟಿದ್ದಾನೆ. ಇಂದ್ರನಿಂದ ಜಯಂತ, ಕೊನೆಗೆ ವರುಣನಿಂದ ವಾಲ್ಮೀಕಿ, ಭೃಗು ಬಂದಿದ್ದಾನೆ. ವಾಲ್ಮೀಕಿ ರಾಮಾಯಣದ ಸಂಕ್ಷೇಪ ಕರ್ತೃವ, ಸೀತೆಯನ್ನು ಕಾಪಾಡಿಕೊಂಡವ, ಲವಕುಶರ ಕ್ಷೇಮ ವಹಿಸಿಕೊಂಡವ ವಾಲ್ಮೀಕಿ ವರುಣನ ಮಗನಾಗಿ ಬಂದಿದ್ದಾನೆ. ಇನ್ನು ಮತ್ತೆ ವಾಲ್ಮೀಕಿ ಬೇಡ ಅಂತ ಹೇಳಲಿಕ್ಕೆ ಹೋಗ್ಬೇಡಿ, ನನಗಂತೂ ವರುಣನ ಮಗನಾಗಿ ಬಂದಿದ್ದಾನೆ ಅಂತ ಭಾಗವತ ಹೇಳಿದೆ ಅಂತ ಹೇಳುತ್ತೆ. ಇಂದ್ರನಿಂದ ಜಯಂತ, ಮೇಡ್ವಾಂಸ ಎಲ್ಲ ಬಂದಿದ್ದಾರೆ. ಮತ್ತೆ ಉರುಕ್ರಮ ಅಂದ್ರೆ ವಾಮನ, ಅವನಿಂದ ಬೃಹಶ್ಲೋಕ ಮುಂತಾದ ವ್ಯಕ್ತಿಗಳು ಹುಟ್ಟಿದ್ದಾರೆ. ಮಧ್ಯೆಯಲ್ಲಿ ತ್ವಷ್ಟೃ ಒಬ್ಬನನ್ನು ಹೇಳಲಿಲ್ಲ ನಾನು. ಅದಿತಿಯ ವಿವಸ್ವಾನ ಬಗ್ಗೆ ಮತ್ತೆ ಸೂರ್ಯವಂಶದ ಬಗ್ಗೆ ಚರಿತೆ ಹೇಳುತ್ತೇನೆ. ತ್ವಷ್ಟೃವಿಗೆ ರೋಚನ ಅಂತ ಹೆಂಡತಿ, ಮಗ ವಿಶ್ವರೂಪ. ಇಂದ್ರ ಸಭೆಯಲ್ಲಿ ಒಮ್ಮೆ ಇರುವಾಗ ಗುರುಗಳು ಬಂದರು. ಗುರು ಅಂದ್ರೆ ಬೃಹಸ್ಪತಿ, ಇವತ್ತಿನ ಅಧಿಪತಿ. ಬರುವಾಗ ಇಂದ್ರ ಎದ್ದು ನಿಲ್ಲಿಲ್ಲ. ಇಂದ್ರ ಎದ್ದು, ಇದೆಲ್ಲ ಕತೆ ಬಹಳ ಚೆನ್ನಾಗಿರುತ್ತೆ, ಎದ್ದು ನಿಲ್ಲುವ ಕತೆಗಳು. ಇಂದ್ರ ಎದ್ದು ನಿಲ್ಲಬೇಕಾಗಿಲ್ಲ. ಯಾಕೆಂದ್ರೆ ಇಂದ್ರ ಗುರುವಿಗಿಂತ ಮಿಗಿಲಿದ್ದಾನೆ. ಅವನು 8ನೆಯ ಹಂತದಲ್ಲಿದ್ದರೆ ಗುರು 10ನೆಯ ಕಕ್ಷೆಯಲ್ಲಿ ಬರುವುದು. ಅವನಿಗಿಂತ ಕೆಳಗೆ ಸೂರ್ಯ, ಇಂದ್ರನಿಗಿಂತ ಮೇಲೆ ರುದ್ರ. ಇದಿಷ್ಟು ವ್ಯವಸ್ಥೆ. ಆದ್ರೂ ಗುರು ಅಲ್ವ ಅವನು, ಗುರು ಸ್ಥಾನ ಕೊಟ್ಟಿದೆ ಅಲ್ವ, ನಾವು ಅವನಿಗೆ ಗೌರವಿಸಬೇಕೇ ಅಲ್ವಾ. ಯಜಮಾನನೇ ಗುರುಸ್ಥಾನದಲ್ಲಿದ್ದವನಿಗೆ ಗೌರವ ಕೊಡದಿದ್ರೆ ಉಳಿದವರು ಎದ್ದು ನಿಲ್ತಾರ, ಅದು ಸರಿಯೇ. ಆದ್ರಿಂದ ಗುರುಗಳಿಗೆ ಬೇಸರ ಆಯಿತು, ಗಲಾಟೆ ಮಾಡುವಾಗಿಲ್ಲ, ಸೀದಾ ಹೋದ್ರು ಹಿಂದೆ, ಮುಗಿಯಿತು. ಇನ್ನು ಬಗ್ಗೆ ನೆನಪಾಯ್ತು, ಗುರುಗಳಿಗೆ ಬೇಸರ ಆಗಿದೆ ಅಂತ. ಮನೆ ಹೋಗ್ತಾನೆ, ಗುರುಗಳಲ್ಲಿ ನಾಪತಾಯ, ಅಲ್ಲಿ ಇಲ್ಲ, ಅಂತರ್ಧಾನ ಪಡೆದಿದ್ದಾನೆ. ಹುಡುಗಿದ್ರೆ ಗೊತ್ತಿಲ್ಲ, ಗುರುಗಳಿಲ್ಲ ಅಂತ ಗೊತ್ತಾಯ್ತು ದೈತ್ಯರಿಗೆ, ಯುದ್ಧಕ್ಕೆ ಎದ್ರು. ಗುರುಗಳಿದ್ರೆ ಕಂಟ್ರೋಲ್ ಮಾಡ್ತಾರೆ, ಮಂತ್ರ ವ್ಯವಸ್ಥೆ ಮಾಡ್ತಾರೆ. ಈಗ ಇಂದ್ರನಿಗೆ ಗುರುಗಳಿಲ್ಲ ಗೊತ್ತಾಗಿ ದೈತ್ಯರ ಆಕ್ರಮಣ ಶುರು ಮಾಡಿದ್ರು. ಕೂಡಲೆಂತ ಮಾಡುವ, ಏನಾದ್ರೂ ಒಬ್ಬರನ್ನು ಗುರುಸ್ಥಾನದಲ್ಲಿ ಕುಳ್ಳಿರಿಸಿ ಅಂದ್ರು. ಸರಿ, ಯಾರನ್ನು ಮಾಡುವ, ಅಣ್ಣನ ಮಗನನ್ನು ಕರಿ ಅಂತ ಆಯ್ತು.
ಅಣ್ಣತ್ತು ಅಷ್ಟು ಇಂದ್ರನಿಗೆ ಅದಿತಿಯ ಮಕ್ಕಳ ಸಂತಾನದಲ್ಲಿ ಬಂದಾಗ. ದೊಡ್ಡ ಜನ ಏನಲ್ಲವ, ಅವನ ಮಗ ವಿಶ್ವರೂಪ. ವಿಶ್ವರೂಪ ಒಳ್ಳೆ ನಿಷ್ಠಾವಂತ ವ್ಯಕ್ತಿ. ಕರೆದ್ರು, ಬರ್ಲಿಕ್ಕೆ ಹೇಳಿದ್ರು, ನಮ್ಮ ಪುರೋಹಿತ ಮಾಡ್ಲಿಕ್ಕೆ ನೀನು ಗುರುವಾಗಿ ಬರಬೇಕು ಅಂತ. ಅವ ಬರೋದಿಲ್ಲ ಅಂದ ಮೊದಲಿಗೆ. ಯಾಕೆ? ಈ ಪುರೋಹಿತ ಮಾಡೋದು ಬೇಡಲ್ಲ ಅಂದವ. ಅದೆಲ್ಲ ಕಷ್ಟ ವ್ಯವಸ್ಥೆ, ರಿಸ್ಕ್ ಬ್ಯಾರಿಂಗ್ ಅಂತಾನೆ. ಅನ್ಯಾಯ ಆದದ್ದೆಲ್ಲ ನಾವೇ ತಿನ್ಕೊಂಡು ಬರಬೇಕು. ಅವರೇನೋ ಮಾಡಿಬಿಡ್ತಾರೆ. ಯಜಮಾನರು ಕೃಷ್ಣಾರ್ಪಣ ಮಸ್ತ್ ಹೇಳಿ ಕೈ ತೊಳ್ಕೊಳ್ತಾರೆ. ಸರಿಯಾಗಿ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಹೇಳಿದಲ್ಲಿ ನಡೆಸುವುದಿಲ್ಲ, ಹೇಳಿದಾಗೆ ಕೇಳುವುದಿಲ್ಲ, ಹೇಳಿದ್ದನ್ನು ಕೊಡುವುದಿಲ್ಲ. ದಾಕ್ಷಿಣ್ಯಕ್ಕೆ ಒಪ್ಪಬೇಕಾಗತ್ತೆ. ಕೆಲವೊಮ್ಮೆ ಬೆಳಿಗ್ಗೆ ಬೇಗ ಬಂದು ಶುರು ಮಾಡಿ ಅಂತಾರೆ, ಇನ್ನು ಸೂರ್ಯೋದಯ ಆಗಿರುವುದಿಲ್ಲ, ಅವ್ರು ಆಫೀಸ್ ಹೋಗ್ಬೇಕಂತಾರೆ. ಮೊದಲು ಆಹುತಿ ಕೊಟ್ಟರೆ ಅಗ್ನೋ ಪ್ರಾಸ್ತಾವಿತೆ ಆದಿತ್ಯ ಮುಗ್ದಿಟ್ಟು ಆದಿತ್ಯ ಇಲ್ಲ, ಅಲ್ಲಿ ಕೊಡ್ಲಿಕ್ಕಿಲ್ಲ. ಸೂರ್ಯೋದಯಕ್ಕಿಂತ ಮೊದಲು ಹೋಮ ಶುರು ಮಾಡೋದು ತಪ್ಪು, 0 ಮಾರ್ಕ್ ಇಲ್ಲ ಅದಕ್ಕೆ. ತಡ ಮಾಡಿದ್ರೆ ಅದು ಆಗುವುದಿಲ್ಲ, ಹಸುವೆ ಆಗುತ್ತೆ. ತಿಂದು ಮಾಡಿದ್ರೆ ಇನ್ನೂ ತಪ್ಪೆ, ಉಪವಾಸ. ಹೌದು, ನೀವು ತಡ ಮಾಡ್ಲಿಕ್ಕೆ ಹೇಳ್ತೀರಿ, ಮತ್ತೆ ಹಸುವೆ ಆಗುದಿಲ್ವಾ? ಹಸುವೆ ಆಗುದಾದ್ರೆ ಕೆಲಸ ಮಾಡಬಾರ್ದು, ಮತ್ತೆಂತ ಮಾಡುವ. ಉಪವಾಸ ವತಾ ಕಾರ್ಯಂ ಜಪ ಹೋಮ ಅಮರಾರ್ಚನಂ ಅಂತಾರೆ. ಖಾಲಿ ಹೊಟ್ಟೆಯಲ್ಲಿ ಜಪ ಹೋಮ ಪೂಜೆ ಮಾಡಲಿಕ್ಕೆ ಕ್ರಮ. ಅದನ್ನು ಹೋಮ ಮಾಡ್ಲಿಕ್ಕೆ ಹೋಗಾದ ದೇವತೆಗಳಿಗೆ ಆಹುತಿ ಕೊಡುವಾಗ ನಾವು ಗಡ್ದು ತಿಂದುಕೊಂಡು ಬೇಕಾದಷ್ಟು ಅದು ಇದು ಎಲ್ಲ ಹಾಕಿಕೊಂಡು ಹೊಟ್ಟೆಗೆ ಹಾಕಿಕೊಂಡು ಇಡ್ಲಿ ವಡೆ ಸಾಂಬಾರು ಮತ್ತೊಂದು ಇನ್ನೊಂದು ದೇವತೆಗಳೇ ಆಗೋ ಸ್ವಲ್ಪ ಒಂದಿಷ್ಟೇ ಚೂರು ತುಪ್ಪವನ್ನು ಎತ್ತಿ ಹಿಡಿದು ಸ್ವ ಹಾಕಿದ್ರೆ ಎಂತ ಆಗ್ಬೇಕು? ಹೇಗಾಗ್ಬೇಕು? ನೀವೆಲ್ಲ ತುಪ್ಪವನ್ನು ಚೆನ್ನಾಗಿ ಮುಳುಗಿಸಿ ತುಪ್ಪದಲ್ಲೇ ಕರೆದದೆಲ್ಲ ತಿಂದು ಬನ್ನಿ, ದೇವತೆಗಳಿಗೆ ಚೂರು ಚೂರು ಮಾತ್ರ ತೋರಿಸು. ಹೇಳ್ತಾನೆ, ದೇವತೆಗಳನ್ನು ಕರೆದ ನಂತರ ಅವರು ಹಿಂದಿನ ದಿವನೇ ಬಂದಿರ್ತಾರೆ. ನಾಳೆ ಯಜಮಾನ ನಮ್ಮನ್ನು ಕರೆದು ಆಹುತಿ ಕೊಡ್ತಾನೆ, ಒಂದು ಸಣ್ಣ ಸಣ್ಣ ಆಹುತಿ ಕೊಡ್ಲಿಕ್ಕೆ ಕಾಯ್ತಾ ಇರ್ತಾರೆ ಅವರು ಮಂಟಪದ ಸುತ್ತ. ನಾವು ಕರೆಯುವಾಗ ನಾವೆಲ್ಲ ಗಡ್ದು ತಿಂದುಕೊಂಡು ಮತ್ತೆ ಅವರಿಗೆ ಶೇಷ ಕೊಟ್ಟಾಗಾದ್ರೆ ಅವರು ನಿಲ್ಲುವುದೇ ಇಲ್ಲ, ಎದ್ದು ಹೋಗ್ತಾರೆ. ಅದರಿಂದ ಬಹಳ ಕಷ್ಟ ಇದೆ ಅಂತಾನೆ ಪುರೋಹಿತ ಮಾಡುವುದು. ಬೇಡ ಅಂದ, ಬರುವುದಿಲ್ಲ ಅಂದ, ತುಂಬ ಕಷ್ಟ ಆಗುತ್ತೆ ಅಂತ. ಇಲ್ಲ, ಬರಬೇಕು, ಯಾರೂ ಇಲ್ಲ, ರಿಕ್ತ ಸ್ಥಾನ ಆಗಿದೆ, ಸ್ಪೇಸ್ ಫಿಲ್ ಆಗ್ಬೇಕು. ಈಗ ನೀನು ಬಾರದಿದ್ರೆ ನಮ್ಮ ಮುಂಚೂಣಿಯಲ್ಲಿ ಯಾರು ನಿಲ್ಲಿಕ್ಕೆ? ಪೌರೋಹಿತ್ಯ ಅಂದ್ರೆ ದೊಡ್ಡ ಸಂಗತಿ. ಪುರೋಹಿತ ಅಂದ್ರೆ ಮುಂಚಾಗಿ ನಮಗೆ ಹಿತವನ್ನು ಬಯಸುವವನು, ಹಿತ ಕೊಡುವವನು ಅಂತ ದೊಡ್ಡ ಸ್ಥಾನ ಅದು ಅಂತಾನೆ. ಆಯ್ತು ಅಂತ ಬಂದ. ಮನೆಗೆ ಬಂದು ಒಳ್ಳೆ ಕೆಲಸ ಮಾಡಿದ, ಇಂದ್ರನಿಗೆ ಸಹಾಯ ಮಾಡಿದ, ದೈತ್ಯರೆಲ್ಲ ನಿಗ್ರಹ ಆದ್ರು. ಆದರೆ ಅವನೊಂದು ಒಳ್ಳೆ ಮಂತ್ರ ಹೇಳಿಕೊಟ್ಟ ಇಂದ್ರನಿಗೆ, ನಾರಾಯಣ ವರ್ಮ ಅಂತ. ನೀವೆಲ್ಲ ಹೇಳಬೇಕದನ್ನು. ಒಂದು 20 ಶ್ಲೋಕ ಇರುವುದಷ್ಟು, ಜಾಸ್ತಿ ಇಲ್ಲ. ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ ನಸ್ತಾಂಗ್ರಿ ಪದ್ಮ ಪದಗೇಂದ್ರ ಪೃಷ್ಠೇ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದದಾನೋಷ್ಟ ಗುಣೋಷ್ಟಬಾಹು ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯೋ ವರ್ಣಸ್ಯ ಪಾಶಾತ್ ತಲೇ ಚ ಮಾಯಾ ಬಟವಾಮನೋ ವ್ಯಾತ್ರಿವಿಕ್ರಮಖ್ಯೇವತು ವಿಶ್ವರೂಪ ದುರ್ಗೇಶ್ ಅಟವ್ಯಾಜಿ ಮಕೇಶ್. ಹೀಗೆ ಹೇಳ್ತಾ ಹೋದ್ರೆ ಪೂರ ಶ್ಲೋಕ ಹೇಳಬೇಕಾಗತ್ತೆ. ಬೇಡ, ಇರಲಿ, ಸುಲಭ ಇದೆ, ಕಷ್ಟ ಇಲ್ಲ. ಮೊದಲು ಮಾತ್ರ ದೊಡ್ಡ ಶ್ಲೋಕ ಆದರೆ ಮತ್ತೆ ಸಣ್ಣ ಸಣ್ಣ ಶ್ಲೋಕಗಳಿವೆ. ಒಟ್ಟು ಕಲಿಯಿರಿ, ಒಮ್ಮೆ ಆದರೂ ಓದಿಕೊಂಡು ಹೇಳಲಿಕ್ಕೆ ಶುರು ಮಾಡಿ. ಎಲ್ಲರೂ ಅಂದರೆ ಎಲ್ಲರೂ ಭಾಗವತ ಎಲ್ಲರಿಗೆ ಇದ್ದದ್ದು. ನಾವು ಹೆಂಗಸರು ಹೇಳ್ಬೋದಾ? ಮತ್ತೆ ನಿಮಗೆ ಬಾಯಿ ಇಲ್ವಾ, ದೊಂಡೆ ಇಲ್ವಾ? ಹೇಳೋದೇ ಬೇಡದಿದ್ದದ್ದೆಲ್ಲ ಬೊಬ್ಬೆ ಹೊಡಿತೀರಲ್ಲ, ಬಣ್ಣದ ತಗಡಿನ ತುತ್ತೂರಿ ಎಲ್ಲ ಇದೆ ಅಂತ ಹೇಳಲಿಕ್ಕೆ ಮಂಡೆ ಮಾರಿ ಹೇಳೋದು. ಅದನ್ನು ಒಳ್ಳೆ ಒಳ್ಳೆ ಸ್ತೋತ್ರಗಳನ್ನು ಕಲಿಯಿರಿ ಹೇಳಲಿಕ್ಕೆ. ಅದನ್ನು ಮಕ್ಕಳಿಗೆ ಬಾಯಿಪಟ ಮಾಡಿಸಿ, ಅದು ದಿನ ಹೇಳಲಿಕ್ಕೆ. ರಕ್ಷೆ, ಸರ್ವರಕ್ಷೆ. ನಾರಾಯಣ ವರ್ಮೊಮ್ಮೆ ಜಪ ಮಾಡಿದರೆ ಆಕ್ಸಿಡೆಂಟ್ ಆದರೂ ಸಾಯುವುದಿಲ್ಲ, ನಾನು ಗ್ಯಾರಂಟಿ. ನೀವು ಹೇಳಿದ್ದೆ ಹೌದಾದರೆ ನಾನು ಗ್ಯಾರಂಟಿ. ಯಾಕೆ ನಾನು ಗ್ಯಾರಂಟಿ, ನಾನು ಬದುಕಿದ್ದೇನೆ, ಅದಕ್ಕೆ ಹೇಳಿದ್ದು. ನಾನು ಇವತ್ತು ನಾನೊಂದು ಸುಮಾರು 1000ಕ್ಕಿಂತಲೂ ಹೆಚ್ಚು ಸರ್ತಿ ಹೈವೇಲಿ ಓಡಾಡಿದ್ದೇನೆ. ಬಸ್ಸಿನಲ್ಲಿ ನಡ್ಕೊಂಡಲ್ಲ, ರಸ್ತೆ ಮಧ್ಯೆಯಲ್ಲಿ ಬಸ್ಸಿನಲ್ಲಿ ಕೂತು. ಇವತ್ತಿನವರೆಗೆ ಹೋಗಿ ಬಂದಾಗ ನಾನು ಕೂತ ಬಸ್ ಆಕ್ಸಿಡೆಂಟ್ ಆಗಲಿಲ್ಲ. ಹಿಂದೆ ಮುಂದೆದ್ದೆಲ್ಲ ಆಗಿದೆ, ಆಗಲಿ. ಇಷ್ಟು ಚಂದ ರಸ್ತೆ ಇರಲಿಲ್ಲ ಆಗ ಹೋಗುವಾಗ. 25 ವರ್ಷಕ್ಕಿಂತಲೇ ಅವರಿಗೆ ಗೊತ್ತು. 25 ವರ್ಷಕ್ಕಿಂತಲೂ ನಾನು ಪ್ರವಚನ ಮಾಡ್ತಾ ಇರೋ ಹೇಳಿದ್ದೇನೆ ಅವರಿಗೆ. ಅವರಲ್ಲಿ ಬಂದು ಕೇಳಿದ್ದಾರೆ. ನಾನು ಹೇಳಿದ್ದೇನೆ, ನಾನು 60 ಆಗುವಾಗಲೂ ಹೀಗೆ ಇರ್ತೇನೆ ಅಂತ. ದೇಹದಲ್ಲಿಯೂ ಆಕಾರದಲ್ಲಿ ತಲೆ ಒಂದು ಚೂರು ಬಿಳಿ ಆಗ್ಬೋದು ಹೇಳಿದ್ದೇನೆ, ಅದಾಗಿದೆ ಅದಷ್ಟೇ. ಅದು ಬಿಟ್ಟರೆ ಇನ್ನೇನಾಗಲಿಲ್ಲ ವ್ಯತ್ಯಾಸ. ಅಷ್ಟು ಪ್ರಭುತ್ವವಾಗಿ ಮೈಂಟೈನಿಂಗ್ ಹೆಸರು. ಅಂದರೆ ಯಾವುದು ಆಕ್ಸಿಡೆಂಟ್, ಅಪಘಾತ ಆಗಿ ಕೈಕಾಲುಗಳು ಎಲ್ಲಿಯೂ ಸಹ ಯಾವುದೇ ರೀತಿಯಾದ ಜಾಮ್ ಆಗಲಿಲ್ಲ. ಯಾಕೆ? ನಾರಾಯಣವರಮ್ಮ. ಅದಕ್ಕೆ ಹೇಳಿ, ನೀವು ಒಂದು ಸರ್ತಿ ಆದರೂ ಹೇಳಿ, ಏನು ಮಾಡುವಾಗಾದ್ರೂ ಹೇಳಿ. ಮನೆ ಪುರುಸೋತಿಲ್ಲ ಅಂತ ಹೇಳಬೇಡಿ ಮಾತ್ರ. ಏನು ಮಾಡುವಾಗಾದ್ರೂ ಹೇಳಿ, ಏನು ಮಾಡುವಾಗಲೂ. ಮಲಗುವಾಗಾದ್ರೆ ಊಟ ಮಾಡುವಾಗ ಟಿವಿ ನೋಡೋದು ಆಯ್ತು ಮಾರ್ಯಾರಿಗೆ ಹೇಳಿ, ಒಟ್ಟೊಂದು ಮಾಡಿ, ಮೊದಲು ಶುರು ಮಾಡಿ. ಒಬ್ಬ ಬೈರಾಗಿ ಬಂದರೆ ಬೇಡಲಿಕ್ಕೆ ಬರುವುದು ಮನೆಗೆ. ಈ ಮಹಿಳೆ ಯಾವ ಕಾಲದಲ್ಲಿ ಏನು ಕೊಡೋದಿಲ್ಲ, ಬೈಯುದು. ಕೈಕಾಲ ಮುರಿದೋಗ್ಲಿಕ್ಕೆ ನಿಂಗೆ ಸಮ ಇದ್ದಿ ಬೇಡ್ಲಿಕ್ಕೆ ಬರ್ತೀವಿ, ಹೋಗಾಚೆ ಅಂತ. ಅದು ಬರುದು ಬಿಡುದಿಲ್ಲ. ಇವ ಊರಿಗೆ ಬಂದಾಗ ಬಂದೇ ಬರ್ತಾನೆ, ಅಂಗಳಕ್ಕೆ ಭಿಕ್ಷೆ ಕೇಳ್ತಾನೆ, ಬೈಗಳು ತಿಂದು ಹೋಗ್ತಾನೆ. ಒಂದ್ಸರ್ತಿ ಇವಳು ಯೋಚನೆ ಮಾಡಿದ್ದು, ಇನ್ನು ಬರಬಾರ್ದಾಗಿ ಮಾಡ್ತೇನೆ ಹೇಳಿ ಒಂದಿಷ್ಟು ಬೂದಿ ತಂದು ಹಾಕಿದ್ಲ ಅವನ ತಟ್ಟೆಗೆ. ತಟ್ಟೆ ಇಟ್ಕೊಂಡಿದ್ದಾನೆ, ಆ ಮನೆಯಲ್ಲಿ ಅನ್ನ ಕೊಟ್ಟಿದ್ದಾರೆ, ಅದೇ ತಟ್ಟೆ ತಂದಿದ್ದಾನೆ, ಅದ್ರ ಮೇಲೆ ಬೂದಿ ಹಾಕಿದ್ಲು. ನಗಾಡಿದವ. ಇವಳು ಕೇಳ್ತಾಳೆ, ಏನು ನಗಾಡಿದ್ದು ಕೇಳಿದ. ಖುಷಿ ಆಯ್ತು ಅಂದ. ಎಂತ ಖುಷಿ ಆಯ್ತು? ನಾನು ಹಾಕಿದ್ದು ಬೂದಿ ಅಂದ.
ಹಾಗಿದ್ಯಲ್ಲ ಇವತ್ತು ಏನಾದರೂ ಕೊಡ್ಲಿಕ್ಕೆ ಶುರು ಮಾಡಿದ್ಯಲ್ಲ, ನಾಳೆ ಅನ್ನ ಕೊಡ್ತೀಯ ಅಂದವ. ಮಾಡ್ಬೇಕು, ನೀವು ಶುರು ಮಾಡಿ ಮತ್ತೆ ಸರಿ ಮಾಡ್ತೀವಿ, ಗೊತ್ತಾಗತ್ತೆ, ಆಗ ರಿಸಲ್ಟ್ ಗೊತ್ತಾಗತ್ತೆ. ಪ್ರತಿಯೊಬ್ಬರು ಹಾಡಬೇಕು, ಹೇಳಬೇಕು. ಬಹಳ ಚೆನ್ನಾಗಿದೆ, ಕಲ್ತು ಹೇಳಲಿಕ್ಕೆ ಕಷ್ಟ ಇಲ್ಲ. ಕ್ಯಾಸೆಟ್ ಮಾತ್ರ ಇಲ್ಲ, ಸಿಗೋದಿಲ್ಲ, ಹೆಚ್ಚಿನ ಅಂಶ ಇಲ್ಲ ಅನ್ನೋ ನನಗೆ ನೆನಪು. ಯಾರು ಕ್ಯಾಸೆಟ್ ಮಾಡಲಿಲ್ಲ, ಹೇಳಲಿಕ್ಕೆ ಸುಲಭ. ನಿಮ್ಗೋಸ್ಕರ ಬೇಕಾದ್ರೆ ನಾನೊಮ್ಮೆ ಪ್ರೊನೌನ್ಸ್ ಮಾಡಿ ಕ್ಯಾಸೆಟ್ ಮಾಡಿ ಕಳಿಸ್ತೇನೆ, ಬೇಕಾದ್ರೆ ಹೇಳಿಕೊಳ್ಳಿ. ಕೆಲವರಿಗೆ ಅದು ಕೇಳಿದ್ರೆ ಹೇಳಲಿಕ್ಕೆ ಆಗ್ತದೆ ಅಂತ, ಆಯ್ತು ಕೇಳಿಸು, ಅದಕ್ಕೇನಂತ. ಅಂತೂ ನಾರಾಯಣ ವರ್ಮವನ್ನು ಕೊಟ್ಟ ವಿಶ್ವರೂಪ, ಇಂದ್ರ ಗೆದ್ದ ದೈತ್ಯರನ್ನು. ಅದರಿಂದ ಈಗ ವಿಶ್ವರೂಪನ ಕಥೆಯನ್ನು ಕೇಳಿದ್ರೆ, ವಿಶ್ವರೂಪನಿಗೆ ತಾಯಿ ಕಡೆ ಅಸುರ ದೈತ್ಯವಳು ರೋಚನ ಎನ್ನುವಳು, ತಂದೆ ತ್ವಷ್ಟು ದೇವತೆ ಕಡೆ. ಇವನಿಗೆ ಎರಡು ಕಡೆಯ ಸಂಪರ್ಕ ಬಹಳ ಚೆನ್ನಾಗಿದೆ. ಅದು ಎರಡು ರೀತಿಯಿಂದ, ಹಗಲು ಉಂಟು ರಾತ್ರಿ ಉಂಟು ಇವನಿಗೆ. ಕೆಲವರಿಗೆ ಅಂತ ಫ್ರೆಂಡ್ಸ್ ಇರ್ತಾರೆ, ದೇವಸ್ಥಾನಕ್ಕೆ ಹೋಗೋರು ಇರ್ತಾರೆ, ಗಡಂಗಿ ಹೋಗೋರು ಇರ್ತಾರೆ, ಫ್ರೆಂಡ್ಸ್ಗಳು ಎರಡು ಕಡೆ ಹೋಗೋರು ಇರ್ತಾರೆ, ಬಹಳ ಚೆನ್ನಾಗಿರುತ್ತೆ. ಅದು ಮಾಡಿ ಇಲ್ಲಿ ಬರಬಾರ್ದು, ಇಲ್ಲಿ ಮಾಡಿ ಅದೇ ಹೋಗುವ ರಸ್ತೆ ವ್ಯತ್ಯಾಸ. ಇವ ಏನು ಮಾಡಿದ, ಆಹುತಿ ಕೊಡುವಾಗ ಗುಟ್ಟಿನಲ್ಲಿ ದೈತ್ಯರು ಶಂಬರಾಯ ಸ್ವಾಹ ಅಂದ್ಬಿಟ್ಟ. ಗುಟ್ಟಿನಲ್ಲಿ ಗೊತ್ತಾಗದೇ ಇದ್ದಾಗ ಇಂದ್ರನ ಮನೆಯ ಸುರುಗಳು ಆದ್ಯ ತಾಲಿಗಳು ಇವ ಆಹುತಿ ಕೊಡುವುದು ಅಸುರರಿಗೆ. ಇದು ಕೇಳಿದ ಇಂದ್ರ, ಎಲ್ಲ ಅನ್ಯಾಯ, ನಮ್ಮನೆಯಲ್ಲಿ ನಮ್ಮ ಹೋಮ ಮಾಡಿಕೊಂಡು ಉಳಿದವರಿಗೆ ಆಹುತಿ ಕೊಡ್ತಾ ಇದ್ದೆಲ್ಲ ಹೇಳಿಕೊಂಡು ಅಲ್ಲೇ ತಲೆ ಕಡ್ದು ಬಿಟ್ಟ ಸಿಟ್ಟಾಗಿ. ವಿಶ್ವರೂಪ ತಲೆ ಕಡ್ದು ಹೋಗಿ ತ್ವಷ್ಟೃವಿಗೆ ಸಿಟ್ಟು ಬಂತು. ನನ್ನ ಮಗನನ್ನು ಪೌರೋಹಿತ್ಯಕ್ಕೆ ಕರೆದು ತಮ್ಮ ಅನ್ಯಾಯ ಹೀಗೆ ಮಾಡಿದ್ರೆ ತಲೆ ಕಡ್ದು ಬಿಟ್ರೆ ಮಾಡ್ತೇನೆ, ತಮ್ಮ ಸಾಯುವ ಮಗನನ್ನು ಪಡಿತೇನೆ ಅಂತೇಳಿ ಯಜ್ಞ ಮಾಡಿದ, ಆಹುತಿ ಕೊಟ್ಟ. ಇಂದ್ರ ಶತ್ರುರ್ವರ್ಧ ಸ್ವಸ್ವಾಹ ಅಂತ ಆಹುತಿ ಆಗಿದ. ಗಮ್ಮತ್ತಾಯ್ತು ಅಂದ್ರೆ ಸ್ವರ ಬದಲಾವಣೆ ಆಯ್ತು. ಅವನು ಮಂತ್ರ ಹೇಳುವಾಗ ಜೋಕೆ ಯಾಕೆ ಅದೇ ಮಂತ್ರ ಹೇಳಬಾರ್ದು ಯಾಕೆ ಎಲ್ಲರೂ, ಅದು ಕಷ್ಟ. ನೀವು ಶ್ಲೋಕ ಹೇಳಲಿಕ್ಕೆ ಹೇಳಿದ್ರಿ, ನಾರಾಯಣ ವರ್ಮ ಹೇಳಲಿಕ್ಕೆ ಹೇಳಿದ್ರಿ, ವಿಷ್ಣು ಸಹಸ್ರನಾಮ ಹೇಳಿದ್ರಿ, ವೇದ ಹೇಳಿಂದ ಯಾಕೆ ಹೇಳೋದಿಲ್ಲ ಅಂದ್ರೆ, ವೇದ ಹೇಳಿ ಹೇಳೋದಿಲ್ಲ, ಅದು ರಿಸ್ಕ್. ಅದು ಯಾಕೆ, ವೇದದಲ್ಲಿ ಸ್ವರ ಇದೆ, ಉದಾತ್ತಾನುದಾತ್ತ ಸ್ವರಿತ ಪ್ರಚಯಾದಿಗಳು ಸ್ವರಗಳಿರ್ತವೆ. ಸ್ವರಗಳ ಮೇಲಿನ ಎಚ್ಚರ ಇರಬೇಕು. ಸ್ವರ ಎಚ್ಚರ ಆಗಬೇಕಾದ್ರೆ ಅರ್ಥ ಗೊತ್ತಿರಬೇಕು. ಅರ್ಥ ಗೊತ್ತಿಲ್ಲ ಸ್ವರ ಮಾಡಲಿಕ್ಕೆ ಬರೋದಿಲ್ಲ. ಸುಮ್ಮನೆ ತಲೆ ಅಲ್ಲಾಡಿಸುವುದಲ್ಲ, ತಲೆ ಅಲ್ಲಾಡಿಸಿದ ಮಣ್ಣ ಸರಿ ಇಲ್ಲ ಅಂತಾರೆ. ವೇದದ ತಪ್ಪು ಹೇಳುವವರಲ್ಲಿ ತಲೆ ಅಲ್ಲಾಡಿಸುವವನು ಸೇರ್ತಾನೆ. ಗೀತಿ ಶೀಘ್ರಿ ಶಿರ ಕಂಪಿ ಅಂತ ಹೇಳಿಕೊಂಡು ತಲೆ ಅಲ್ಲಾಡಿಸುವವನು ಅನ್ಯಾಯ ಮಾಡಿದವ ಅಂತ. ವೇದ ಓದುವ ನಾವು ತಿಳ್ಕೊಳ್ಳೋದು ಬಹಳ ಟಿವಿಯಲ್ಲಿ ನೋಡಿಕೊಂಡು, ಎಂತ ಚೆನ್ನ ಮಾರ್ರೆ, ಕೈ ತಲೆಯಲ್ಲಿ ಎಷ್ಟು ಜನ ಎಲ್ಲ ಆಡ್ತದೆ, ಕೈ ತಲೆ ಮಾತ್ರ ಹೊಟ್ಟೆ ಎಲ್ಲ ಆಡ್ತದೆ, ಜುಟ್ಟು ಎಲ್ಲ ಆಡ್ತದೆ, ಮಂಡೆ ಸರಿ ಅಂತ ಉಂಟು. ಅಂಥವು ತಪ್ಪು ಅಂತ ನಾವು ಹೇಳೋದು. ಅಗ್ನಿಮೇಳೆ ಬ್ರೋಹಿತಂ ಯಜ್ಞಸ್ಯ, ಅವ್ರ ಆಕ್ಷನ್ ನೋಡಿ ನಮಗೆ ದಕ್ಷಿಣ ಜಾಸ್ತಿ ಕೊಡುವಾಗ ಕಾಣ್ತದೆ, ಜಾಸ್ತಿ ಎಲ್ಲ ತೊಳಿಯುವ ಕಾಣುತ್ತೆ. ನಮಗೆ ವೇದದ ಮರ್ಯಾದೆ ತೆಗಿತಾ ಇದ್ದ ನಮ್ಮ ತಲೆ ಅಲ್ಲ, ಸ್ವರ ಮಾತ್ರ. ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ, ತಲೆ ಚೂರು ಅಲ್ಲಾಡ್ಲಿಕ್ಕಿಲ್ಲ. ಶಿರಕಂಬಿ ಅನ್ನುವುದು ತಪ್ಪುಗಾರ ಅಂತ ಅರ್ಥ. ನೀವಪ್ಪ ಹಾಡುವಾಗ ಬೇಕಾದ್ರೆ ಎದ್ದೋಡಿ ರಾಗದಲ್ಲಿ ಹೋಗಿ ಬನ್ನಿ, ಹೊಡೆದು ಬನ್ನಿ, ನಮಗೇನು ತೊಂದರೆ ಇಲ್ಲ. ಅದು ಹಾಡಲ್ಲ ವೇದ ಹೇಳುದು. ಎದ್ದು ಹೋಗ್ಲಿಕ್ಕೆ, ಕೈಗೆಲ್ಲ ಅಲ್ಲಾಡಿಸ್ಲಿಕ್ಕೆ ಭಾರಿ ಲಾಯ್ಕ ಆಯ್ತಲ್ಲ ಹೇಳಿಕೊಂಡು ಮುರಿದಾಕಿ ಬರಲಿಕ್ಕೆ ಚಪ್ಪರವನ್ನೆಲ್ಲ ಅಲ್ಲ, ಅದು ಪ್ರಯೋಜನ ಇಲ್ಲದ ವಿಷಯ. ಅದು ರಾಗದಲ್ಲಿ ಆಗಿಬೇಕಾದ್ರೆ, ಇಲ್ಲಿ ಆಗಿಲ್ಲ. ಅದನ್ನ ಮಂತ್ರದಲ್ಲಿ ಸ್ವರದ ವ್ಯವಸ್ಥೆ ಅರ್ಥನಿಷ್ಠ ಆಗಿದೆ. ನಮಗೆ ಅರ್ಥ ಗೊತ್ತಿಲ್ಲದ ಸ್ವರವನ್ನು ವ್ಯವಸ್ಥೆ ಮಾಡಲಿಕ್ಕೆ ಬರೋದಿಲ್ಲ. ಯಾರೋ ಹೇಳಿಕೊಟ್ಟ ಸ್ವರವನ್ನು ಊರು ಹಾಕಿಕೊಂಡು ಹೋಗುವುದರಿಂದ ದೊಡ್ಡ ಪ್ರಯೋಜನ ಇಲ್ಲ, ವ್ಯವಸ್ಥೆ ಆಗುವುದಿಲ್ಲ. ಇವ ಸ್ವರದಲ್ಲಿ ಹೆಚ್ಚು ಕಡಿಮೆ ಮಾಡಿದ. ಇಂದ್ರನಿಗೆ ಶತ್ರು ಹುಟ್ಟಬೇಕು ಅಂತ ಆಹುತಿ ಕೊಡ್ಲಿಕ್ಕೆ ಹೋದವ ಇಂದ್ರ ಶತ್ರು ಆಗುವಂತೆ ಮಾಡಿಕೊಂಡ. ನಾವು ಬರುವಾಗ ಕೇಳ್ತೇವೆ ಯಾರ ಹತ್ರ ಆದ್ರೂ, ಊಟ ಆಯ್ತು ಅಂತೇಳಿ. ಅವನು ಊಟ ಆಯ್ತು ಅಂತಾನೆ. ಆ ವಿಷಯ ಎಂತ ಆಯ್ತು, ಏನು ಶಬ್ದ ಬರಿದ್ರೆ ಪುಸ್ತಕದಲ್ಲಿ ಬರೆದ್ರೆ ಊಟ ಆಯ್ತು ಊಟ ಆಯ್ತು ಅಷ್ಟೇ. ಅಂದ್ರೆ ಇವ ಕೇಳುವಾಗ ಸ್ವರದಲ್ಲಿ ಪ್ರಶ್ನೆ ಇತ್ತು, ಊಟ ಆಯ್ತು, ಸ್ವರದಲ್ಲಿ ಪ್ರಶ್ನೆ ಉಂಟು. ಇವ ಊಟ ಆಯ್ತು, ಸ್ವರದಲ್ಲಿ ಉತ್ತರ ಉಂಟು. ಆದ್ರೆ ಎರಡು ಒಂದೇ ಲೆಕ್ಕ ಇಲ್ಲ, ಟೋನ್ ಹೇಳ್ತದೆ, ಚೇಂಜ್ ಮಾಡ್ತದೆ. ನಾವು ಹೇಳ್ತೇವೆ ಭಾರಿ ಬುದ್ಧಿವಂತವ ಅಂತ. ಭಾರಿ ಬುದ್ಧಿವಂತ ಅಂದ್ರೆ ಒಳ್ಳೆ ಇಂಟೆಲಿಜೆಂಟ್ ಅಂತ ಅಲ್ಲ ಅರ್ಥ. ತಮಾಷೆ ಮಾಡಿದ್, ಮಕ್ಕರ್ ಮಾಡಿದ್ದು, ಭಾರಿ ಬುದ್ಧಿವಂತ ಹೇಳ್ತೇವೆ ಅಂದ್ರೆ ಆ ನೆಲೆಯಲ್ಲಿ ಅರ್ಥ ಆಗುತ್ತೆ ನಮಗೆ. ಆಯ್ತ್ರಿ ನಮಸ್ಕಾರ ಅಂತೇವೆ, ಆಯ್ತ್ರಿ ನಮಸ್ಕಾರ, ನಮಸ್ಕಾರ ಮಾಡುವ ಎಚ್ಚರ ಇಲ್ಲ ಅವನಿಗೆ ಅಂತ ಅರ್ಥ. ತಮಾಷೆ ಮಾಡಿದ್ದು, ಮಕ್ಕರ್ ಮಾಡಿದ್ದು ಅಂತ ಅರ್ಥ, ತಿರಸ್ಕಾರ ಮಾಡಿದ್ದು ಅಂತ ಅರ್ಥ. ಅದನ್ನ ಅಕ್ಷರಕ್ಕೆ ಅಕ್ಷರ ಅರ್ಥ ಅಲ್ಲ, ಸ್ವರಕ್ಕೆ ಅರ್ಥ. ಬಹಳ ಚೆನ್ನಾಗಿರ್ತದೆ ಇಂಥದ್ದೆಲ್ಲ ಸ್ವರ. ಇದು ವೇದದಲ್ಲಿ ಹೆಚ್ಚು ಕಮಾಂಡ್ ಮಾಡ್ತದೆ, ಪ್ರಧಾನ ಅದೇ ಮಾಡೋದು. ಭಾಷೆಯ ಮೇಲೆ ಬಿಗಿ ಇಡುವುದೇ ಸ್ವರದಲ್ಲಿ. ಅಲ್ಲಿ ಅದ್ಭುತವಾಗಿದೆ. ಅದರಿಂದ ಸ್ವರದಿಂದ ಸೋತ ವೃತ್ರಾಸುರ ಹುಟ್ಟಿದ ರಕ್ಕಸ ಇಂದ್ರನನ್ನು ಕೊಲ್ಲುವನಾಗ್ಲಿಲ್ಲ, ಇಂದ್ರನಿಂದ ಸಾಯುವನಾದ ಅಷ್ಟೇ ರಿಸಲ್ಟ್ ಕೊನೆಗಾಗುವಾಗ. ಅವ ಭಯಂಕರ ಬೀಗಿದ ವೃತ್ರಾಸುರ, ಇಡೀ ಜಗತ್ತನ್ನು ತಲ್ಲಣಿಸುವಂತ ಆದ. ಇಂದ್ರನಿಗೆ ಕೊಲ್ಲಬೇಕು ಅಂತ ಕಂಡಿದ್ದು, ಕೊಲ್ಲಿಕ್ಕೆ ಆಯುಧ ಇಲ್ಲ, ವ್ಯವಸ್ಥೆ ಇಲ್ಲ, ವಿಶ್ವರೂಪ ಸತ್ತಾಗಿದೆ, ಮಂತ್ರ ಕೊಟ್ಟದ್ದು ಹೋಗಿ ಆಗಿದೆ. ಎಂತ ಮಾಡುವ? ಇನ್ನು ಮತ್ತೆ ಕೊನೆಗೆ ಹೇಳಿದ್ರು, ದದೀಚಿ ಇದ್ದಾನೆ. ನಾವು ನೋಡಿಕೊಂಡೆ ಮೊದಲು, ಅಥರ್ವ ಋಷಿಗೆ ಕರ್ದವನ ಮಗಳನ್ನು ಕೊಟ್ಟವ ಅಥರ್ವ ಹುಟ್ಟಿದ್ದಾನೆ ಅಂತ ಹೇಳಿದ್ದೆ ನಾನು. ಆ ಅಥರ್ವ ಋಷಿ ಜಪ ಮಾಡಿದವ,
ಹಡಾಬಡಿ ಜಪ ಮಾಡಿದ್ದಾನೆ ನಾರಾಯಣ ವರ್ಮ. ಅವನ ಎಲುಬು ಸಮೇತ ನಾರಾಯಣ ವರ್ಮ ಹೇಳುವಷ್ಟಾಗಿದೆ ಗಟ್ಟಿಮುಟ್ಟು. ಆದ್ರಿಂದ ಅವನ ಎಲುಬಿನಿಂದ ತಯಾರು ಮಾಡಿದ ವಜ್ರಾಯುಧದಿಂದ ವೃತ್ರನನ್ನು ಕೊಲ್ಲಿಕ್ಕೆ ಬರ್ತದೆ ಅಂತ ಹೇಳಿದ್ರು. ಹೋಗಿ ದದೀಚಿ ಹತ್ರ ಕೇಳಬೇಕೀಗ, ಬೆನ್ನೆಲುಬು ಕೊಡುವನು, ಬೆನ್ನೆಲುಬು ತೆಗೆದುಕೊಳ್ಳಿಕ್ಕೆ ಬರ್ತದ? ಅದ್ರ ಅರ್ಥ ಏನು? ಸಾಯ್ಬೇಕು ಅವನು. ಹೋಗಿ ಬೇಡಿದ್ರು, ಮತ್ತೇನು ಮಾಡು ದೇವತೆಗಳು? ಅಸುರರ ಸಂಹಾರಕ್ಕೆ ನಮ್ಮ ಕೆಲಸ ಆಗಲಿಕ್ಕುಂಟು. ಸಾಮಾನ್ಯವಾಗಿ ಏನು ಆಗದವರು ಕೇಳಲಿಕ್ಕೆ ಬರೋದಿಲ್ಲ. ಬೇಕು ಅಂತ ಹೇಳಿದ್ರೆ ಮಾತ್ರ ಖಂಡಿತ ಬೇಡ್ತಾರೆ. ಬೇಡಿದಾಗ ಕೊಡ್ಲಿಕ್ಕೆ ಇರುವವನು ಮಾತ್ರ ಕೊಟ್ಟೇ ಕೊಡ್ತಾನೆ, ಕೊಡುವವನು ಕೈ ತಪ್ಪಿಸುವುದಿಲ್ಲ. ಹೀಗೆಲ್ಲ ಭಯಂಕರವನನ್ನು ಚೆನ್ನಾಗಿ ಮಾತಾಡಿಸಿ ನಮಗೆ ಏನಾಗಬೇಕು ಕೇಳಿದಾಗ ನಿನ್ನ ಬೆನ್ನೆಲುಬು ಬೇಕು ಅಂತ ಕೇಳಿಬಿಟ್ಟು ಮತ್ತೆಂತ ಮಾಡುವ? ಕೊಡುವವನು ಕೊಡದಿರುವುದಿಲ್ಲ ಸಮರ್ಥನಾದವ, ಕೇಳುವವರು ಅನಿವಾರ್ಯವಾಗಿ ಕೇಳದಿರ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿಕೊಂಡು ಬೇಡಿಕೆಯನ್ನಿಟ್ಟಾಗ ಒಪ್ಪಿಕೊಳ್ಳಬೇಕಾಯ್ತು, ಕೊಟ್ಟುಬಿಟ್ಟ. ಆಯ್ತು ಅಂದ. ಯೋಗದ ಸಾಮರ್ಥ್ಯದಲ್ಲಿ ತನ್ನ ದೇಹವನ್ನು ಭಸ್ಮ ಮಾಡಿಕೊಂಡ. ಅವರು ಬೆನ್ನೆಲುಬಿನಿಂದ ವಜ್ರಾಯುಧ ತಯಾರು ಮಾಡಿಕೊಂಡು ಹೊರಟು. ಅವ ಎಲ್ಲಿ ಯೋಗ ಧಾರಣೆಯಿಂದ ತನ್ನ ದೇಹವನ್ನು ತೊರೆದಿದ್ದಾನೆ, ಆ ಮೇಲೆ ಫ್ಲೈಯರ್ಸ್ ಅದರ ಪ್ರಭಾವ ಹೋಗಿದೆ. ಒಬ್ಬ ವಿದ್ಯಾಧರ ವಿಮಾನದಲ್ಲಿ ಪಾಸಾಗಿದ್ದಾನೆ, ಡಮ್ಮ ಬಿದ್ದಿದ್ದಾನೆ ಕೆಳಗೆ. ನಾರದರು ಹೇಳ್ತಾರೆ ಎಂತಾಯ್ತು? ಏನಾಗ್ಲಿಲ್ಲ, ಸ್ವಲ್ಪ ಜಖಮ ಆಗಿದೆ. ಎಂತ ಕತೆ ಕೇಳಿದ? ಅದು ದದೀಚಿ ಋಷಿ ತಪಸ್ಸು ಮಾಡಿದವ ಕೊನೆಯ ಕಾಲದಲ್ಲಿ ದೇಹ ಬಿಟ್ಟ ಬೆಳಕು ಮೇಲೆ ಹಾರಿದೆ. ಅದನ್ನು ನೀನು ಪಾಸ್ ಮಾಡಿದೆ, ಕ್ರಾಸ್ ಮಾಡಿದೆ, ಅದಕ್ಕೆ ನೀನು ಆದ ಅಪಚಾರ. ಅಲ್ಲಿರುವ ಇನ್ನು ಉಳಿದ ಎಲುಬುಗಳನ್ನೆಲ್ಲ ತಗೊಂಡೋಗಿ ಸರಸ್ವತಿಗೆ ಹಾಕಿ ಬಾ ನೀನು ನದಿಗೆ. ಅಂದ್ರೆ ಆ ಸಮಾಧಿ ಸ್ಥಾನವನ್ನು ಹಾರ್ಲಿಕ್ಕಿಲ್ಲ, ಹೋಗ್ಲಿಕ್ಕಿಲ್ಲ, ಅಷ್ಟು ಪವರ್ ಇರ್ತದೆ. ಅಂತಹ ಶಕ್ತಿ ಸಂಪನ್ನವಾದದ್ದು ನಾರಾಯಣ ವರ್ಮ. ಆದ್ರೆ ಇಂದ್ರನ ಕೈಯಲ್ಲಿ ಇರ್ತಕ್ಕ ವಜ್ರಾಯುಧ ಏನು ಕೇಳಿದ್ರೆ ಶಕ್ತಿಯಲ್ಲಿ ಉಂಟು. ನಾವು ಹೇಳಿದ್ ಇಂದ್ರ ಹೊಡೆದು ಕೊಂದ ಅಂತ. ಇಂದ್ರ ಹೊಡೆದು ಕೊಂದ ಅಲ್ಲ, ಕೈಯಲ್ಲಿ ಇರ್ತಕ್ಕ ವೆಪನ್ ಏನು ಕೇಳಿ, ಅದು ನಾರಾಯಣ ವರ್ಮ. ಅದರಿಂದ ಕೃಷ್ಣ ಹೇಳಿದ್ದು ಚಕ್ರ ಶಂಖ ಇದನ್ನೆಲ್ಲೇ ತಿಳಿಲ್ಲವ, ಆಯುಧಾನಾಂ ಅಹಂ ವಜ್ರಂ ಅಂದ್ಬಿಟ್ಟ. ಅರ್ಥ ಆಗ್ಬೇಕು ನಮಗೆಲ್ಲ ಇದನ್ನು. ಆಯುಧಗಳಲ್ಲಿ ಏನು ನಾನು ಕೇಳಿದ್ರೆ ದೇವರು ಹೇಳಿದ ವಜ್ರಾಯುಧ ನಾನು ಅಂದ. ಯಾಕೆಂದ್ರೆ ಅದರಲ್ಲಿ ಇದು ನಾರಾಯಣ ವರ್ಮ ಅಂತ ನಾನೇ ಅಂತ ಅವನಿಗೆ ಗೊತ್ತಿದ್ದೆ. ಇಡೀ ಮಂತ್ರದ ರಾಶಿಯಲ್ಲಿ ಕೂತಿದೆ. ವೃತ್ರಾಸುರನನ್ನು ಕೊಂದಿದ್ದಾನೆ. ಕೊಲ್ಲಿಕ್ಕೆ ಹೋದಾಗ ವೃತ್ರಾಸುರ ಹೇಳ್ತಾನೆ, ಒಂದ್ಸರ್ತಿ ಹೊಡೆದ, ವಜ್ರಾಯುಧ ಬಿತ್ತು ಕೆಳಗೆ, ಎತ್ತಿಗೋ ಅಂತಾನವ. ಎತ್ತಿಗೋ, ನೀನು ಹೊಡಿ, ನಾನು ಸಾಯ್ತೇನೆ, ನಾನು ಸಾಯ್ಲಿಕ್ಕೆ ಬಂದಿದ್ದೇನೆ, ನೀನು ಹೊಡಿಲಿಕ್ಕೆ ಬಂದಿದ್ದೆ, ಆಗಲಿ ನಾಟಕ ದೇವರದ್ದು ಅಂತಾನೆ. ಎಲ್ಲ ಇಂದ್ರನಿಗೆ ಕೈ ನಡಕ್ತಾ ಉಂಟು. ಇಡೀ ಇಂದ್ರನನ್ನು ಐರಾವತ ಸಮೇತ ನುಂಗಿದ್ದಾನೆ. ಹೊಟ್ಟೆ ಹೊಡೆದುಕೊಂಡು ಹೊರಗೆ ಬಂದಿದ್ದಾನೆ ಇಂದ್ರ. ಮತ್ತೆ ಕೊನೆಗೆ ವೃತ್ರನ ಕೈಕಾಲು ಕಡಿದು ಎಲ್ಲ ಮುಗಿಸಿದ. ಪರೀಕ್ಷಿತ ಕತೆ ಕೇಳುತ್ತಾನೆ ಶುಕಾಚಾರ ಹತ್ರ, ಅದು ಯಾರು ಮಾರ್ಯಾರ ಅಷ್ಟು ಚೆನ್ನಾಗಿ ಮಾತಾಡಿದ್ದು? ಹಾಗಾದ್ರೆ ಕೊಲ್ಲು ದೇವರ ನಾಟಕ ಆಗಲಿ ಅಂತ ಹೇಳಿದ್ದು. ಅವನ ಚರಿತ್ರೆ ಬೇರೆ ಉಂಟು ಅಂತ. ಅವನ ಹಿಂದೆ ಚಿತ್ರಕೇತು ಅಂತ ಒಬ್ಬ ರಾಜನಿಗೆ ತುಂಬ ಮಡದಿಯರಿದ್ದರು, ಮಕ್ಕಳಾಗಿರ್ಲಿಲ್ಲ. ಕೊನೆಗೆ ಅವನು ಮಕ್ಕಳಾಗಬೇಕು ಅಂತ ಹಠ ಹಿಡಿದ. ಅಂಗಿರಸರು ಬಂದರು ಬೋಧನೆ ಮಾಡಲಿಕ್ಕೆ ಅರಮನೆಗೆ. ಇವ ಹತ್ತುಕೊಂಡು ಕೂತ, ನನಗೆ ಮಕ್ಕಳಿಲ್ಲಲ್ಲ ಅಂದ. ಸರಿ, ಹಾಗಾದ್ರೆ ಮಕ್ಕಳಾಗತ್ತೆ, ತಗೊಂಡು ಹಣ್ಣು ಕೊಟ್ಟು. ಹಣ್ಣು ತಗೊಂಡೋಗಿ ತನ್ನ ಮಡದಿಗೆ ಕೃತಜ್ಞತೆಗೆ ಕೊಟ್ಟ. ಅವಳು ಗರ್ಭವತಿಯಾಗಿ ಮಗುವಾಯಿತು. ತೊಟ್ಟಿಲಲ್ಲಿ ಹಾಕಿದ್ರು. ಮಗುವಿನ ಸುತ್ತ ಎಲ್ಲರೂ ಸೇರಿದ್ರು. ಆದರೆ ಉಳಿದವರಿಗೆಲ್ಲ ಸಿಟ್ಟಾಗಿದೆ ಈಗ. ಯಾಕೆ? ಒಬ್ಬಳಿಗೆ ಮಾತ್ರ ಮಗುವಾಗಿದೆ. ಮಗುವಿಗೋಸ್ಕರ ಅವಳನ್ನು ಹೆಚ್ಚು ಪ್ರೀತಿಸ್ತಾನೆ ರಾಜ. ಈಗ ಉಳಿದವರ ಮೇಲೆ ಮೋಕೆ ಕಮ್ಮಿ ಆಗಿದೆ. ಉಳಿದವರು ಏನು ಮಾಡಿದ್ರು? ಈ ಮಗುವಿನಿಂದ ಆದದ್ದು ಅನ್ಯಾಯ ಹೇಳಿಕೊಂಡು ಮಗುವಿಗೆ ವಿಷ ಹಾಕಿದ್ರು, ಕೊಂದು. ತೊಟ್ಟಿಲ ಮಗು ಹೇಳ್ತಾ ಇಲ್ಲ. ರಾಣಿ ಬೊಬ್ಬೆ ಹೊಡಿತಾಳೆ, ಪರಿಚಾರಕರು ಓಡಿ ಬರ್ತಾಳೆ, ರಾಜನು ಅಳುತ್ತಾನೆ. ಇಡೀ ಸ್ಮಶಾನ ಮೌನಾಗಿದೆ, ಅರಮನೆ ರೋದನ. ಮತ್ತೆ ಅಂಗಿರಸರು ನಾರದರು ಬಂದರು. ರಾಜನನ್ನು ವಿಚಾರಿಸಿದ್ರಿ ಏನು ಅಂತ. ಅಲ್ಲ, ಯಾರೋ ಋಷಿಗಳು ನಮಗೆ ಪ್ರಸಾದ ಕೊಟ್ಟರು, ಮಗುವಾಯಿತು, ಸತ್ತಿತು ಅಂದರು. ಅದನ್ನ ಯಾರಲ್ಲ, ನಾವೇ. ಆಗಲೇ ನಿನ್ಗೆ ಉಪದೇಶ ಮಾಡಲಿಕ್ಕೆ ಬಂದೆವು. ಮಗು ಇದ್ರು ಒಂದೇ, ಇಲ್ಲದಿದ್ರು ಒಂದೇ, ನಿನ್ಗೆ ಗೊತ್ತಿಲ್ಲ, ನಿನ್ನ ಹಣೆ ಬರ ಅಂತ ನೀನು ಕೇಳಲಿಲ್ಲ. ಈಗ ಗೊತ್ತಾಯ್ತಾ? ಹಾಗಾಗುವ ಋಷಿಗಳು ಕೊಟ್ಟ ಮಗು ಸಾಯುವುದು ಅಂದ್ರೆ ಎಂದದ್ದು, ಬದುಕಿಸಿ ಮಾರೇರೆ ಅಂತ. ನಿನಗೆ ಮಗು ಬೇಕು, ಹೌದು. ಮಗುವಿಗೆ ಅಪ್ಪ ಬೇಕು, ಅದು ಗೊತ್ತಿಲ್ಲ, ಕೇಳುವ ಅಂದರು. ನಾರದರ ಮಗುವನ್ನು ಕರೆದು, ಆ ಹೋದ ಜೀವವನ್ನು ಕರೆದ್ರು. ಮತ್ತೆ ಪ್ರವೇಶಿಗೈಸಿದ್ರು, ಮಾತಾಡಿಸಿದ್ರು, ಕೇಳಿದ್ರು ಆ ಜೀವನ ಹತ್ರ. ಅಯ್ಯ, ರಾಜ ಅಳ್ತಾ ಇದ್ದಾನೆ, ರಾಣಿ ಕೇಳ್ತಾ ಇದ್ದಾಳೆ, ಅಂತಃಪುರದ ಮಗು ನೀನು ಬೇಕಂತೆ, ಹೇಗೆ ಅಂತ. ಅದು ಕೇಳ್ತದೆ, ಯಾರಪ್ಪ ಅಂತ. ಇವನು. ಯಾರಮ್ಮ? ಇವನು. ಯಾವಾಗ? ಇಸ್ವಿ ಹೇಳಲಿಕ್ಕೆ ಶುರು ಮಾಡಿದ್ರು ಇವರು. ಎಲ್ಲ ಕಥೆಯೇ ಅಂತಾರೆ. ಈ ವರ್ಷ, ಈ ಸಂವತ್ಸರ, ಈ ಋತು, ಇದು ಯಾರಕ್ಕೆ ಬೇಕು? ಕಸ್ಮಿನ್ ಜನ್ಮ ನೆಮಿ ಬ್ರಹ್ಮನ್ ಪಿತರಹ ಮಾತರಷ್ಟಮೇ. ಯಾವ ಯಾವ ಜನ್ಮದಲ್ಲಿ ಎಷ್ಟು ತಂದೆ ತಾಯಿಗಳೆಲ್ಲ ಇದ್ದಾರೆ ನನಗೆ, ಅವರೆಲ್ಲ ಕರೆದ್ರೆ ನಾನು ಹೋಗ್ತಾ ಕೂತ್ಕೊಳ್ಳೋದು ಅಲ್ಲಿಗೆಲ್ಲ. ಆಗ್ತದ ಹೋಗ್ತದ? ಯಾವದ್ಯಸ್ಯ ಈ ಸಂಬಂಧ ಮಮತ್ವಂ ತಾವದೇವಹಿ. ಎಷ್ಟು ಋಣಾನುಬಂಧ ಉಂಟು ಅಷ್ಟೇ. ಅವರ ಮನೆಯಲ್ಲಿ ಹುಟ್ಟಿ ಇಷ್ಟು ಸಮಯ ಇತ್ತು, ಸಾಯಲಿಕ್ಕೆ ನನಗಿತ್ತು, ಮುಗೀತು, ಹೋದೆ ಅಂದ. ಗೊತ್ತಾಯ್ತಾ ಅಂತ ಕೇಳಿದ್ರು ರಾಜನ ಹತ್ರ. ಗೊತ್ತಾಯ್ತು ಅಂದ, ಮುಗೀತ. ಯಾರನ್ನು ನಿರ್ಬಂಧ ಮಾಡಲಿಕ್ಕಿಲ್ಲ. ಜೀವ ಅದು ಚಲಾವಣೆಯ ನೋಟ್ ಇದ್ದಾಗೆ ನಮ್ಮ ಕೈಯಲ್ಲಿ ಇರ್ತದೆ. ನಾವು ಯಾವುದು ಅಂಗಡಿ ಕೊಡ್ತೇವೆ,
ಅವೇನೋ ಸಾಮಾನು ಕೊಡ್ತಾನೆ, ನಾವು ತಿಂದಾಕಿ ಗೊಬ್ಬರ ಮಾಡ್ತೇವೆ, ಅವನು ಇನ್ಯಾರಿಗೂ ಕೊಡ್ತಾನೆ ಆ ನೋಟು, ಅವನೇನೋ ತರಿಸ್ತಾನೆ, ಅವನು ಇಲ್ಲಿ ಯಾವುದೋ ಹಾಕ್ತಾನೆ, ನಾವು ಅವನ ಹತ್ರ ಹೋಗಿ ನಿನ್ನೆ ನಾನು ಕೊಟ್ಟ ನೋಟು ಕೊಡು ಕೇಳಿದ್ರೆ ಎಂತ ಹೇಳ್ತಾನೆ ಮರಲ್ಲ ಅಂತಾನೆ. ಎಂತದ ಅದು ಎಲ್ಲಿ ಹೋಗಿದೆ ಈಗ, ಎಷ್ಟು ಜನರಿಗೆ ಹೋಗಿದೇನೋ? ನೀವೊಂದು ಲೆಕ್ಕ ಹೇಳ್ತೇನೆ, ನೀವು ಉತ್ತರ ಮತ್ತೆ ನೋಡಿ ಹುಡುಕೊಳ್ಳಿ. ಇವತ್ತೇನು ಹೇಳಿದ್ರು ಅವರು, ನೀವು ಪ್ರಶ್ನೆ ಹಾಕಿ ಹೋಗಿ ತಲೆ ಒಳ್ಳೇದು ಕೆಲಸ ಮಾಡುತ್ತೆ ಅಂತ ಒಂದು ಪ್ರಶ್ನೆ ಆಗ್ತಾ ಇದ್ದೆ ನೋಡಿ. ಒಬ್ಬ ಚೆನ್ನಾಗಿ ಎಷ್ಟೊಂದು ಹೇಳೋ, ಎಷ್ಟೇ ಇರಲಿ, 1,000 ರೂಪಾಯಿ ಇಲ್ಲ, 5,000 ಇರಲಿ, ಏನೇ ಇರಲಿ, ಒಂದು ಒಳ್ಳೆಯ ಬಂಗಲೆಗೆ ಬಂದ. ಅಲ್ಲಿ ಕೂತ್ಕೊಳ್ಬೇಕು ಅವನು, ಲಾಡ್ಜ್ ಎಲ್ಲ ಇದೆ, 5 ಸ್ಟಾರ್ ಇದೆ. ಅದಕ್ಕೋಸ್ಕರ ಕೌಂಟರಲ್ಲಿ ಅಡ್ವಾನ್ಸ್ ಮಾಡಿದ, ಒಂದು 5,000 ಹಾಕಿದ. ಅಲ್ಲಿ ನೋಡಿಕೊಂಡು ಬರ್ತೇನೆ ಅಂದ. ಎಲ್ಲಿ ಇರಬೇಕೋ ಬೇಕೋ ಹೇಗೋ ಅಂತ ಹೇಳಿಕೊಂಡು ಒಳಗೋದ ನೋಡ್ಲಿಕ್ಕೆ. ಯಾರೋ ಕರ್ದು ಕೊಟ್ಕೊಂಡು ಹೋಗಿದ್ದಾರೆ ತೋರಿಸ್ಲಿಕ್ಕೆ ಅವನಿಗೆ. ಅದು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಇಲ್ಲಿ ಹೋಟೆಲ್ ಇದೆ, ಇಲ್ಲಿ ಕೂತ್ಕೊಳ್ಳಿಕ್ಕೆ ಇದೆ ಅಂತ ಹೇಳಿ, ರೆಸ್ಟ್ ರೂಮ್ ಇದೆ ಅಂತ ತೋರಿಸ್ಲಿಕ್ಕೆ ಒಳಗೋಗಿದ್ದಾನೆ. ಇವ 5,000 ಕೌಂಟ್ರಲ್ಲಿ ಬಿದ್ದದ್ದನ್ನು ಕೂಡಲೇ ಮಾಲ್ ಹಾಕುವನಿಗೆ ಕೊಟ್ಟಿದ್ದಾನೆ. ಎಷ್ಟು ಬಾಕಿ ಇದೆ ಅವನಿಗೆ ಪೂರಣ ಮಾಡುವವನಿಗೆ, ಸಪ್ಲೈ ಮಾಡುವವನಿಗೆ. ಅವನು ಗೋಡೋವನಿಗೆ ಕಳಿಸಿದ್ದಾನೆ, ಅವನದೆಷ್ಟು ಬಾಕಿ ಇದೆ ಅದನ್ನು ಮುರಿತು ಹಾಕಿದ್ದಾನೆ. ಅವನು ಗೋಡೋವನವ ಅವ ಬ್ಯಾಂಕಿಗೆ ಕಟ್ಟಿ ವ್ಯವಸ್ಥೆ ಮಾಡಲಿಕ್ಕೆ ಕಳಿಸಿದ್ದಾನೆ. ಅವನು ಯಜಮಾನ ಇಲ್ಲಿ ಹೋಟೆಲಲ್ಲಿ ಹಿಂದೆ ಯಾರೋ ಅವನ ಗೆಸ್ಟ್ ಕೂತದ್ದಕ್ಕೆ ಪೇ ಮಾಡಲಿಕ್ಕೆ ವಾಪಸ್ ಕಳಿಸಿದ್ದಾನೆ. ಕೌಂಟ್ರಿಗೆ ಬಂದಿದೆ ಇವನಿಗೆ. ಹೀಗೆ 4 ಕಡೆ 5,000 ಹೋಗಿ ಇವನಿಗೆ ಬಂದಿದೆ. ಇವ ಕೌಂಟರ್ಗೆ ಒಳಗಾಗಿ ಕೂತಿದ್ದಾನೆ. ಅಷ್ಟೊತ್ತು ಇವ ಮೊದಲು ಬಂದ ಗಿರಾಕಿ ಕಸ್ಟಮರ್, ನನಗಿಲ್ಲಿ ಇಡಿಸ್ತಾ ಇಲ್ಲ, ನಾನು ಬೇರೆ ಕಡೆ ಹೋಗ್ತೇನೆ, ಅಡ್ವಾನ್ಸ್ ಮಾಡಿ ಹಿಂದೆ ಮಾಡಿ ಕೊಟ್ಟ, ತೆಗ್ದು 5,000 ಅಲ್ಲಿ ಹೋದ. ಅವನು ಕೊಟ್ಟದವನು ತಗೊಂಡು ಹೋದ. ಇಲ್ಲಿ ಸಪ್ಲೈ ಮಾಡಿದವನಿಗೆ 5,000 ಮೈನಸ್ ಆಗಿದೆ, ಇವನು ಸಾಮಾನು ಕೊಟ್ಟವನಿಗೆ 5,000 ಮೈನಸ್ ಆಗಿದೆ, ರೆಂಟ್ ಕೊಟ್ಟವನಿಗೆ 5,000 ಮೈನಸ್ ಆಗಿದೆ. ಏನಾಯಿತು ಅಂತ ಕತೆ ಹೇಳಿ ಮತ್ತೆ ನೀವು, ಅರ್ಥ ಆಗಿರ್ಬೇಕು ನಿಮಗೆ. ಇದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಬರೆಸೋತಿಲ್ಲ. ಹೀಗೆ ದುಡ್ಡು ಎನ್ನುವುದು ತಿರುಗ್ತಾ ಇರ್ತದೆ, ಕೆಲಸ ಮಾಡಿ ಹಿಂದೆ ಬರ್ತದೆ. ಎಲ್ಲಿಯೇ ಕೆಲಸ ಆಯ್ತು ಗೊತ್ತಾಗೋದಿಲ್ಲ ಕೆಲವು. ಹಾಗೆ ಜೀವನು ಯಾರ ಕೈಯಲ್ಲಿ ಯಾವಾಗ ಹೇಗೆ ಬರ್ತಾನೆ ಗೊತ್ತಿಲ್ಲ, ಹೋಗ್ತಾನೆ ಬರ್ತಾನೆ. ಇವತ್ತು ಒಬ್ಬಳ ಕೈಯಲ್ಲಿ ಬಳೆ ಆಗಿರ್ತದೆ ಬಂಗಾರ, ನಾಳೆ ಕರಗಿಸಿದಾಗ ಮತ್ತೊಬ್ಬರ ದೇವರ ಕುತ್ತಿಗೆಯಲ್ಲಿ ಸರಾಗಿರ್ತದೆ, ಮತ್ತೊಂದು ಕಡೆಯಲ್ಲಿ ಹೋದಾಗಿ ನಮಗೆ ಕಿರೀಟ ಆಗ್ತದೆ, ಇನ್ನೊಮ್ಮೆ ನಾಣ್ಯ ಆಗಿ ಬರ್ತದೆ. ಎಲ್ಲೆಲ್ಲಿಯೋ ಹೇಗೆ ಆಗ್ತದೆ. ಬಂಗಾರ ಹೇಗೆ ತಿರುಗ್ತಾ ಇರ್ತದೋ, ರೂಪಾಂತರ ಪಡಿತದೋ, ಅದರಂತೆ ಜೀವನ ಕ್ರಮ. ರಾಜನಿಗೆ ಎಚ್ಚರಾಗಿ ಉಪದೇಶ ಪಡೆದು ಸಂಘರ್ಷ ರೂಪದ ಉಪಾಸನೆ ಮಾಡ್ತಾ ನಾರದರಿಂದ ತೆರಳುತ್ತಾನೆ. ಚಿತ್ರಕೇತು ಗಂಧರ್ವನಾಗ್ತಾನವ ರಾಜ. ಮತ್ತೆ ಶೇಷನ ಒಳಗಿನ ಭಗವಂತನನ್ನು ಕಾಣ್ತಾನೆ. ಒಂದ್ಸರ್ತಿ ಹೀಗೆ ತಿರ್ಕೊಂಡು ಹೋದಾಗ ಕೈಲಾಸದಲ್ಲಿ ಶಿವ ಕೂತದ್ದು ನೋಡ್ತಾನೆ. ತೊಡೆಯಲ್ಲಿ ಪಾರ್ವತಿ, ಎದುರಲ್ಲಿ ಋಷಿಗಳು, ಪಾಠ ಆಗ್ತಾ ಇತ್ತು. ಇವ ನೆಗಾಡಿದ. ಸಾಮಾನ್ಯ ಜನರೇ ಮಡದಿಯನ್ನು ಬಹಳ ಏಕಾಂತದಲ್ಲಿ ಪ್ರೀತಿಸ್ತಾರೆ. ಇವ ಉಪದೇಶ ಮಾಡುವ ಪ್ರವಚನದ ಕಟ್ಟೆಯಲ್ಲೇ ಮಡದಿಯನ್ನು ತೊಡೆಯಲ್ಲೇ ಕುಳ್ಳಿರಿಸಿಕೊಂಡು ಆಲಿಂಗನೆ ಮಾಡಿಕೊಂಡು ಉಪದೇಶ ಮಾಡ್ತಾ ಇದ್ದಾನೆ. ಅಂದರೆ ಆಗಮಗಳ ಗಮನ ಹೀಗಿದೆ. ಆಗತಂ ಶಿವ ವಕ್ತೇಭ್ಯ ಗತಂಚ ಗಿರಿಜಾನನೆ ಮತಂ ಶ್ರೀ ವಾಸುದೇವಸ್ಯ ತಸ್ಮಾತ್ ಆಗಮ ಉಚ್ಯತೆ ಅಂತ. ಆಗಮ ಅಂದರೆ ಆ ಅಂದರೆ ಬಂದದ್ದು, ಗ ಅಂದರೆ ಹೋದದ್ದು, ಮ ಅಂದರೆ ಒಪ್ಪಿಗೆ ಆದದ್ದು ಅಂತ. ಆಗತ ಬಂದದ್ದು ಶಿವನ ಮೋರೆಯಿಂದ, ಗತ ಗಿರಿಜೆಯ ಕಿವಿಯೊಳಗೆ, ಮತ್ತೆ ಮತ ಅಂದರೆ ಪರಮಾತ್ಮನಿಗೆ ಸಮ್ಮತ. ಇದು ಸರಿಯಿಂದ ದೇವರು ಮೊದಲು ಹೇಳ್ತಾನೆ, ನೀನು ಏನಾದ್ರೆ ಹೇಳು, ನಾನು ರಬ್ಬರ್ ಸ್ಟ್ಯಾಂಪ್ ಹಾಕ್ತೇನೆ, ಜನಕ್ಕೆ ಗೊತ್ತಾಗೋದು ಬೇಡ, ಗಮ್ಮತ್ ಇರಲಿ ಅಂತ. ಇವ್ರು ಗಮ್ಮತ್ ಮಾಡೋದು. ಪಂಚರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅತತ್ಯಾನಿ ವಿತತ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂಕುರು. ನೀನು ಏನಾದ್ರೂ ಬರೇ ಮಾರಾಯ, ಗಮ್ಮತ್ ಮಾಡು, ಜನರಿಗೆ ಒಟ್ಟಾರೆ ದಿಕ್ಕು ತಪ್ಪಿಸು. ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿ ಒಳಿತನ್ನು ಪಡಿಬೇಕು. ಈಗ ಹೋಮಕ್ಕೆ ತುಪ್ಪ ಬೇಕು, ಅಂಗಡಿಯಲ್ಲಿ ತಗೊಳ್ತೇವೆ ಅಂತ ಇಟ್ಕೊಳ್ಳುವ. ತುಪ್ಪ ಹಾಗೆ ಬರ್ತದ, ಮರದಲ್ಲಿ ಇಳಿತದ? ದನ ಕರೆದಾಗ ತುಪ್ಪ ಕೊಡ್ತದ? ಇಲ್ಲ, ಹಾಲು ಕೊಡ್ತದೆ. ಮತ್ತೆ ಹಾಲಿನಲ್ಲಿ ತುಪ್ಪ ಉಂಟು ಅಂದ್ರೆ ಮಕ್ಕಳು ಕೇಳ್ತಾರೆ. ಈಗ ಮಕ್ಕಳು ಕೇಳುದಿಲ್ಲ. ಹಾಲಿನ ತೊಟ್ಟೆ ತಂದು ಇದರಲ್ಲಿ ತುಪ್ಪ ಉಂಟು ಹೇಳಿದ್ರೆ ನೆಗಾಡ್ತಾರೆ. ಇದು ತುಪ್ಪದ ತೊಟ್ಟೆ ಬೇರೆ, ಹಾಲಿನ ತೊಟ್ಟೆ ಬೇರೆ ಅಂತ ಹೋಗ್ಬಿಟ್ಟು. ಹಾಲಿನಲ್ಲೇ ತುಪ್ಪ ಇರೋದೇ ಹೋಗಂತದ್ದು. ಯಾರು ಹೇಳುದು? ವಿಜ್ಞಾನ. ಘೃತಮಿಮ ಪಯಸಿ ನಿಷಿಕ್ತಂ ಭೂತೇ ಭೂತೇ ಚ ವಿಜ್ಞಾನಂ ಸತತಂ ಮಂಥಯಿತವ್ಯ ಮನಸಾ ಮಂಥಾನ ಭೂತೇನ. ಹಾಲನ್ನು ತಂದು ಕಾಯಿಸಿ ಹೆಪ್ಪು ಹಾಕಿ ಬೆಣ್ಣೆಯನ್ನು ಕಡಿದು ಅದನ್ನು ಕಾಯಿಸಿ ಆನಂತರ ತುಪ್ಪ ಬರಬೇಕು. ಎಷ್ಟು ಪ್ರೋಸೆಸ್ ಉಂಟು ನೋಡಿ, ಸೀದಾ ಬರ್ತದ? ಹಾಗೆ ಹಾಲಿನ ಕಣಕಣಗಳಲ್ಲಿ ತುಪ್ಪದ ಪಸೆ ಪಸೆ ಕೂತಿದೆ, ಕಾಣುವುದಿಲ್ಲ, ತೆಗಿಬೇಕು. ಅದರಂತೆ ಎಲ್ಲ ಕಡೆ ಭಗವಂತ ತುಂಬಿದ್ದಾನೆ, ಎಚ್ಚರಾಗುವುದಿಲ್ಲ. ಸಕಲ ಶಬ್ದ ವಾಂಗ್ಮಯ ಪ್ರಪಂಚಗಳಲ್ಲಿ ಭಗವಂತನ ಚಿಂತನೆ ಇದೆ, ಅಡ್ಡಾದಿಡ್ಡಿಯಾಗಿದೆ, ಯದ್ವಾ ತದ್ವ ಇದೆ. ಅಲ್ಲಿರತಕ್ಕ ರಹಸ್ಯವನ್ನು, ಎಸೆನ್ಸ್ ಅನ್ನು, ಸಾರವನ್ನು ತೆಗೆಯುವುದು ಭಾರಿ ಕಷ್ಟ, ಸುಲಭ ಇಲ್ಲ. ತೆಗಿಬೇಕು. ತೆಗಿಲಿಕ್ಕೆ ಪ್ರೋಸೆಸ್ ಇದೆ, ಕಷ್ಟಪಡಬೇಕು. ಸತತಂ ಮಂಥಯಿತವ್ಯಂ, ವಿಮರ್ಶೆ ಮಾಡಬೇಕು ಅಂತಾರೆ. ಪ್ರವಚನ ಸಂಧಾನಂ ಅಂತಾರೆ. ಆಚಾರ್ಯ ಪೂರ್ವ ರೂಪಂ ಅಂತೆ ವಾಸ್ಯುತ್ತರ ರೂಪಂ. ಎರಡು ಅರಣಿ ಇದೆ ಅಲ್ಲ ಮಥನ ಮಾಡಲಿಕ್ಕೆ.
ಮೇಲಿನ ಮತ್ತು ಕೆಳಗಿನ ಅದು ಒಂದು ಗುರು ಒಂದು ಶಿಷ್ಯ. ತಿಕ್ಕಿದರೆ ಬೆಂಕಿ, ಜ್ಞಾನ ಎನ್ನುವ ಅಗ್ನಿ ಬರ್ತದೆ, ಇಲ್ಲ ಆದರೆ ಇಲ್ಲ. ವಿಮರ್ಶೆ ಮಾಡದಿದ್ರೆ ಇಲ್ಲ. ಸುಮ್ಮನೆ ಕೂತ್ಕೊಳ್ಳೋದು ಗುರುಗಳು, ಆಯ್ತಾ ಊಟಕ್ಕೆ ರೆಡಿ ಆಯ್ತು, ಶಿಷ್ಯರೆಲ್ಲ ಆಗೋದು, ಊಟ ಮಾಡೋದು, ಹೋಗಿ ಆಯ್ತಲ್ಲ ಪಾಠ ಆಯ್ತು, ಎಂತ ಪಾಠ ಆಯ್ತು, ಊಟ ಆಯ್ತು ಅಷ್ಟೇ, ಪಾಠ ಆಗಲಿಲ್ಲ. ಚಿಂತನೆ ಘರ್ಷಣೆ ನಡೆದಾಗ ಮಾತ್ರ ಬೆಳಕು ಬರ್ತದೆ. ಅದನ್ನು ವಿಮರ್ಶೆ ಮಾಡಲಿ ಅಂತೇಳಿ ರುದ್ರದೇವರಿಗೆ ಹೇಳಿ ಭಗವಂತ ಮತಂ ಶ್ರೀ ವಾಸುದೇವಸ್ಯ, ನನಗೆ ಸಮ್ಮತ ಅಂತ, ನನಗೆ ಒಪ್ಪಿಗೆ ಆಗಿದೆ, ನಿನ್ನನ್ನು ಹೇಳಿಕೋ ಅಯ್ಯ, ನನ್ನನ್ನು ಸ್ವಲ್ಪವೇ ಮಾತಾಡಿಸಿಕೊ ಅಂತ. ಇದು ವಿಚಿತ್ರವಾದ ವ್ಯವಸ್ಥೆ. ಆದ್ದರಿಂದ ಅವನ ಪ್ರವಚನ ಸಂಗತಿಯಲ್ಲಿ ಪಾರ್ವತಿಯ ಸನ್ನಿಧಾನ. ಆದರೂ ಚಿತ್ರಗೀತ ತಮಾಷೆ ಮಾಡಿದ ಎಲ್ಲ ಅಂದ. ಪಾರ್ವತಿಗೆ ಮುಜುಗರ ಆಯಿತು, ಅವಳಿಗೆ ಸಿಟ್ಟು ಬಂತು. ಅವಳು ತಮಾಷೆ ಮಾಡಿ ಅವಳು ಶಾಪ ಕೊಟ್ಲು. ಎಲ್ಲರೂ ಶಿವನ ಬಗ್ಗೆ ಮಾತಾಡೋದಿಲ್ಲ, ಇವೊಬ್ಬ ಊರು ಉರುಟು ಮಾಡುವವ, ಹಾಳಾಗಿ ಹೋಗು ನೀನು, ಅಸುರನಾಗು ಅಂದ. ಆಯ್ತು ಅಂದ. ಅಮ್ಮ, ಹೇಗೆ ಲೋಕದಲ್ಲಿ ನಾಟಕ ಆಗಬೇಕು, ಯಾರು ಯಾವ ಪಾತ್ರ ಆಗಬೇಕು ಅದಾಗಬೇಕು. ನನಗೊಂದು ಒಳ್ಳೆಯ ಪಾತ್ರ ಕೊಟ್ಟೆ, ನಾನು ನಡೆಸಿ ಬರ್ತೇನೆ, ಯೋ ಅನುಜ್ಞೆ ಕೊಡು, ಶಿರಸ ವಹಿಸಿದ್ದೇನೆ ಅಂತ ಹೊರಟ. ಹೋದ ನಂತರ ರುದ್ರದೇವರು ಹೇಳ್ತಾರೆ, ಕೇಳಿದ್ಯಾ, ಅದಕ್ಕೆ ನಾನು ಸುಮ್ಮನೆ ಇರು. ಭಗವಂತನ ಎಚ್ಚರ ಇದ್ದವರು ಎಲ್ಲಿದ್ರು ಹೇಗಿದ್ರು ಹಾಗೆ ಇರ್ತಾರೆ. ನಿಜವಾಗಿ ಅವ ಶಾಪ ಕೊಡ್ಬೋದು ನಿನಗೆ ಅಂದ ರುದ್ರದೇವರು. ಪ್ರತಿಶಬ್ದ ಮಲಂತಮ, ಅವನು ಶಾಪ ಕೊಟ್ಟರೆ ಏನು ಮಾಡ್ತೀನಿ ನೀನು, ಮಾಡ್ಬೋದಿತ್ತವ. ದೇವರ ಎಚ್ಚರಷ್ಟು ಜೋರಿದ್ದೆ ಅವನಿಗೆ. ಆದರೂ ದೇವರ ನಾಟಕದಲ್ಲಿ ತನಗೊಂದು ಪಾತ್ರ ಸಿಕ್ಕಿತು, ಅಮ್ಮ ಹೇಳಿದ್ಲು ಅಂತ ಹೊರಟು ಬಿಟ್ಟ. ನೋಡು, ಅದೇ ವೃತ್ರನಾದದ್ದು, ದೇವರ ಎಚ್ಚರವುಳ್ಳವ. ಆದ್ರಿಂದ ಅವನು ರಣರಂಗದಲ್ಲಿಯೂ ಹೊಡಿ, ನಾನು ಸಾಯ್ತೇನೆ, ನೀನು ಹೊಡಿ ಅಂತ ಬೊಬ್ಬೆ ಹೊಡಿತಿದ್ದ ಅಂತ ಜನ್ಮಾಂತರದ ಕಥೆ ಹೇಳ್ತಾರೆ. ಈಗ ಬಹಳ ಸುಂದರವಾಗಿ ವೃತ್ರನ ಚರಿತೆ, ತ್ವಷ್ಟೃ ವಂಶದ ವ್ಯವಸ್ಥೆಯಾಗಿದೆ. ಇನ್ನು ನಾವು ನೋಡಬೇಕಾದ್ದು ವಿವಸ್ವಾನ್, ಒಬ್ಬ ಅದಿತಿಯ ಮೊದಲ ಮಗ ಸೂರ್ಯವಂಶ. ಅವನಿಗೆ ವೈವಸ್ವತ ಅಂತ ಮನು ಹುಟ್ಟಿದ್ದಾನೆ. ಸಂಜ್ಞಾ ಎನ್ನತಕ್ಕಂಥ ಮಡದಿಯಲ್ಲಿ ಸೂರ್ಯನಿಗೆ ಶ್ರಾದ್ದ ದೇವ ಅಂತ ಅವನನ್ನು ಕರೀತಾರೆ. ವಿವಸ್ವಂತರ ಮಗ ವೈವಸ್ವತ, ಈ ಮನುವಿನ ಒಡೆಯ. ಅದಕ್ಕೂ ಮೊದಲು ಹುಟ್ಟಿದವ ಯಮ ಇದ್ದಾನೆ. ಅದಕ್ಕೂ ಮೊದಲು ಶನಿ ಹುಟ್ಟಿದ್ದಾನೆ ನೆರಳಾಗಿ ಬಂದಾಗ. ಮತ್ತೆ ಕುದುರೆಯಾಗಿ ಬಂದಾಗ ನಾಸತ್ಯದಸ್ತ್ರರು ಹುಟ್ಟಿದ್ದಾರೆ. ತಪತಿ ಎನ್ನುವಳು ಹುಟ್ಟಿದ್ದಾಳೆ. ಅವಳು ಕುರುವಂಶದ ಹುಡುಗಿಯಾಗಿ ಮಡದಿಯಾಗಿ ಬಂದಿದ್ದಾಳೆ. ಹೀಗೆ ಕುರುವಂಶಕ್ಕೂ ಸೇರಿಕೊಂಡಿದ್ದಾರೆ ಸೂರ್ಯನ ಒಂದು ಕುಡಿ. ಯಮಿ ಇದ್ದಾಳೆ, ಕಾಳಿಂದಿ ಇದ್ದಾಳೆ, ಕೃಷ್ಣನ ಮಡದಿಯಾಗಿ ಬಂದಿದ್ದಾಳೆ. 6 ಮಹಿಷಿಯರ ಒಬ್ಬಳಾಗಿದ್ದಾಳೆ. ಇದೆಲ್ಲ ಸೂರ್ಯವಂಶದವರು. ಅದರಲ್ಲಿ ಮೊದಲು ಬಂದವ ವಿವಸ್ವ ಅಂತ ಇದ್ದಾನೆ ಸೂರ್ಯ. ಅದಕ್ಕೂ ವೈವಸ್ವತ ಬರುವ ಮುಂಚೆಯೂ ಸೂರ್ಯನಿಗೆ ಹೋಮ ಮಾಡುವಾಗ ಒಂದು ಹುಡುಗಿ ಹುಟ್ಟಿದ್ದಾಳೆ, ಇಳ ಅಂತ ಹೇಳಿಕೊಂಡು. ಇಳಾಳನ್ನು ಕೇಳ್ತಾನೆ ವಿವಸ್ವಾನ್, ಅಯ್ಯೋ ನನಗೆ ಗಂಡು ಬೇಕಿತ್ತಲ್ಲ, ಮಾಡುವ ಅಂತಾರೆ ರುದ್ರದೇವರು. ರುದ್ರದೇವರದ್ದು ಕೇಳಿ ವಸಿಷ್ಠರು ಮತ್ತೆ ಮಾತಾಡಿ ಹುಡುಗಿಯನ್ನು ಹುಡುಗ ಮಾಡ್ತಾರೆ. ಹುಡುಗ ಹೋಗಿ ಹುಡುಗ ಆಗ್ತದೆ ಮತ್ತೆ ಪುನಃ. ಸುದ್ದಿಮ್ನೊಮ್ಮೆ ಬೇಟೆ ಹೋಗಿದ್ದಾನೆ. ಬೇಟೆ ಹೋಗುವಾಗ ಸುಕುಮಾರವನ ಅಂತ ಒಂದಿದೆ ಹಿಮಾಲಯದ ತಪ್ಪಲಿನಲ್ಲಿ, ಅಲ್ಲಿ ಹೋದ. ಅಲ್ಲಿ ಹೋಗುವಾಗ ಅದು ರಿಸ್ಟ್ರಿಕ್ಟೆಡ್ ಏರಿಯಾ, ರುದ್ರದೇವರ ವಿಹಾರದ ಭೂಮಿ. ಹಾಗೆ ವಿಹಾರ ಮಾಡ್ತಾ ಇರುವಾಗ ಒಮ್ಮೆ ಯಾರೋ ಋಷಿಗಳು ನಮಃಶಿವಾಯ ಓ ಹರಹರ ಅಂತ ಹೇಳಿಕೊಂಡು ಬಂದರು. ಪಾರ್ವತಿಗೆ ಮುಜುಗರ ಆಯಿತು. ಅವಳು ಹೇಳಿಬಿಟ್ರು ರುದ್ರದೇವರ ಹತ್ರ, ನಿನ್ನನ್ನು ಹುಡುಕಿಕೊಂಡು ಯಾರು ಯಾವತ್ತು ಬಂದೇ ಬಿಡೋದು, ನಮಗೆ ಕುಣಿಲಿಕ್ಕೂ ಇಲ್ಲ ತಿರುಗಲಿಕ್ಕೂ ಇಲ್ಲ. ಹಾಗಾದ್ರೆ ಅವ ಹೇಳಿದ, ಇಲ್ಲಿ ಬಂದವರೆಲ್ಲ ಹೆಣ್ಣಾಗ್ತಾರೆ ಅಂತ ಒಂದು ಜಾಗಕ್ಕೆ ಹೋದ ಕುದುರೆ ಸಮೇತ ಸುದ್ಯುಮ್ನ. ಅಲ್ಲಿ ಹೋದವ ಹೆಣ್ಣಾಗಿ ಬಿಟ್ಟ. ಆ ಹೆಣ್ಣನ್ನು ನೋಡಿದ ಚಂದ್ರನ ಮಗ ಬುಧ, ಅವನನ್ನು ವರಿಸಿಕೊಂಡ. ಅಲ್ಲಿಂದ ಪುರೂರವಸ್ಸು ಹುಟ್ಟಿದ, ಅಲ್ಲಿ ಚಂದ್ರವಂಶ ಆಯಿತು. ಮತ್ತೆ ಹೀಗೆ ಸೂರ್ಯನ ವಂಶದ ಹುಡುಗಿ ಚಂದ್ರನ ಮಗನನ್ನು ಪಡೆದು ಪುರೂರವಸ್ಸು, ಅಲ್ಲಿಂದ ಆಯುಷು ನಹುಷ ಯತಿ ಯಯಾತಿ ಸಂಯಾತಿ ಆಯತಿ ನಿಯತಿ ಕೃತಿ ಮತ್ತೆ ಯಯಾತಿಯಿಂದ ಯದು ಮತ್ತೆ ಪೌರವರು ಪಾಂಡವರು ಹುಟ್ಟಿದ್ದು. ಕೌರವರೆಲ್ಲ ಬಂದದ್ದು, ಯಾದವರೆಲ್ಲ ಬಂದದ್ದು ಅಲ್ಲಿ. ಇಲ್ಲಿ ಆಯುಸ್ಸು ಶ್ರುತಾಯು ಸತ್ಯಾಯು ರಯ ವಿಜಯ ಜಯ ಅಂತ 6 ಮಕ್ಕಳಲ್ಲಿ ವಿಜಯನ ವಂಶದಲ್ಲಿ ಗಾಧಿ ಬರ್ತಾನೆ. ಅದು ಇನ್ನೊಂದು ಕವಲು. ಇಲ್ಲಿ ಸೂರ್ಯನ ಮಗ ವಯೋಸ್ವತ ಬಂದಾಗ ವಯೋಸ್ವತನಿಗೆ ಇನ್ನು ಅವನ ಪಿರಿಯಡ್ ಬರಬೇಕಿನ್ನು. 6ನೇ ಮನ್ವಂತರ ಮುಗಿತಾ ಇದೆ, 7ನೇ ಮನ್ವಂತರ ಬರಲಿಲ್ಲ. ಅವನಿಗೆ ಅಧಿಕಾರ ಕೊಡಬೇಕು ಅಂದಾಗ ಅವನು ಜಪ ಮಾಡ್ತಾ ಇದ್ದಾನೆ. ಕೃತಮಾಲಾ ನದಿಯಲ್ಲಿ ಬೊಗಸೆಯಲ್ಲಿ ನೀರು ಎತ್ತಿದ್ದಾನೆ ಅರ್ಘ್ಯ ಕೊಡ್ಲಿಕ್ಕೆ ಅಂತ. ಅರ್ಘ್ಯ ಕೊಡುವ ಕ್ರಮ 2 ಕೈ ತುಂಬ ನೀರನ್ನು ತಗೊಳ್ಳೋದು. ಕೆಲವರಿಗೆಲ್ಲ ಉದಾಸೀನ ಆಗ್ತದೆ, ಒಂದೇ ಕೈಲಿ ಒಂದು ಹಾಕೊಂಡು ಬಿಡ್ತಾರೆ. ಅದಕ್ಕೆ ನಾನು ಮೊದಲು ಹೇಳುದು ಮತ್ತೊಮ್ಮೆ, ಪ್ರತಿನಿತ್ಯ 3 ಅರ್ಘ್ಯ ಸೂರ್ಯನಿಗೆ ಬಿಡಬೇಕು. ಸೂರ್ಯೋದಯಕ್ಕಿಂತ ಮೊದಲು ಎದ್ದು ನಿಂತು ಪ್ರತಿಯೊಬ್ಬರು ಬೆಳಿಗ್ಗೆ. ಹೆಂಗಸರು ಮತ್ತೆ ಹೇಳಲಿಕ್ಕೆ ಉಂಟು, ಮತ್ತೆ ಹೆಂಗಸರಿಗೂ ಅರ್ಘ್ಯ ಕೊಡ್ಲಿಕ್ಕೆ ಇದೆ, ಅವರವರ ಗಂಡಂದಿರು ಹೇಳಿಕೊಡ್ಬೇಕು. ನಾನಲ್ಲ, 2 ಕೈಯಲ್ಲಿ ಬೊಗಸೆ ತುಂಬ ನೀರು ಎತ್ತಿಕೊಳ್ಳುವುದು. ಗೋಶೃಂಗ ಮಾತ್ರ ಮುದ್ರತ್ಯ ಅಂತಾರೆ. ದನದ ಕೊಂಬಿನ ಹಾಗೆ ಕೈ ಮೇಲಕ್ಕೆ ಹೋಗ್ಬೇಕು ಕೊಡುವಾಗ. ಮನೆಯಲ್ಲಿ ಹಾಗೆ ಕೊಟ್ಟರೆ ಎಲ್ಲ ಚೆಲ್ಲಿ ಹೋಗ್ತದೆ. ಅದಕ್ಕೆ ಎತ್ತುವುದು ಮತ್ತೆ ಮೆಲ್ಲ ಕೆಳಗೆ ಬಿಡುವುದು. ಸರೋವರದಲ್ಲೇ ಎತ್ತಿಕೊಡ್ಲಿಕ್ಕೆ ಭಾರಿ ಚೆನ್ನಾಗ್ತದೆ. ಆ 2 ಕೈಯಲ್ಲಿ ಎತ್ತಿಕೊಳ್ಳುವಾಗ ಹೆಬ್ಬೆರಳು ಜಾಯಿಂಟ್ ಆಗಬಾರ್ದು. ತೋರು ಬೆರಳಿಗೆ ಜಾಯಿಂಟ್ ಆದರೆ ಅದು ರಾಕ್ಷಸ ಮುದ್ರೆ ಅಂತ, ಅದು ಪ್ರಯೋಜನ ಇಲ್ಲ.
ಹೆಬ್ಬೆರಳು ದೂರ ಇದ್ದು ಕೊಡ್ಬೇಕು ಇಷ್ಟೇ. ಇದನ್ನು ಟೆಕ್ನಾಲಜಿಗಳು, ತಾಂತ್ರಿಕ ಅಂಶಗಳು ಅಂತಾರೆ. ಯಾರ ಪಕ್ಕ ಹೇಳೋದಿಲ್ಲ. ಜಪದ 100 ಬಗೆಯ ಪುಸ್ತಕದಲ್ಲಿ ಇದೆಲ್ಲ ಬರೆದಿರುವುದಿಲ್ಲ. ನನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದೇನೆ, ಸಂಧ್ಯಾ ಸಮೀಕ್ಷಾ ಅಂತ. ಮತ್ತೆ ಉಂಟ ಕೇಳಬೇಡಿ, ಅದು ಔಟ್ ಆಫ್ ಸ್ಟಾಕ್ ಈಗ. ಇನ್ಯಾವತ್ತಾಗುತ್ತೋ ಗೊತ್ತಿಲ್ಲ, ರೀಪ್ರಿಂಟ್ ಆಗ್ಬೋದು, ನೋಡುವ. ಹಾಗೆ ಜಪದ ಎಲ್ಲ ಕ್ರಮಗಳ ಬಗ್ಗೆ ಬಹಳ ಚೆನ್ನಾಗಿ ನಾನು ಬಹಳಷ್ಟು ಮುತುವರ್ಜಿ ವಹಿಸಿ ಕೊಟ್ಟಿದ್ದೇನೆ. ನನ್ನ ಅಪ್ಪ ಇದ್ದಾಗಲೇ ಕೊಟ್ಟಿದ್ದೇನೆ, ತಂದೆಗೆ ಕೊಟ್ಟಿದ್ದೆ ಆ ಪುಸ್ತಕ. ಒಮ್ಮೆ ಹೇಳಿ ನನಗೆ ಒಂದು ವಾರ ಇಟ್ಟುಕೊಂಡು ಅಂತ ನೋಡಿದ್ರು. ಅವ್ರು ಹೇಳಿದ್ರು, ಒಬ್ಬ ಜೀವಮಾನದಲ್ಲಿ ಒಬ್ಬ ಬರೆಯುವ ಪುಸ್ತಕ ಇದು, ತೊಂದರೆ ಎಲ್ಲ ಅಂದಿದ್ದಾರೆ. ಖುಷಿ ಆಯಿತು ಅಂದೆ, ಸಾಕು, ಮತ್ತೆ ಯಾರು ಪ್ರೈಸ್ ಕೊಡಬೇಕಾಗಿಲ್ಲ. ಸುಮಾರು 300-400 ಪೇಜಿನದ್ದು ಜಪ ಅಂದರೆ ಬಹಳ ದೊಡ್ಡದಿಲ್ಲ, ಕೇವಲ ಗಾಯತ್ರಿ ಜಪ, ಅಷ್ಟಾಕ್ಷರ ಜಪ, ಎರಡನ್ನಿಟ್ಟುಕೊಂಡು ಜಪದ ಕಂಪ್ಲೀಟ್ ಪಿಕ್ಚರ್, ಹೇಗೆ ನಡೆಸಬೇಕು, ಹೇಗಿರುತ್ತದೆ, ಏನು ಪ್ರಮಾಣ, ಏನು ಇರಾದೆಗಳು ಅಂತ ಹೇಳಿ ಎಲ್ಲರೂ ಓದಬೇಕಾದ್ರೆ. ಯಾಕೆಂದ್ರೆ ನಮ್ಮ ಮಕ್ಕಳು ಜಪ ಮಾಡಬೇಕಾದ್ರೆ ಹೇಗೆ ಅಂತ ಹೇಳಿಕೊಡ್ಲಿಕ್ಕೆ ನಾವು ಕಲಿತಿರ್ಬೇಕಲ್ಲ. ಅವುಗಳನ್ನು ಎಲ್ಲಿಯೋ ಶಿಬಿರಕ್ಕಾಗಿ ಕಲಿತಾರೆ ಹೇಳ್ಬೇಡಿ. ಶಿಬಿರದಲ್ಲಿ ಗೋಳಿ ಬಜ್ಜಿ ತಿನ್ನುವುದೇ ಆಗ್ತದೆ ಬೆಳಗಿಂದ ಸಂಜೆವರೆಗೆ. ಮತ್ತೆ ಇವತ್ತು ಎಲ್ಲ ಶಿಬಿರಗಳಲ್ಲೆಲ್ಲ ಗಮ್ಮತ್ ಮಾಡೋದೆ, ಹೇಳಿಕೊಡೋದು ಬಹಳ ಕಡಿಮೆ. ಎಲ್ಲ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳೇ ಹೆಚ್ಚಿರೋದು. ಯೋಗ ಕ್ಲಾಸ್ ಅಂತೆ, ಕಾಲಲ್ಲಾಡಿಸುವುದು, ರಂಗೋಲಿ ತರಬೇತಿ ಅಂತೆ, ನೃತ್ಯಾಭ್ಯಾಸ ಅಂತೆ, ಕರಾಟೆ ಶಿಕ್ಷಣ ಅಂತೆ, ಯಕ್ಷಗಾನ ಕುಣಿತಂತೆ, ಇದನ್ನೇ ಹೆಚ್ಚು ಹೇಳಿಕೊಡ್ತಾರೆ. ಡ್ರಾಯಿಂಗ್ ಮಾಸ್ಟರ್ ಬರ್ತಾರೆ, ಹೇಳ್ತಾರೆ, ಅದು ಹೇಳಿಕೊಡ್ತಾರೆ. ಮತ್ತೆ ಜಪ ಯಾರು ಹೇಳ್ತಾರೆ? ಜಪ ಎಂಚಿನ ನೀರು ಚೆಲ್ಲು ನಾತ್ಯತ ಅಂತಾರೆ, ಹೋಗ್ತಾರೆ ಮನೆಗೆ. ಅದಲ್ಲ ನಿಜವಾಗಿ. ಅಡುಗೆ ಅಂದ ತಕ್ಷಣ ಭರಣಿ ಕೆಳಗೆ ಹಾಕುವುದಲ್ಲ, ಹೇಗೋ ಹಾಗೆ. ಅಡಿ ಹೊತ್ತಿಸುವುದಲ್ಲ, ಏನೋ ಅದೇ ಜಪ. ಅಂದ್ರೆ ನೀರು ಚೆಲ್ತದೆ ಅಷ್ಟೇ ಹೊರತು ನೀರು ಚೆಲ್ಲುವುದೇ ಜಪ ಅಲ್ಲ. ತಂದೆ ತಾಯಿಗಳು ಕಲಿಯಬೇಕು, ಪುಸ್ತಕ ತರಿಸಬೇಕು, ಮಕ್ಕಳಿಗೆ ಪಾಠ ಮಾಡಬೇಕು. ಮಕ್ಕಳು ಓದುವುದಲ್ಲ. 8-10 ವರ್ಷದ ಮಕ್ಕಳಿಗೆ ಉಪನಯನ ಮಾಡಿ ಓದುಣಿ ಹೇಳಿದರೆ ಅದು ಓಡ್ತದೆ ಅಷ್ಟೇ, ಪ್ರಯೋಜನ ಇಲ್ಲ. ನಮಗೆಂದು ಗೊತ್ತುಂಟು, ನಾವು ಸರಿ ಮಾಡಬೇಕು. ನಾವು ಚೆನ್ನಾಗಿ ಮಾಡಿದರೆ ಅವರು ಚೆನ್ನಾಗಿ ಮಾಡ್ತಾರೆ. ನಮ್ಮ ನಿತ್ಯದ ಅರ್ಹ ಸಂಧ್ಯಾಮುಪಾಸೀತ ಅಂತಾನೆ 3 ಹೊತ್ತು ಜಪ ಮಾಡಬೇಕು. 5 ಹೊತ್ತು ತಿನ್ನುವುದಿಲ್ವಾ? 3 ಜಪ ಮಾಡಲಿಕ್ಕೆ ಒಂದು 10-20 ನಿಮಿಷ ಕೊಟ್ಟರೆ ಏನಾಗ್ತದೆ? ಇಡೀ ದಿನದಲ್ಲಿ ಆಯುರಾರೋಗ್ಯ ಎಲ್ಲ ಗಟ್ಟಿ ಮುಟ್ಟಾಗ್ತದೆ, ಏನು ಕಾಯಿಲೆ ಬರುವುದಿಲ್ಲ ಯಾರಿಗೂ. ಮಾನಸಿಕವಾದ ದೈಹಿಕವಾದ ಕಾಯಿಲೆಯನ್ನು ದೂರ ಮಾಡಲಿಕ್ಕೆ ಪ್ರತಿಯೊಬ್ಬನು ಮನೆಯಲ್ಲಿ 10-20 ನಿಮಿಷ ದೇವರ ಕೋಣೆಯಲ್ಲಿ ಜಾಗಿದ್ದರೆ ಅಥವಾ ದೇವರ ಕೋಣೆ ಇದ್ದರೆ, ಎರಡು ಹೇಳ್ಬೇಕು. ಕೆಲವರು ಮನೆಯಲ್ಲಿ ದೇವರ ಕೋಣೆ ಇಲ್ಲ. ಎಲ್ಲಿದ್ದಾರೆ ದೇವರು ಕೇಳಿದ್ರೆ? ಅವರು ಮೆಟ್ಟಲ ಅಡಿಯಲ್ಲಿಯೋ, ಚಪ್ಪಲಿ ಹಾಕುವಲ್ಲಿಯೋ, ಅಟ್ಟದ ಸ್ಟ್ಯಾಂಡಿನಲ್ಲಿಯೋ, ಅಡಿಗೆ ಕೋಣೆ ಎಡೆಯಲ್ಲಿಯೋ ಇರುವುದು ಕೆಲವೊಮ್ಮೆ ದೇವರ ಕೋಣೆ. ಮತ್ತೆಲ್ಲ ನಮಗೆ ಬಿದ್ದುಕೊಳ್ಳಿಕ್ಕೆಲ್ಲ ಬೇಕಾದಷ್ಟು ಜಾಗ ಮಾಡ್ತೇವೆ, ದೇವರಿಗೆ ಮಾತ್ರ ಜಾಗ ಇಲ್ಲ ನಮ್ಮ ಮನೆಯಲ್ಲಿ. ಅದಾಗಬಾರ್ದು. ಅದನ್ನು ಮಾಡಿಕೊಂಡು ಅವನಿಗೆ ಇಲ್ಲದಿದ್ರೂ ಯಾವುದೋ ಒಂದು ಕೋಣೆಯನ್ನು ದೇವರ ಕೋಣೆ ಅಂತ ಡಿಕ್ಲೇರ್ ಮಾಡಬೇಕು. ಅಲ್ಲಿ ಕೂತ್ಕೊಂಡು ಜಪತಪಾನುಷ್ಠಾನ ಮಾಡಿಕೊಂಡು ಫ್ರೆಶ್ ಆಗಿ ಪ್ರತಿನಿತ್ಯ ಹೊರಗೆ ಹೋಗುವಂತೆ ಇರಬೇಕು. ಹಾಗೆ ಇವನು ಅರ್ಘ್ಯ ಕೊಡ್ಲಿಕ್ಕೆ ನೀರು ಎತ್ತಿದ್ದಾನೆ. ಒಂದು ಮೀನು ಎಲ್ಲ ಪಾಪವೇ ಅಂದ, ಬಿಡ್ಲಿಕ್ಕೆ ಹೋದ ಕೆಳಗೆ. ಅದು ಹೇಳ್ತದೆ ಬೇಡ ಹಾಕಬೇಡ, ದೊಡ್ಡ ಮೀನು ತಿಂತದೆ ಅಂದ. ಎಲ್ಲ ವಿಚಿತ್ರವೇ. ಅವನು ಕವಳಿಗೆಯಲ್ಲಿ ಹಾಕಿದ ಅದನ್ನು, ಮತ್ತೆ ಜಪ ಶುರು ಮಾಡಿದ. ಅದು ಮಾತಾಡ್ತದೆ, ಎಲ್ಲ ಇಲ್ಲಿ ಜಾಗ ಇಲ್ಲಲ್ಲ ಅಂತ. ಆಯ್ತು, ಹರಿಮಾಣಕ್ಕೆ ಹಾಕಿದ. ಅದು ಸ್ವಲ್ಪ ಹೊತ್ತು ಹೇಳ್ತದೆ ಜಾಗ ಇಲ್ಲಲ್ಲ ಅಂತ. ಎಲ್ಲಿ ಹಾಕುವುದು? ಮತ್ತೆ ಕೊಪ್ಪರಿಗೆಗೆ ಹಾಕಿದ. ಅದಲ್ಲಿ ಕೂಗ್ತದೆ ನನಗೆ ಜಾಗ ಇಲ್ಲ ಹೇಳ್ತದೆ. ಬಾವಿಗೆ ಹಾಕಿದ, ಅಲ್ಲಿಂದ ಸರೋವರಕ್ಕೆ ಹಾಕಿದ, ಸರೋವರದಿಂದ ನದಿಗೆ ಬಿಟ್ಟ. ಹೊತ್ಕೊಂಡು ಹೋಗ್ಲಿಕ್ಕೆ ಆಗ್ತಿತ್ತಂತೆ ಅವನಿಗೆ. ವಾಸನೆ ಇಲ್ಲಂತೆ, ಮೈ ಜಾರೋದಿಲ್ಲಂತೆ, ಮಾತಾಡ್ತದೆ ಅದು. ಕೊನೆಗೆ ಸಮುದ್ರಕ್ಕೆ ತಗೊಂಡೋಗಿ ಹಾಕ್ತಾನೆ. ಆಗ ಹೇಳ್ತದೆ ಒಳ್ಳೇದಾಯ್ತು, ಕೇಳಿದ ಇವ ನೀನು ಯಾರು ಮಾರ ಇಷ್ಟು ಬೇಗ ಆದದ್ದು? ನಾನು ದೇವರು, ಮತ್ಸ್ಯ ರೂಪದವ. 7 ದಿನದಲ್ಲಿ ಪ್ರಳಯ ಆಗತ್ತೆ, ಮನ್ನೊಂಥರ ಪ್ರಳಯ ಆಗತ್ತೆ. 1,500 ವರ್ಷದ ಪೀರಿಯಡಿನ ಪ್ರಳಯ ಅಷ್ಟೇ. ನೀನಿರಬೇಕು ಮುಂದಕ್ಕೆ, ನಿನ್ನನ್ನು ಹೊತ್ಕೊಂಡು ತಿರುಗ್ತೇನೆ ನಾನು. ಭೂಮಿ ದೋಣಿಯಾಗಿ ಬರ್ತದೆ, ನನಗೆ ಅದನ್ನು ಎಳೆದು ಕಟ್ಟಿಬಿಡು, ನನ್ನ ಗುರುತಾಗ್ತದೆ ನಿನಗೆ. ಏಕಶೃಂಗಧರೋ ಮತ್ಸ್ಯ ಹೈಮಃ ನಿಯುತ ಯೋಚನ ಅಂತ. ಬಹಳ ದೊಡ್ಡ ಗಾತ್ರದ ಮೀನು, ಒಂದು ಕೊಂಬು, ಬಂಗಾರದ ಬಣ್ಣ ಅದರ ಮೇಲೆ ನನ್ನನ್ನು ಎಳೆದುಕೊಟ್ಟು ನಾನು ಹೋಗ್ತೇನೆ ಅಂತ. ಹಾಗೆ ಪ್ರಳಯ ಪಯಸಿ ಧಾತು ಸುಪ್ತ ಶಕ್ತಿ ಎಲ್ಲ ಆರಾಮವಾಗಿ ಪ್ರಳಯ ಕಾಲದಲ್ಲಿ ದೋಣಿಯ ಮೇಲೆ ವೈವಸ್ವತ ಮತ್ತೆ ಉಳಿದ ಋಷಿಗಳು ಬೇಕಾದ ಬೀಜಗಳು ಎಲ್ಲ ಇಟ್ಕೊಂಡು ಕೂತಿದ್ದಾನೆ. ಆರಾಮವಾಗಿ ಪ್ರಶ್ನೆ ಕೇಳ್ತಾನೆ. ಮತ್ಸ್ಯ ಮಾತಾಡ್ತದೆ. ಹೀಗೆ ಮತ್ಸ್ಯ ಪುರಾಣ ಅಂತ ಅದೇ, ಇವತ್ತದು ಎಬ್ರಿಜ್ ನೋಡ್ಸ್ ಅಷ್ಟೇ. 1000 ವರ್ಷ ಮಾತಾಡಿದ್ದಾನೆ ಮನುವಿನ ಹತ್ರ. ಅವನು ಪ್ರಶ್ನೆ ಕೇಳೋದು, ಉತ್ತರ ಹೇಳೋದು ದೇವರು. ಹೀಗೆ ಒಂದು ದೊಡ್ಡ ಪುರಾಣ, ಮತ್ಸ್ಯ ಪುರಾಣ. 1000 ವರ್ಷ ಮಾತಾಡಿದ್ರೆ ಹೇಗಿರಬೇಡ ನೋಡಿ ಇಡೀ ದಿನ. ಅದು ನಮ್ಮ ಕೈಯಲ್ಲಿ ಇರೋದು ಸುಮ್ಮನೆ ಒಂದು ಸ್ಯಾಂಪಲ್ ಪೀಸ್ ಹೇಳಬಹುದು. ಕೋಟಿ ಅಂಶವೂ ಇಲ್ಲ ಆ ಲೆಕ್ಕದಲ್ಲಿ ಹೇಳಲಿಕ್ಕೆ ಹೋದ್ರೆ. ಎಷ್ಟು ಉಳಿದುಕೊಂಡಿದ್ದೇವೆ ಅಂದರೆ. ಹಾಗೆ ಬಹಳ ಚೆನ್ನಾಗಿ ಭಗವಂತ ಮತ್ಸ್ಯನಾಗಿ ನಿಂತು ವೈವಸ್ವತನನ್ನು ಕಾಪಾಡಿ ಮುಂದಿನ ಮನ್ವಂತರಕ್ಕೆ ಅನುವು ಮಾಡಿಕೊಟ್ಟಿದ್ದಾನೆ. ದೇವತೆಗಳು ದೈತ್ಯರಲ್ಲಿ ಸೋಲ್ತಾ ಇದ್ದಾಗ ಒಂದು ಉಪಾಯಕ್ಕೋಸ್ಕರ ಅಮೃತ ಕೊಡಿಯುವುದು ಅಂತ ಮಾಡಿದ್ದಾರೆ. ಅಮೃತ ಪಡಿಬೇಕಲ್ಲ, ಕ್ಷೀರ ಸಮುದ್ರವನ್ನು ಕಡಿಬೇಕು. ಕ್ಷೀರ ಸಮುದ್ರಕ್ಕೆ ಎಲ್ಲ ಹಾಕಿದ್ದಾರೆ, ಮರ ಮಟ್ಟು ಗಿಡ ಅದನ್ನೆಲ್ಲ ಹಾಕಿ ಕಡಿಯುವುದು. ಮಂದರವನ್ನು ಕಡಗೋಲು ಮಾಡಿದ್ದಾರೆ, ವಾಸುಕಿಯನ್ನು ಹಗ್ಗ ಮಾಡಿದ್ದಾರೆ. ದೇವತೆಗಳು ದೈತ್ಯರು ಎಳೆದಿದ್ದಾರೆ. ದೈತ್ಯರು ಹೇಳ್ತಾರೆ, ಛೇ ಹೇಸಿಗೆ ಅಂದ್ರೆ ಎಂಥದ್ದು, ನಾವು ಬಾಲ ಹಿಡಿಯುವುದಾ? ಅಹೇ ಪುಚ್ಚಂ ಅಮಂಗಲಂ. ಮೊದಲು ಬಾಲ ಹಿಡ್ಕೊಂಡು ದೈತ್ಯರು, ದೇವತೆಗಳು
ಮೋರೆ ಇಟ್ಕೊಂಡಿದ್ದಾರೆ ವಾಸಿಗೆ ಎದ್ದು ಈಚೆ ಬದಿ ಮೋರೆ ಬದಿ. ಆಯ್ತು ಒಂದು ವ್ಯತ್ಯಾಸ ಮಾಡಿಕೊಂಡ್ರು. ಬಾಲವನ್ನು ದೇವತೆಗಳು ಇಟ್ಕೊಂಡ್ರು, ದೈತ್ಯರು ಮೋರೆ ಹತ್ತಿರ ಹೇಳ್ಕೊಂಡ್ರು. ಅದು ಬುಸು ಬುಸು ಕೊಡ್ತಾ ಉಂಟು, ವಿಷಕ್ಕೆ ಹಾಕ್ತಾ ಉಂಟು. ದೈತ್ಯರೆಲ್ಲ ಕರೆಂಟಿ ಹೋದ್ರು ಮೋರೆ ಪಕ್ಕದಲ್ಲಿ ಕೂತವರು. ಕೊನೆ ಆಗಲಿಲ್ಲ, ಸೋತರು. ದೇವರಿದ್ದಾನೆ ಅದರೊಟ್ಟಿಗೆ. ಮಧ್ಯೆಯಲ್ಲಿ ಮಂದರವೇ ಮುಳುಗಿ ಹೋಯ್ತು. ವಿಚಿತ್ರ ಆಯ್ತಲ್ಲ ಅಂದ್ರು. ಮತ್ತೆ ಕೂರ್ಮನಾಗಿ ಭಗವಂತ ಬಂದ, ಅದನ್ನು ಮೇಲೆ ಎತ್ತಿದ. ಮೇಲೆ ಎತ್ತಿ ಮತ್ತೆ ಶುರುವಾಯಿತು, ಕಡಿಲಿಕ್ಕೆ ಶುರು ಮಾಡಿದ್ದು. ಮತ್ತು ಸೋತಾಗ ದೇವರು ಮಾಡಿದ, ನಾನೇ ಹೇಳಿದ್ದೇನೆ ಅಂದ. ಇಬ್ಬರು ದೈತ್ಯರು ದೇವತೆಗಳು ರೆಸ್ಟ್ ತಗೊಂಡ್ರು. ಅಜಿತನಾಮಕನಾದ ಭಗವಂತ 4 ಕೈಯಲ್ಲಿ ಹಗ್ಗವನ್ನು ಇಟ್ಕೊಂಡು ಹೇಳಿದ, ಮತನ ಮಾಡಿದ. ದೇವರು ಮತನ ಮಾಡುವಾಗ ಬರ್ಲಿಕ್ಕೆ ಶುರುವಾಯಿತು ಎಲ್ಲ ಒಂದೊಂದೇ ಮತ್ತೆ. ಬಹಳ ಚೆನ್ನಾಗಿ ಎಲ್ಲವೂ ಪಾರಿಜಾತ, ಕೌಸ್ತುಭ, ಚಂದ್ರ ಇದೆಲ್ಲ ಮೇಲೆ ಬಂದಿದೆ ಒಟ್ಟೊಟ್ಟಿಗೆ. ಒಂದೊಂದೇ ಉಚ್ಚೈಶ್ರವಸ್ಸು, ಐರಾವತ ಎಲ್ಲ ನಾವು ಹೇಳ್ತೇವೆ. ದೇವರು ಕಡೆದಾಗ ಮಹಾಲಕ್ಷ್ಮಿ ಬಂದಿದ್ದಾಳೆ. ಪಾಲ ಸಾಗರವನು ಲೀಲೆಯಲ್ಲಿ ಕಡೆಯಾಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಾಳ ದೇವಿ ಪಾಲಿಸಲಿ ನಮ್ಮ ವಧುವರರ ಅಂತ ಬಹಳ ಚೆನ್ನಾಗಿ ಎಲ್ಲ ಜಾನಪದ ಶೈಲಿಯಲ್ಲಿ ಹೇಳಿದದು. ನಿಜವಾಗಿ ಇವತ್ತು ನಾವು ರಾಗ ಎಲ್ಲ ಹಾಕಿ ಚಂದ ಮಾಡಿ ಬೊಬ್ಬೆ ಹೊಡೆದುಕೊಂಡು ಹೇಳುತ್ತೆ. ಸಹಜವಾಗಿ ಹೇಳುವ ನಡೆಗಳು ಸುಂದರವಾಗಿ ಲೀಲೆಯಲ್ಲಿ ಕಡೆಯಲು ಅಂತಾರೆ. ಗಮ್ಮತ್ನಲ್ಲಿ ದೇವರು ಕಡೆದಾಗ ಮತ್ತೆ ಯಾರಾದ್ರೂ ಕಡೆದ್ರೆ ಬರ್ತಾಳ ಲಕ್ಷ್ಮಿ. ದೇವರು ಕಡೆದಾಗ ಮೇಲೆ ಬಂದಿದ್ದಾಳೆ. ಲಕ್ಷ್ಮಿಗೆ ನಾರಾಯಣನ ಜೊತೆಯಲ್ಲಿ ಮದುವೆ ಆಗಿದೆ. ಮತ್ತೆ ಮದುವೆ ಊಟ ಎಲ್ಲರ ಲೆಕ್ಕದಲ್ಲಿ ಅಮೃತದ ಉಣಿಸು. ಅಮೃತ ಬಂತು. ಧನ್ವಂತರಿ ಬಂದಿದ್ದಾನೆ, ಕೈಯಲ್ಲಿ ಅಮೃತ ಕಲಶ ಇಟ್ಕೊಂಡಿದ್ದಾನೆ. ದೈತ್ಯರು ಹೇಳ್ಕೊಂಡು ಹೋಗಿಬಿಟ್ರು ಚಮ್ಮನ್ನೇ, ಕಲಶವನ್ನೇ ತಗೊಂಡೋದು. ದೇವರು ಗಟ್ಟಿ ಹಿಡ್ಬೇಕಾ ಬೇಡವಾ? ಗಟ್ಟಿ ಹಿಡಿದ್ರೆ ನಾವು ಮುಟ್ಲಿಕ್ಕೆ ಮಾತ್ರ ಬಂದದ್ದು ಅಂತ ನಾಳೆ ಹೇಳ್ತಾರೆ ಅವರು. ಕದಿಲಿಕ್ಕೆ ಬಂದದ್ದಲ್ಲ, ನೋಡ್ಲಿಕ್ಕೆ ಬಂದದ್ದು. ಆದ್ರಿಂದ ದೇವರು ಗಟ್ಟಿ ಹಿಡ್ಕೊಳ್ಳಿಲ್ಲ, ಗೊತ್ತಾಗ್ಲಿ ಈ ದೈತ್ಯರು ಮೋಸ ಮಾಡ್ತಾರೆ ಅಂತ. ಎಲ್ಲರಿಗೂ ಸಮಾನವಾದ ಹಂಚಲಿಕ್ಕೋಸ್ಕರ ಬಂದ ಅಮೃತವನ್ನು ದೈತ್ಯರು ಮಾತ್ರ ಹೇಳ್ಕೊಂಡದ್ದು ಯಾಕೆ? ದೇವತೆಗಳು ಕೊಡುದಿಲ್ಲ ಯಾಕೆ? ಮೋಸ ಮಾಡಿದ್ರು. ಆದ್ರಿಂದ ದೇವತೆಗಳಿಗೆ ಜಿದ್ದು ಶುರುವಾಯಿತು. ನಿಮಗೂ ಕೊಡದೆ ನಾವು ಕುಡಿಬೇಕು ಅಂತ ಯೋಚನೆ ಮಾಡಿ. ಸರಿಯಾಯ್ತು. ದೈತ್ಯರ ಕೈಯಿಂದ ದೈತ್ಯರು ಹೇಳ್ಕೊಳ್ತಾರೆ. ಮತ್ತೆ ಅದರಲ್ಲಿಯೂ ಅವರಲ್ಲಿ ಒಗ್ಗಟ್ಟಿಲ್ಲ. ಪ್ರತಿಯೊಬ್ಬರು ನಾನು ಕುಡಿಬೇಕು, ನಾನೇ ಕುಡಿಬೇಕು, ಉಳಿದವರು ಕುಡಿಬಾರದು ಅಂತ ಗಲಾಟೆಗೆ ಬಂದಿದ್ದಾರೆ. ಮತ್ತೆ ದೇವತೆಗಳು ಸುಮ್ಮನೆ ನಾರಾಯಣ ಮೋರೆ ನೋಡಿದ್ರು. ನಾರಾಯಣ ಹೇಳ್ತಾನೆ, ಗಮ್ಮತ್ ಮಾಡೋ ತಡೀರಿ ಅಂತ. ಚಂದವಾದ ಹೆಣ್ಣಿನ ವೇಷ ತೊಟ್ಟಂತೆ. ಯೋಷಿದ್ರೂಪ ಮನಿರ್ದೇಶ್ಯಂ ದದಾರ ಪರಮಾದ್ಭುತಂ. ವಿಚಿತ್ರ ವೇಷ, ಬಹಳ ಚಂದ ಇದೆ ಅಂದೆ. ಮೋಹಿನಿ ಬಂದಿದ್ದಾಳೆ. ದೈತ್ಯರೆಲ್ಲ ನೋಡಿ, ದೈತ್ಯ ಯೂತಪ ಚೇತತ್ಸು ಕಾಮ ಬುದ್ಧಿಪಯನ್ಮು ಹೊಂದು. ದೈತ್ಯರೆಲ್ಲ ನೋಡಿ ಅಂತಾರೆ, ಅಹೋ ರೂಪಂ ಅಹೋ ಧಾಮ ಅಹೋ ಅಸ್ಯ ನವಂಬಯ. ಎಂಥ ಚೆಲುವು, ಎಂಥ ರೂಪ, ಎಂಥ ವಯ್ಯಾರ, ಎಂತಹ ಹೊಳಹು, ಅದರ ಜೊತೆಯಲ್ಲಿ ಎಂತಹ ವಯಸ್ಸು. ಓಡಿ ಬಂದು ಹತ್ತಿರಕ್ಕೆ. ಯಾರಮ್ಮ ನೀನು ಕೇಳಲಿಕ್ಕೆ ಶುರು ಮಾಡಿದ್ದು. ನಮಗೊಂದು ಇಲ್ಲಿ ಗಲಾಟೆ ಬಂದಿದೆ, ಅಮೃತ ಕುಡಿಲಿಕ್ಕೆ ಉಂಟು, ನೀನು ಹಂಚು. ಆಯ್ತು, ಖಂಡಿತ ಅಂತ ಕೊಡಿ ಅಂತ. ನಂಬಬೇಡಿ ಹೆಣ್ಗಾಸರ್ ಅನ್ನು ಹೇಳ್ತಾಳು. ಮತ್ತೆ ಇಲ್ಲಪ್ಪ, ನಿಮ್ಮ ಮೇಲೆ ಬೇಕಾದಷ್ಟು ನಂಬಿಕೆ ಇದೆ, ತಗೋ ಅಂತ ಕೊಟ್ಟು ಬಿಟ್ಟು. ಅವಳು ಹೇಳ್ತಾಳೆ, ಸಾಲು ಮಾಡಿ ಕೂತ್ಕೊಳ್ಳಿ ಅಂದು. ಆಯ್ತು, 2 ಸಾಲ ಆಯ್ತು. ಕಣ್ಮುಚ್ಚಿಕೊಳ್ಳಿ ಅಂದು. ಮತ್ತೆ ನನಗೆ ನಾಚಿ ಆಗ್ತದೆ, ಮತ್ತೆ ಬಡಿಸುವಾಗ ಇಲ್ಲಿ ಬಗ್ಗಿದಾಗ ನೀವು ನೋಡಿದ್ರೆ ಮತ್ತೆ ಅಂತ ಹೇಳಿ ಗಮ್ಮತ್ತಿದೆ ಬಡಿಸುವಾಗ. ಆಯ್ತು ಅಂದ್ರೆ ಎಲ್ಲ ಕಣ್ಮುಚ್ಚಿದ್ರು. ಇವಳ ದೇವತೆಗಳಿಗೆ ಮಾತ್ರ ಚೆನ್ನಾಗಿ ಅಮೃತ ಬಡಿಸ್ತಾ ಇದ್ದಾಳೆ. ಉಳಿದದೆಲ್ಲ ನಮಗೆ ಕೊಡ್ತಾವೆ ಅಂತ ಈ ಪ್ರಾಣಿಗಳು ಕಾಯ್ತಾ ಇದೆ. ಅವರಿಗೆಲ್ಲ ಚಮಚ ಮಾತ್ರ ಹಾಕುದಲ್ಲ, ಕೊನೆಗೆ ಪಾತ್ರವೇ ನಮಗೆ ತಂಗಿಸ್ತಾಳೆ ಕಾಣ್ತದೆ. ಇಲ್ಲಿ ಹೇಳಿಕೊಂಡು ಕೂತಿದ್ದಾವೆ. ಅದರೊಟ್ಟಿಗೆ ಸೂರ್ಯ ಮತ್ತು ಚಂದ್ರನ ನಡುವೆ ಸ್ವರ್ಭಾನು ಕೂತಿದ್ದಾನೆ, ರಾಹು ಕೂತಿದ್ದಾನೆ. ಹೇಳಿದ್ರು ಇಬ್ರು ಸಹ, ಇದು ಬೇರೆ ಜಾತಿಯಿಂದ. ಅವ ಮರುತ್ತಿನ ವೇಷ ಹಾಕಿ ಕೂತಿದ್ದಾನೆ. ಮರುದ್ಗಳು 49 ಜನ ಇದ್ದಾವೆ. ದಿತಿಯ ಮಕ್ಕಳೇ ಅದು ಮತ್ತೆ ಹುಟ್ಟಿದ್ದು. ದಿತಿ ಒಂದು ವ್ರತ ಮಾಡ್ತಾಳೆ. ದಿತಿ ಮತ್ತೆ ಕಶ್ಯಪನ ಹತ್ರ ಕೇಳ್ತಾಳೆ. ಹಿರಣ್ಯಾಕ್ಷ ಆಯ್ತಲ್ಲ, ಅದಾದ ನಂತರ ದಿತಿ ಕೇಳ್ತಾಳೆ ಬಂದು ಕಶ್ಯಪರ ಹತ್ರ, ನನಗೆ ಒಂದು ಒಳ್ಳೆ ಮಗು ಕೊಡಿರಿ, ಇಂದ್ರನನ್ನು ಕೊಲ್ಲುವ ಮಗು ಬೇಕು ನನಗೆ. ಅವಳಿಗೆ ಅಂತ ಕೇಳೋದು. ಅದಕ್ಕೆಲ್ಲ ವ್ರತ ಜಪ ಎಲ್ಲ ಮಾಡ್ಬೇಕು. ಮಾಡ್ತೇನೆ, ಹಾಗೆ ಮಾಡ್ಬೇಕು, ಹೀಗೆ ಮಾಡಿ ಸುಮಾರು ಹೇಳ್ತಾನೆ. ಹಗಲು ಮಲಗಬಾರದು, ಬಂದವರನ್ನ ಅತಿಥಿಗಳನ್ನ ಹಿಂದೆ ಕಳಿಸಬಾರ್ದು, ಬಾಯಿ ಬಂದಾಗ ಬೈಬಾರ್ದು, 3 ಹೊತ್ತು ಸ್ನಾನ ಮಾಡಬೇಕು, ಎಲ್ಲ ಹೇಳ್ತಾನೆ. ಎಲ್ಲ ಆಯ್ತು ಅಂತಾಳೆ. ಸುಮಾರು 1 ವರ್ಷ ಮಾಡ್ಲಿಕ್ಕೆ ಅದು 10-11 ತಿಂಗಳವರೆಗೆ ಮಾಡಿದ್ಲು ಅವಳು. ಇಂದ್ರ ಒಟ್ಟಿ ಕೂತಿದ್ದಾನೆ. ತನ್ನನ್ನು ಕೊಲ್ಲುವ ಮಗು ಬರ್ತದೆ ಗೊತ್ತುಂಟು ಅವನಿಗೆ. ಅದಕ್ಕೋಸ್ಕರ ಪರಿಚರ್ಯ ಮಾಡ್ತಾ ಇದ್ದಾನೆ, ಗೊತ್ತಾಗದಾಗೆ ಹುಡುಗನಾಗಿ ಎಲ್ಲ ಸೇವೆ ಮಾಡ್ತಾ ಇದ್ದಾನೆ. ಒಂದು ದಿನ ಸಿಕ್ಕಿತ್ತು ಅವನಿಗೆ ಅವಕಾಶ, ಹೊಟ್ಟೆ ಒಳಗೋದ. ಇವಳು ಸಂಜೆ ಹೊತ್ತಿಗೆ ಕಾಲು ಚಾಚಿದ್ದಾಳೆ, ತಲೆ ಕೂದಲು ಬಿಚ್ಚಿದ್ದಾಳೆ, ಅದನ್ನು ಎದುರು ಹಾಕಿದ್ದಾಳೆ, ತನ್ನ ಕಾಲಿನ ಮೇಲೆ ತಾನು ಮಲಗಿ ಬಿಟ್ಟಿದ್ದಾಳೆ ಬಗ್ಗಿ. ಆಗ ಒಳಗೋದ, ಹೊಟ್ಟೆಯನ್ನು ತರಿದ, ಗರ್ಭವನ್ನು 7 ಸೀಳು ಮಾಡಿದ. ಅದು ಬೊಬೆ ಆಗ್ತದೆ. ಮತ್ತೆ ಒಂದೊಂದನ್ನು 7 ಸೀಳು ಮಾಡಿದ. 49 ಆಯ್ತು. ಮತ್ತೆ ಕೂಗ್ತದೆ, ಹೊರಗೆ ಬಂದ. ಮಕ್ಕಳು ಹೊರಗೆ ಬಂದವು. ದಿತಿ ಕೇಳ್ತಾಳೆ, ಎಂತದು ಅಂತ. ನಾನು ಇಂದ್ರ ಅಂದ. ಸರಿ ಆಯ್ತು, ಮತ್ತೆ ಇದು ನಿನ್ನ ಮಕ್ಕಳು, ನೀನು ನನ್ನನ್ನು ಕೊಲ್ಲುವ ಮಗು ಕೇಳಿದ್ಯಲ್ಲ, ನಿನಗೆ ಇಷ್ಟು ಕೇಳಬಾರ್ದ? ಬದುಕಿ ಉಳಿಯುವ ಮಗು ಬೇಕು ಕೇಳಿದ್ರೆ ಸಾಕು, ಇಷ್ಟೇ ತಾನೆ. ನನ್ನ ಮಕ್ಕಳೆಲ್ಲ ಸಾಯ್ತಾರೆ,
ಅದು ಅವ್ರು ಕೊಲ್ತಾರೆ. ಅದರ ಬದಲಿಗೆ ನನ್ನ ಮಗಳು ಬದುಕಲಿ ಅಂತ ಕೇಳು, ನಾನು ಇವರನ್ನು ಕರ್ಕೊಂಡು ಹೋಗ್ತೇನೆ, ಮರುದ್ ಗಣ ಅಂತ ಮಾಡ್ತೇನೆ, ದೇವತೆಗಳ ಜೊತೆಯಲ್ಲಿ ಊಟ ಹಾಕ್ತೇನೆ ಅಂದ, ಆಯ್ತು ಅಂತ ಕರ್ಕೊಂಡು. ಹೀಗೆ ವ್ರತ ಮಾಡಿದ್ದಕ್ಕೆ ಒಳ್ಳೆ ಮಕ್ಕಳಾಗ್ತದೆ. ಅದನ್ನು ಉಳಿಸಿಕೊಳ್ಳಿಕ್ಕೆ ಒಳ್ಳೆಯದಕ್ಕೋಸ್ಕರ ವ್ರತ ಮಾಡಿ, ಕೆಟ್ಟದ್ದಕ್ಕೋಸ್ಕರ ವ್ರತ ಮಾಡಬೇಡಿ ಅಂತ ಹೇಳ್ತಾರೆ. ಆ ಮರುತ್ತಿನ 49 ಜನ ಆದ್ರಿಂದ ಅದರಲ್ಲಿ ಒಂದು ವೇಷ ಹಾಕಿ ಕೂತಿದ್ದಾನಿವ, ಗೊತ್ತಾಗಬಾರ್ದು ಅಂತ. ಮೋಹಿನಿ ಹೇಳಿದ ತಕ್ಷಣ ಕಡ್ದೇ ಬಿಟ್ಲು, ಚಕ್ರದಿಂದ ತಲೆ ಕಡ್ದೋಯ್ತು. ತಲೆಯಲ್ಲಿ ಅಮೃತ ಪ್ರಾಶ ಆದ್ರಿಂದ ದೇವತೆಗಳ ಸಹವಾಸ ಬರ್ಲಿಕ್ಕೆ ಹೋಗಿ ಗ್ರಹತ್ವವನ್ನು ಕೊಟ್ಟರು ಬ್ರಹ್ಮದೇವರು. ಕಬಂಧವನ್ನು ಸಮುದ್ರದಲ್ಲಿ ಹಾಕಿಬಿಟ್ರು ಬದುಕಿ ಉಳಿಲಿಕ್ಕೋಸ್ಕರ. ಅಷ್ಟೊತ್ತಿಗೆ ಮೋಹಿನಿ ವೇಷ ಹೋಗಿತೆ. ದೈತ್ಯರು ನೋಡ್ತಾರೆ, ಇಲ್ಲ, ಎಲ್ಲಿ ಹೋಯ್ತು. ಯುದ್ಧಕ್ಕೆ ಶುರು ಮಾಡಿದ್ರು. ಯುದ್ಧದಲ್ಲಿ ಮತ್ತೆ ನಾರದರೆ ಬಂದು ತಡೆದದ್ದು. ಇನ್ನೆಲ್ಲ ಸತ್ಯ ಹೋಗ್ತವೆ. ಅಮೃತ ಕುಡಿದ್ರಿಂದ ದೇವತೆಗಳು ಸಾಯುವುದಿಲ್ಲ, ದೈತ್ಯರು ಮಾತ್ರ ಸಾಯುವುದು ಅಂತ. ಈ ಎಡೆಯಲ್ಲಿ ರುದ್ರದೇವರು ಬರಲೇ ಇಲ್ಲ. ಮೊದಲಲ್ಲಿ ವಿಷ ಬಂದಿತ್ತು, ಕಾಲಕೂಟ ವಿಷ, ಅಮೃತ ಬರೋ ಮುಂಚೆ. ಅದನ್ನು ತಣ್ಣಿಸಬೇಕು, ಎಲ್ಲ ಲೋಕಕ್ಕೆ ಉಪಕಾರ ಮಾಡುವ ವಾಯುದೇವರು ಬಂದ. ಬಂಗಾರದ ತಟ್ಟೆಯಲ್ಲಿ ನಾರಾಯಣನ ಸ್ಮರಣೆ ಮಾಡ್ತಾ ವಾಯುದೇವರು ವಿಷವನ್ನು ಕುಡಿದ್ರು. ಕುಡಿಯುವಾಗ ರುದ್ರದೇವರು ಕೇಳ್ತಾರೆ, ನನಗೊಂಚೂರು ಕೊಡು ಅಂತ. ಹಾಗೆ ಕೊಟ್ರೆ ಅದು ಜೋರಿದೆ, ಘಾಟು. ಅದಕ್ಕೆ ಕೈಯಲ್ಲಿ ತಿಕ್ಕಿ ಅದರ ಜೊಗಟು ಮಾತ್ರ ಸಾರ ತೆಗೆದು ಒಂದು ಚೂರು ಕೊಟ್ರಂತ. ಈ ಅಜ್ಜಂದಿನ ಮನೆಯಲ್ಲಿ ಕಷಾಯ ಕುಡಿಯುವಾಗ ಮೊಮ್ಮಕ್ಕಳು ಕೇಳುದುಂಟು, ನನಗೊಂಚೂರು ಕೊಡು ಅಂತ. ಕೊನೆಗೆ ಒಂಚೂರು ಬಾಯಿಗೆ ಹಾಕುವುದುಂಟು ಮದ್ದನ್ನೆಲ್ಲ. ಹಾಗೆ ಬಾಣಂತಿ ಮದ್ದು ಹಾಗೆ ಕೆಲವೊಮ್ಮೆ ಮನೆಯಲ್ಲಿ ಬಾಣಂತಿ ಇದ್ರೆ ಅದರದ್ದು ಏನು ಮದ್ದು ಮಾಡ್ತಿರ್ತಾರೆ, ಅದು ಮನೆಯಲ್ಲಿ ಇದ್ದೆಲ್ಲ ಮಕ್ಕಳಿಗೆ ಸಾಮಾನ್ಯ ಸಿಗ್ತದೆ, ತಿನ್ಲಿಕ್ಕೆ ಕುಡಿಲಿಕ್ಕೆ. ಕಾಳಮೇಘ ಕಷಾಯಕ್ಕೆ ಹಿಡಿದು ಕೊನೆಯ ಯಾವುದದು ಗಸಗಸೆ ಉಂಡೆವರೆಗೂ ಸಹ ತಿನ್ಲಿಕ್ಕೆ ಎಲ್ಲರೂ ಸಿಗ್ತದೆ. ಲೇಹ ಅದೆಲ್ಲ ಮಾಮೂಲಿ. ಅಂತೂ ಮನೆಯಲ್ಲಿ 8 ಎತ್ತರ ಭಾರಿ ಖುಷಿ ಇರ್ತದೆ ಮಕ್ಕಳಿಗೆಲ್ಲ, ಯಾವಾಗಲೂ ಸಿಗ್ತದೆ ಪರ್ಯಾಯ ವ್ಯವಸ್ಥೆಯಲ್ಲಿ. ಹಾಗೆ ಇಲ್ಲಿ ಕ್ರಮ. ವಿಷವನ್ನು ಕೇಳಿದ, ಕೊಟ್ಟ ಇವ. ವಿಷ ಕುಡಿದ ನೀಲಕಂಠ ಕುತ್ತಿಗೆಯಲ್ಲಿ ಹಿಡ್ಕೊಂಡು ಹೋಯ್ತು, ತಲೆ ತಿರುಗಿ ಬಿತ್ತು. ಅವನು ಹೋದ, ಅಲ್ಲಿಂದ ಮಲಗಿ ಬಿಟ್ಟ. ಅವನಿಗೆ ಮುಂದೇನಾಯ್ತು ಗೊತ್ತಿರಲಿಲ್ಲ. ಒಂದಿನ ಪಾರ್ವತಿಯೇ ಕೇಳ್ತಾಳೆ, ನೀವು ವಿಷವನ್ನು ಕೇಳಿ ಕುಡಿದ್ರಲ್ಲ, ನನ್ನ ನೆನಪಾಗ್ಲಿಲ್ವಾ? ನೆನಪಾಯ್ತು. ಮತ್ತೆ ನೀವು ಸತ್ಯ ಹೋದ್ರೆ ಕತೆ ಅಂತ ನನ್ನದು ಅಂದವಳು. ನಾನು ಗ್ಯಾರಂಟಿ ಮೇಲೆ ಕುಡಿದಿದ್ದೇನೆ. ಯಾಕೆ? ಯಾವುದ್ರ ಮೇಲೆ? ಮದ್ದಿನ ಮೇಲೆ ಗ್ಯಾರಂಟಿ ಅಂದ, ವಿಷದ ಮೇಲೆ ಗ್ಯಾರಂಟಿ. ಇವತ್ತು ನಮಗೆ ಮದ್ದಿನ ಮೇಲೆ ಯಾರಿಗೂ ಗ್ಯಾರಂಟಿ ಇಲ್ಲ. ಸಾಯ್ಲಿಕ್ಕೆ ಹೋದವ ವಿಷ ತಗೊಂಡಾಗಲೂ ಅವನು ಯೋಚನೆ ಮಾಡ್ತಾನೆ, ಒಂದು ಸ್ಪ್ಯಾರ್ ಇರಲಿ ಅಂತ ಹಗ್ಗವು ತಗೊಂಡೋಗಿರ್ತಾನೆ. ಎಲ್ಲಿಯಾದ್ರೂ ವಿಷ ಕುಡಿದು ಸಾಯದಿದ್ರೆ ಹಗ್ಗ ತಗೊಳ್ಳುವ ಅಂತ. ಅದು ಭರವಸೆ ಇಲ್ಲ ಅವನಿಗೆ ಕೆಲವು. ಯಾಕೆ? ಹಗ್ಗವು ತುಂಡಾಗುವುದುಂಟು ಮತ್ತೆ. ಈಗ ಇನ್ನೇನೋ ಒಂದು ವ್ಯವಸ್ಥೆ ಮಾಡಿಕೊಂಡು ಹೋಗಿರ್ತಾನೆ. ಬಹಳ ಕಷ್ಟ. ಅಂದ್ರೆ ಎಲ್ಲಿಯೂ ಡೂಪ್ಲಿಕೇಟೇ ಇರೋದು, ಒರಿಜಿನಲ್ ಇಲ್ಲ. ಇವಾಗಲ್ಲ, ವಿಷ ಗ್ಯಾರಂಟಿ ಗೊತ್ತಿದೆ, ಕುಡಿಯುವುದು ಖಂಡಿತ, ಹೆಚ್ಚು ಕಡಿಮೆ ಆಗ್ತದೆ. ಅದಕ್ಕೆ ಹೇಳ್ತಾನೆ, ನಾನು ಒಂದು ಗ್ಯಾರಂಟಿ ಮೇಲೆ, ಭರವಸೆ ಮೇಲೆ ಕುಡಿದೆ. ಏನು ಭರವಸೆ? ನಾನು ಇತಿ ನಾಮತ್ರಯೇಣೈವ ಪೀತಂ ದೇವಿ ಮಯಾ ವಿಷಂ. ನಾನು ನಾಮತ್ರಯ ಜಪ ಮಾಡಿದೆ, ಕುಡಿದು ಬಿಟ್ಟೇನೆ. ಅದೆಂದು ನಾಮತ್ರಯ ಜಪ ಅಂದ್ರೆ? ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. 3 ಮಾಡಿದರೆ, 3 ನಾಮ ಹೇಳಿದರೆ ಯಾವ ರೋಗವೂ ಬರೋದಿಲ್ಲ. ಅಚ್ಯುತೇತಿ ಮನಃಪೂತಂ, ಅನಂತೇಚಿತ ವಾಕ್ಪುನಃ, ಗೋವಿಂದೇತಿ ತನಪೂತ, ಅಜ್ಞಾತ ಜ್ಞಾತ ಪಾತಕೈಹಿ ಅಂತ. ಗೊತ್ತಿದ್ದು ಗೊತ್ತಿಲ್ಲದೆಯೋ ಮಾಡಿದ ಎಲ್ಲ ತಪ್ಪುಗಳಿಂದ ಹೊರಗೆ ಬರಲಿಕ್ಕಿರತಕ್ಕ ದೊಡ್ಡ ಪ್ರಾಯಶ್ಚಿತ ಏನು ಕೇಳಿದ್ರೆ ನಾಮತ್ರಯ ಜಪ. ಜಪ ಮಾಡುವವರೆಲ್ಲ ಗೊತ್ತಿದೆ ಇದು. ಜಪದ ಕೊನೆಯಲ್ಲಿ ಬರೆದಿದೆ ಇದು. ಏನಾದರೂ ಸ್ವರವರ್ಣ ಅಕ್ಷರ ಎಲ್ಲ ಲೋಪ ಆಗಿದ್ರೆ, ಜಪ ಮಾಡುವಾಗ ಗಡಿಬಿಡಿಯಾಗಿ ಎಲ್ಲ ತಪ್ಪಿ ಹೋಗಿದ್ರೆ ಅದರ ಪ್ರಾಯಶ್ಚಿತ್ತಕ್ಕೆ ನಾಮತ್ರಯ ಜಪ ಮಹಾಂಕರಿಷಿ ಅಂತ ಹೇಳ್ತಾನವ, ಹೇಳಿಕೊಳ್ತಾನೆ ಜಪ ಮಾಡಿದವ. ಆದ್ರೆ ಅದನ್ನು ಹೇಳುವುದು ಹೇಗೆ ಅಂದ್ರೆ ಅಜಾನಂದವೈ ಅಜಾನಂದವೈ ಎಂದ ಹೇಳಿದ ಗೊತ್ತಿಲ್ಲ. ಹೇಳಿದ ಮಂತ್ರದಲ್ಲೇ ಅಕ್ಷರ ಲೋಪ. ಮತ್ತೆ ಕೊನೆ ಪಕ್ಷ ಜಪವನ್ನು ಎಷ್ಟು ಗಡಿಬಿಡಿಯಲ್ಲಿ ಮಾಡಿ ತಪ್ಪು ಮಾಡಿದ್ರು, ಕೊನೆಯ 3 ನಾಮವನ್ನು ಚೆನ್ನಾಗಿ ಹೇಳಿ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ 3 ಜಪ ಮಾಡಿದರೆ ನಮ್ಮ ಮೈಯಲ್ಲಿ ಮಾಡಿದ, ಮಾತಿನಲ್ಲಿ ಮಾಡಿದ, ಮನಸ್ಸಿನಲ್ಲಿ ಮಾಡಿದ ಎಲ್ಲ ಪಾಪಗಳು ನಿವೃತ್ತಿ ಆಗ್ತದೆ ಅಂತ ಕ್ರಮ. ತ್ರಿಕರಣ ಪೂರ್ವಕವಾದ ಶುದ್ಧತೆ. ವೈದ್ಯ ಅಂದ್ರೆ ಅದೇ ಅಲ್ವಾ? ಒಂದು ಮಾತ್ರೆ ಕೊಡ್ತಾರೆ, ಇಲ್ಲ ಕಷಾಯ ಕೊಡ್ತಾರೆ, ಇಲ್ಲ ಅದು ಚುಚ್ಚುಮದ್ದು ಕೊಡ್ತಾರೆ, ಅಷ್ಟೇ, ಇನ್ನೇನು ಮಾಡೋದಿಲ್ಲ. ಕೆಲವರಿಗೆ ಚುಚ್ಚುಮದ್ದು ಬೇಡ, ಎಷ್ಟು ಬೇಕಾದ್ರೂ ಕಷಾಯ ಕುಡಿತಾರೆ. ಕೆಲವರಿಗೆ ಕಷಾಯ ಅಂದ್ರೆ ಎಲ್ಲರಿಗೆ ಅದು ನೋಡುವಾಗಲೇ ವಾಂತಿ ಬರ್ತದೆ, ಮಾತ್ರೆ ಕೊಡಿ ಅಂತಾರೆ. ಕೆಲವರಿಗೆ ಮಾತ್ರೆ ತಗೊಂಡ್ಲಿಕ್ಕೆ ಆಗುದು, ಅದು ಕುತಿಯಲ್ಲಿ ಇಳಿಯುವುದಿಲ್ಲ. ಎಂಥದ್ದೊಂದು ಇಂಜೆಕ್ಷನ್ ಇದ್ರೆ ಕೊಡಿ ಮಾರ್ಯಾರ ಹೇಳ್ತಾರೆ, ಅದೊಂದು ಮುಗಿದೋಗ್ಲಿ. ಅಚ್ಯುತ ಅನಂತ ಗೋವಿಂದ ಅಂದ್ರೆ ಇಷ್ಟೇ, ಮತ್ತೇನಿಲ್ಲ. 3 ಬಗೆಯ ಟ್ರೀಟ್ಮೆಂಟ್, ಚಿಕಿತ್ಸೆ. ಆದ್ರಿಂದ ನಾನು ವಿಷ ಕುಡಿದಿದ್ದೇನೆ, 3 ಮಂತ್ರ ಹೇಳಿದ್ದೇನೆ ಅಂದ. 3 ಮಂತ್ರ ಹೇಳಿ ವಿಷ ಕುಡ್ದು ಹೇಳಿದ್ದಲ್ಲ. ಯಾಕೆ? ಕುಡ್ದಂದ್ರೆ ಮತ್ತೆ ಎಚ್ಚರ ಇರುವುದಿಲ್ಲ. ಆದ್ರಿಂದ ಹೇಳ್ತಾನೆ, ಇತಿ ನಾಮ ತ್ರಯೇಣೈವ ಪೀತಂ ದೇವಿ ಮಯಾ ವಿಷಂ. ಅಚ್ಯುತ ಅನಂತ ಗೋವಿಂದ ಹೇಳ್ತಾ ನಾನು ಕುಡಿದಿದ್ದೇನೆ. ಅದು ನನಗೆ ಖಾತ್ರಿ ಇದೆ ಸಾಯುವುದಿಲ್ಲ ಅಂತ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಕುತ್ತಿಗೆ ಚೂರು ಕಪ್ಪಾಯಿತು, ಸುಟ್ಟೋಯ್ತು, ತಲೆ ತಿರುಗಿ ಬಿದ್ದಿದ್ದೆ. ಆದರೆ ಘಟನೆ ಏನಾಯ್ತು ಗೊತ್ತಾಗ್ಲಿಲ್ಲ. ಮತ್ತೆ ಬಂದು ಹೋದ ದೇವರು ಮೋಹಿನಿ ಆಗಿದೆ ಅಂತ ಗೊತ್ತಾಯ್ತು. ಹೋದ ದೇವರ ಹತ್ರ ಕೇಳಿದ, ಇವ ಪುಳ್ಳಿ ಅವಾಜ್ಜ ನಾರಾಯಣ, ದೇವರೇ ಎಂದದು, ನಾನು ನಿನ್ನ ಮೋಹಿನಿ ವೇಷ ನೋಡ್ಲಿಲ್ಲಲ್ಲ, ಅದಕ್ಕೇನಂತೆ ಹಾಕುವ ಅಂದ. ಅವನಿಗೋಸ್ಕರ
ಕೆಲವೊಮ್ಮೆ ಅಜ್ಜಂದಿರು ಪುಳ್ಳಿಗೋಸ್ಕರ ಏನು ವೇಷ ಹಾಕ್ತಾರೆ, ಗಮ್ಮತ್ ಮಾಡಿಕೊಂಡು ಬರ್ತಾರೆ. ತಟ್ಟಿರಾಯ ಆಯ್ತು, ತಟ್ಟಿರಾಯ ಮಾಡುವ, ಹಂದಿ ವೇಷ ಹಾಕುವ ಅಂತಾರೆ. ಏನು ಮಾಡ್ತಾರೆ, ಗಮ್ಮತ್ ಇರುತ್ತೆ. ಇವ ಕೂತಿದ್ದಾನೆ ಉದ್ಯಾನದಲ್ಲಿ, ಶಿವ ಪಾರ್ವತಿ ಎಲ್ಲ ಇದ್ದಾಳೆ. ದೂರದಲ್ಲಿ ಒಂದು ಚಂದದ ಹುಡುಗಿ ಚೆಂಡು ಆಡ್ತಾ, ಹೂವಿನ ಚೆಂಡು ಆಡ್ತಾ ಬಂತು. ನೋಡಿದ, ಇದ್ಯಾ ಹುಡುಗಿ ಅಂತ ನೋಡಿದ ಮೆಲ್ಲ. ಅದು ಹತ್ತಿರ ಬರ್ತಾ ಉಂಟು ಓಡಿಕೊಂಡು. ಚೆನ್ನಾಗಿ ನೋಡಿದ, ಬಹಳ ಚಂದ ಆಯ್ತು ಅವನಿಗೆ, ಬೇಕು ಅಂತ ಕಂಡಿತು. ಅದು ಚೆಂಡು ಆಡುವ ರಭಸಕ್ಕೆ ಅವಳ ಮೈ ಕುಲುಕುವುದನ್ನೆಲ್ಲ ನೋಡಿಕೊಂಡ, ವಿಚಿತ್ರವಾದಂತಹ ವೇಷಕ್ಕೆ ಒಳಗಾದ. ಅದು ಚೆಂಡು ತಪ್ಪಿ ಹೋಯ್ತು, ಇವನ ಹತ್ತಿರ ಓಡಿ ಬಂತು. ಅವಳು ಹಿಡಿಲಿಕ್ಕೆ ಎಂದು ಓಡಿ ಬಂದಾಗ ಗಾಳಿಯು ಕೋಪರೇಟ್ ಮಾಡಿದೆ ಅವಳಿಗೆ, ಮೈಯಲ್ಲಿನ ತೆಳು ಬಟ್ಟೆಯು ಹಾರಿ ಹೋಯಿತು. ಶಿವ ಓಡಿ ಹೋಗಿ ಗಪ್ಪ ಹಿಡ್ಕೊಂಡಿದ್ದಾನೆ, ಅವಳು ಕಣ್ಮುಚ್ಚಿಡ್ಕೊಂಡಿದ್ದಾನೆ. ಅವಳು ಬಿಡ ಅಂತ ಹೇಳ್ತಾಳೆ, ಬಿಡ ಅಂದ್ರೆ ಕೈ ಬಿಡ ಅಂತ. ಅವ ಕಣ್ಬಿಟ್ಟು ನೋಡ್ತಾನೆ, ನೀನಾ? ಮತ್ತೆ ನಾನೇ ಅಂದ. ನಾರಾಯಣನೇ. ಅವ ಹಿಡ್ಕೊಂಡದ್ದು ಹುಡುಗಿಯನ್ನು, ಮತ್ತೆ ನೋಡುವಾಗ ನಾರಾಯಣ, ನಿನ್ನ ಮೋಹಿನಿ ವೇಷ ತೋರಿಸುವಂತೆ ಅಲ್ಲ, ನಾನು ಎಲ್ಲರನ್ನು ಮೋಹಗೊಳಿಸುವ ವೇಷದಲ್ಲೇ ಇರ್ತೇನೆ ಎಂದು. ಹೀಗೆ ರುದ್ರದೇವರು ಎಲ್ಲಿ ಆಕೆಯನ್ನು ಕಂಡು ತನ್ನ ಧಾತುಕ್ಷಯ ಮಾಡಿಕೊಂಡ್ರೋ, ವೀರ್ಯ ಉತ್ಸರ್ಜನೆ ಮಾಡಿದ್ರೋ, ಅಲ್ಲಿ ಎಲ್ಲ ಬೆಳ್ಳಿಯ ಬೆಟ್ಟ ಆಯಿತು, ಲೋಹದ ಕೋಡ ಆಯಿತು ಅಂತ ಹೇಳ್ತಾರೆ. ಆದ್ರಿಂದ ಬೆಳ್ಳಿ ಪೂಜೆಯಲ್ಲಿ ಸೆಕೆಂಡರಿ. ಬಂಗಾರದ ತಟ್ಟೆ ಒಳ್ಳೆಯದು, ತಪ್ಪಿದರೆ ತಾಮ್ರದ್ದು, ಮತ್ತೆ ಬೆಳ್ಳಿ. ಪ್ರತಿಮೆ ವಿಷಯದಲ್ಲಿ ಅಲ್ಲ, ಪಾತ್ರೆಯ ವಿಷಯದಲ್ಲಿ. ಅದನ್ನ ಬೆಳ್ಳಿಗೆ ಸೆಕೆಂಡ್ ಗ್ರೇಡ್ ಯಾಕೆ ಬಂತು ಕೇಳಿದ್ರೆ, ಅದು ಶಿವನ ವೀರ್ಯದಿಂದ ಹುಟ್ಟಿತ್ತು. ಮತ್ತೇನು ಆಗ್ಲಿಲ್ಲ ಹೆಚ್ಚು ಕಡಿಮೆ. ಇನ್ಯಾರು ಕೆಲವರು ಹೇಳಿಕೊಂಡು ಹೋಗ್ತಾರೆ, ನಾನು ಹೇಳಬೇಕಾಯ್ತು, ಹೇಳುತ್ತೇನೆ. ಶಿವ ಮೋಹಿನಿಯನ್ನು ಅಪ್ಪಿಕೊಂಡದ್ರಿಂದ ಅದು ಹೆಣ್ಣು, ಇದು ಗಂಡು. ಅಲ್ಲಿ ಒಂದು ಹುಡುಗ ಹುಟ್ಟಿದ, ಅದನ್ನು ಅಯ್ಯಪ್ಪ ಕರೀತಾರೆ ಅಂತ. ಅದು 18 ಪುರಾಣದಲ್ಲಿಲ್ಲ, ಮಹಾಭಾರತದಲ್ಲಿ, ವೇದದಲ್ಲಿ ಇಲ್ಲ ಸುದ್ದಿ. ಅದು ಹೆಣ್ಣೆ ಅಲ್ಲ, ಅದು ಹೆರುವುದೇ ಇಲ್ಲ ನಾರಾಯಣ. ಅದು ವೇಷ ಹಾಕಿದ್ದು, ಕಾಣಿಸಿಕೊಂಡದ್ದು. ವೇಷ ಅಂದ್ರೆ ಸ್ತ್ರೀತ್ವ ಇದೆ ದೇವರಿಗೆ. ದೇವರ ಸ್ತ್ರೀ ರೂಪದಿಂದ ಹೆಣ್ಣುಗಳು ಎಲ್ಲರೂ ಸ್ತ್ರೀಯರು ಪ್ರತಿಬಿಂಬರು, ದೇವರ ಗಂಡು ರೂಪದಿಂದ ಎಲ್ಲಾ ಗಂಡಸರು ಪ್ರತಿಬಿಂಬರು. ಆದ್ರಿಂದ ದೇವರಿಗೆ ಸ್ತ್ರೀ ರೂಪ ಇದೆ, ಹೆಣ್ಣು ರೂಪ ಇದೆ. ಆದರೆ ದೇವರಲ್ಲಿ ಹೆರಿಗೆ ಆಗುವುದಿಲ್ಲ, ಇನ್ನೊಬ್ಬರ ಧಾತು ಪ್ರಯೋಗ ಆಗುವುದಿಲ್ಲ, ಗರ್ಭವತಿ ಆಗುವುದಿಲ್ಲ. ಅವು ಚಿನ್ಮಯ ಮೂರ್ತಿ, ಮಹಾಮೂರ್ತಿ ಭಗವಂತ. ಅವನಿಗೆ ಪ್ರಾಕೃತ ಸಂಬಂಧವೇ ಇಲ್ಲ. ಉತ್ತಮ ಹೆಣ್ಣಿನ ಜೊತೆಯಲ್ಲಿ ಹೋಗುವುದೆನ್ನುವುದು ಮಹಾಪಾಪ, ಅಂದಂತಮಸ್ಸಿನಷ್ಟು ದೊಡ್ಡ ಪಾಪ, ಮಹಾಪಾಪ. ಗುರುದಾರ ಗಮನ ಎನ್ನುವುದು ವಿಚಿತ್ರವಾದ ದೊಡ್ಡದಾಗಿರತಕ್ಕ ಪಾಪ ಅನಿಸ್ತದೆ. ಆದ್ರಿಂದ ಭಗವಂತನ ದರ್ಶನ ಮಾಡುವ ರುದ್ರನಿಗೆ ಅಪಚಾರವನ್ನು ಹೇಳಬೇಡಿ, ಹೇಳಲಿಲ್ಲ ಶಾಸ್ತ್ರ. ಅದಕ್ಕೆ ನಾನು ಹೇಳಿದೆ, ಭಾಗವತ ಸ್ಪಷ್ಟವಾಗಿ ಶಿವ ಎಲ್ಲಿ ಧಾತುಕ್ಷಯ ಮಾಡಿಕೊಂಡನೋ ಅಲ್ಲಿ ಬೆಳ್ಳಿ ಬೆಟ್ಟಗಳಾಗಿವೆ ಅಂತ ಉಲ್ಲೇಖ ಮಾಡ್ತದೆ. ಓದ್ಬೋದು, ಅನುವಾದದವರಿಗೆ ಸಿಗುತ್ತೆ ವಿಷಯ. ಹೀಗೆ ಮೋಹಿನಿಯ ಗಮ್ಮತ್ತಿನಲ್ಲಿ ನಾವು ಇನ್ನೊಂದು ಮೋಹಿನಿ ಇದೆ, ಮತ್ತೆ ಹೇಳಬೇಕು. ಶುಕಾಚಾರ್ಯರ ಕಥೆ ಹೇಳುತ್ತಾ ಕೊನೆಗೆ ಪರೀಕ್ಷಿತ ಕೇಳುತ್ತಾನೆ, ಅಲ್ಲ ಎಲ್ಲರೂ ತಪಸ್ಸು ಮಾಡುವುದು ಶಿವನನ್ನೇ ಅಲ್ವಾ, ನೀವು ಹೇಳುವುದು ಮಾತ್ರ ನಾರಾಯಣನ ಸುದ್ದಿ ಅಲ್ವಾ, ಎಂತ ಕಥೆ ಅಂತ. ಯಾರಯ್ಯ ತಪಸ್ಸು ಮಾಡುವುದು ಕೇಳ್ತಾರೆ ಶುಕಾಚಾರ್ಯರು. ರಕ್ಕಸರು, ಅವರ ಕಥೆಯ ಉಪಯೋಗ ಏನು ಕೇಳ್ತಾರೆ. ರಕ್ಕಸರು ತಪಸ್ಸು ಮಾಡಿ ಬದುಕಿದ್ದುಂಟ? ಇಲ್ಲಿ ಕೇಳು. ವೃಕಾಸುರ ಅಂತ ಒಬ್ಬ ಇದ್ದ, ವೃಕ ಅಂತ. ಅದು ಸ್ಪೆಲ್ಲಿಂಗ್ ಹೇಳಲಿಕ್ಕೆ ಬರುವುದಿಲ್ಲ. ವೃಕ ವಾ ಬರೆದು ಅಡಿಯಲ್ಲಿ ಅಡಿ ಹೊತ್ತು ಕೊಡಬೇಕು. ಇಂಗ್ಲಿಷಲ್ಲಿ ಅದಕ್ಕೆ ಎಂತದಿಲ್ಲ, ಅಡಿ ಹೊತ್ತಿಗೆ ಇಂಗ್ಲಿಷಲ್ಲಿ ಸ್ಪೆಲ್ಲಿಂಗ್ ಇಲ್ಲ. VRI ಹಾಕಿದ್ರೆ ತಪ್ಪು, VRA ಹಾಕಿದ್ರೆ ತಪ್ಪು. ಕೃಷ್ಣ ಬರೆಯುವುದು ಇಂಗ್ಲಿಷಲ್ಲಿ ಆಗುವುದಿಲ್ಲ. ಹಾಗೆ ವೃಕಾಸುರ, ಅವನಪ್ಪ ಶಕುನಿ, ಇವಲ್ಲ, ದುರ್ಯೋಧನನ ಗಾಂಧಾರ ದೇಶದವಲ್ಲ. ಅವನೊಮ್ಮೆ ತಪಸ್ಸು ಮಾಡಿ ರುದ್ರನಲ್ಲಿ ವರ ಕೇಳಿದ. ಏನು ಅಂತ? ರುದ್ರನಲ್ಲಿ ನಾನು ತಲೆ ಮೇಲೆ ಕೈ ಇಟ್ಟವ ಸುಟ್ಟು ಹೋಗ್ಬೇಕು ಅಂತ. ರುದ್ರದೇವರ ಆಯ್ತು ಹೇಳಿದ್ದು. ಆಯ್ತು ಹೇಳಿದ ತಕ್ಷಣ ಇವನಿಗೆ ಪರೀಕ್ಷೆ ಮಾಡುವ ತವಕ. ಏನು ಪರೀಕ್ಷೆ ಅಂದ್ರೆ, ಕೈ ಸುಡ್ತದ ಇಲ್ಲೋ ಅಂತಲ್ಲ, ಈ ರುದ್ರನನ್ನೇ ನಾನು ಸುಟ್ಟು ಬಿಟ್ರೆ ನಾಳೆಯಿಂದ ಇನ್ನೊಬ್ಬರಿಗೆ ವರ ಕೊಡುವುದಿಲ್ಲವ, ನಾನೊಬ್ಬನೇ ಕುಣಿಲಿಕ್ಕೆ ಮತ್ತೆ ಅಂದ. ರುದ್ರದ ಮೇಲೆ ತಲೆ ಕೈ ಇಡ್ಲಿಕ್ಕೆ ಹೋದ. ರುದ್ರದೇವರು ಯೋಚನೆ ಮಾಡಿದ್ರು, ತಲೆ ಕೈ ಇಟ್ಟರ ಮೇಲೆ ಸುಟ್ಟು ಹೋಗ್ತು ಅಂತ ನಾನು ಹೇಳಿದ್ದೇನೆ, ನನ್ನನ್ನು ಬಿಟ್ಟು ಅಂತ ಹೇಳಿದ್ದೇನಾ? ಇಲ್ಲ. ಮತ್ತೆ ಕೈ ಮೇಲೆ ಇಟ್ಟರೆ ಸುಟ್ಟು ಹೋಗ್ತದೆ ಹೇಳಿದ್ದೇನೆ, ಕೈ ಎಂತದು ನನ್ನದ? ಅವನಿಗೆ ಎಷ್ಟು ಭರವಸೆ ನೋಡಿ. ದೇವರ ಕೈ ಅದು, ಅಯಮ್ಮೇ ಅಸ್ತೋ ಭಗವಾನ್. ಆದ್ರಿಂದ ದೇವರು ಇಡುವುದರಿಂದ, ಕೈಯಲ್ಲಿ ನೃಸಿಂಹಾಗ್ನಿ ಇರುವುದರಿಂದ ಖಂಡಿತವಾಗಿ ಸುಟ್ಟು ಹೋಗ್ತದೆ. ಆದ್ರಿಂದ ಓಡಿದಾಗ ಅವನ ಭರವಸೆ ನೋಡಿ ದೇವರ ಅಡ್ಡ ಬಂದ. ವೃಕಾಸುರ ಓಡಿಸ್ತಾ ಇದ್ದಾನೆ ಹಿಡಿಲಿಕ್ಕೆ. ಮೆಲ್ಲ ಕೇಳ್ತಾನೆ ಮಾಣಿಯಾಗಿ ಬಂದು ದೇವರು, ಒಂದು ಹುಡುಗ ವೇಷದಲ್ಲಿ, ಎಲ್ಲಿಗೋಡುದಯ್ಯ ಅಸುರ ಅಂದ. ಅವನು ರುದ್ರನ ಬೆನ್ನ ಹಿಡಿಲಿಕ್ಕೆ. ಯಾಕೆ ಕೇಳಿದ? ಅವ ಹೊರ ಕೊಟ್ಟಿದ್ದಾನೆ. ಏನು ಅಂತ? ತಲೆ ಮೇಲೆ ಇಟ್ಟ ಸುಟ್ಟು ಹೋಗ್ತಾನೆ ಅಂತ. ನೆಗಾಡಿದ ಮಾಣಿ. ಎಂತದಕ್ಕೆ ನೆಗಾಡುದು ಕೇಳಿದ ಅಸುರ. ಇವತ್ತಿನವರೆಗೆ ಕೊಟ್ಟ ರುದ್ರದೇವರ ವರ ಯಾರಿಗೂ ದಕ್ಕಲಿಲ್ಲ, ನಿನಗೊಂದ ಆಗ್ತದ? ನೀನೇ ಟೆಸ್ಟ್ ಮಾಡಿ ನೋಡು, ಮಂಡೆಕೈ ಇಡು ಅಂದ. ಮಂಡೆಕೈ ಇಟ್ಕೊಂಡ, ಸುಟ್ಟೆ ಹೋದ. ಮಾತಾಡ್ತಾ ಅವನನ್ನು ಮೋಡಿ ಮಾಡಿ ಸುಟ್ಟು ಬಿಟ್ಟ. ಅಲ್ಲಿಗೆ ವೃಕಾಸುರನ ಕತೆ ಮುಗಿಯಿತು. ನೀವು ಬೇಕಾದ್ರೆ ಅವನು ಭಸ್ಮ ಆದ್ದಕ್ಕೆ ಭಸ್ಮಾಸುರ ಅಂತ ಕರೀರಿ, ಭಾಗವತ ಕರೀಲಿಲ್ಲ. ಭಸ್ಮ ಆಗ್ಲಿ ಅಂತ ಅವ ಕೇಳಿದಷ್ಟೇ ಹೊರತು ಅವನೇ ಭಸ್ಮ ಆಗಿ ಹೋದ, ಇನ್ಯಾರನ್ನು ಭಸ್ಮ ಮಾಡಲಿಲ್ಲ. ಫಸ್ಟ್ ಟೈಮೇ
ಫಸ್ಟ್ ಅಟೆಂಪ್ಟೇ ಅವನೇ ಸತ್ತದ್ದು. ಅಲ್ಲಿ ಮೋಹಿನಿ ಬಂದದ್ದು ಇಲ್ಲ, ಒಬ್ಬ ಮಾಣಿಯಾಗಿ ದೇವರು ಬಂದವನನ್ನು ಮೋಡಿ ಮಾಡಿ ಅಲ್ಲಿ ಕಳಿಸಿದ್ದು ಮಾತಿನಲ್ಲಿ. ಈಗ ಯಕ್ಷಗಾನವ್ರು ಏನ್ ಮಾಡ್ತಾರೆ, ಭಸ್ಮಾಸುರ ಮೋಹಿನಿ ಅಂತ ಮಾಡಿ ಬೆಳಿಗ್ಗಿನವರೆಗೆ ಕುಣಿಸಿ ಕುಪ್ಪಳಿಸಿ ಗಮ್ಮತ್ ಮಾಡಿ ಚಂಡೆಯವರಿಗೆಲ್ಲ ಪೆಟ್ಟು ಕೊಟ್ಟು ಎಲ್ಲ ವಿಚಿತ್ರ. ಇಲ್ಲದ ಕತೆ ಅದು, 18 ಪುರಾಣದಲ್ಲಿ ಇಲ್ಲದ ಕತೆ, ವೇದವ್ಯಾಸರು ಹೇಳದ ಕತೆ ಎಲ್ಲ. ಇಂಥದ್ದೆಲ್ಲ ಸುಮಾರು ಕತೆ ಎಲ್ಲ ಪ್ರಿಂಟ್ ಆಗಿದೆ. ಜನರಿಗೆ ಅದೇ ಸತ್ಯ ಗೊತ್ತಿರುವುದು, ಇದು ಗೊತ್ತೇ ಇಲ್ಲ. ನಾನಿವತ್ತು ಹೇಳೇ ಗೊತ್ತು, ಹೌದಾ ಇಲ್ಲೇ ಅಲ್ವಾ ಮತ್ತೆಂಥದ್ದು ಉಂಟು. ಹರಕೆ ಆಟ ಎಷ್ಟು ಉದ್ದ ಆಗ್ತಾ ಉಂಟು, ದುಡ್ಡು ಖರ್ಚು ಮಾಡಿದ್ದೇ ಬಂತು, ಯಾರೂ ಇಲ್ಲ, ಬೋಗಸ್. ಅನ್ನ ಮೋಹಿನಿ 2 ಬಾರಿ ಬಂದದ್ದು, ಒಂದು ನಾರಾಯಣ ಅಮೃತ ಬಳಸುವಾಗ, ಇನ್ನೊಮ್ಮೆ ರುದ್ರದೇವರು ಕೇಳಿಕೊಂಡಾಗ. 2 ಬಿಟ್ಟು ಇನ್ಯಾರನ್ನು ಕುಣಿಲಿಕ್ಕೆ ಅವಳು ಬರೋದಿಲ್ಲ, ದೇವರು ಬರೋದಿಲ್ಲ. ಹೀಗೆ ಬಹಳ ಸುಂದರವಾಗಿ ಭಗವಂತನ ಚರಿತೆ. ವರಾಹನನ್ನು ಕೇಳಿದ್ದೇವೆ, ನರಸಿಂಹನನ್ನು ಮುಗಿಸಿದೆ ಹೇಳಿದೆ, ವಾಮನ ಬಂದಿದ್ದಾನೆ, ವಿಜಯನ ವಂಶದಲ್ಲಿ ಪರಶುರಾಮ ಬಂದಿದ್ದಾನೆ ಅಂತ ಮೊನ್ನೆ ಜಮದಗ್ನಿಯ ಕಥೆ ಹೇಳುವಾಗ ಪರಶುರಾಮನ ಬಗ್ಗೆ ಮಾತಾಡಿದ್ದೇನೆ. ಇನ್ನು ಬೇಕಾದ್ದು ಸೂರ್ಯವಂಶದಲ್ಲಿ ಹೆಣ್ಣು ಹುಟ್ಟಿತ್ತು ಹೇಳಿದೆ. ಈಗ ವಿವಸ್ವಾನ ಅನ್ನೋದ್ರಲ್ಲಿ ವೈವಸ್ವತ ಮನು ಬಂದಿದ್ದಾನೆ. ವೈವಸ್ವತ ಮನುವಿಗೆ ಇಕ್ಷ್ವಾಕು, ನೃಗ, ಶರ್ಯಾದಿ, ದಿಷ್ಟ, ದೃಷ್ಟ, ಕರುಷಕ, ನರಿಷ್ಯಂತ, ಪ್ರಶದ್ರ, ನಾಭಾಗ ಅಂತ ಗಂಡು ಮಕ್ಕಳ ಸಂತಾನ ಆಗಿದೆ. ಇದು ದೊಡ್ಡ ಸೂರ್ಯವಂಶ. ಆ ಸೂರ್ಯವಂಶದಲ್ಲಿ ಇಕ್ಷ್ವಾಕು ವಂಶದಲ್ಲಿ ದಶರಥ ರಾಮ ಬರ್ತಾನೆ, ನಿಮಿ ವಂಶದಲ್ಲಿ ಸೀತೆ ಬರ್ತಾಳೆ. ಮುಂದೆ ಅವರ ಚರಿತ್ರೆಯ ಜೊತೆಯಲ್ಲಿ ನಾಳೆ ರಾಮ ಮತ್ತು ಕೃಷ್ಣ. ರಾಮಾಯಣ ಮುಗಿದಿದೆ, ಕಣ್ಣೆ ಮುಚ್ಚಿ ಹೇಳಿದ್ದೇನೆ ನಾನು. ಅದರಿಂದ ಅದು ಮುಗಿಯಿತು ಹೇಳಿಬಿಟ್ಟು ನಾಳೆ ಕೃಷ್ಣ ಕಥೆಯನ್ನು ಶುರು ಮಾಡ್ತೇನೆ. ಯದುವಂಶದ ಕೃಷ್ಣ ಚರಿತೆ ನಾಳೆ ಇದೇ ಹೊತ್ತಿಗೆ ಸಂಜೆಯೇ